Okay, see this. These symmetries of crystal systems. We are going to learn. There are crystal environment ಅಂತ ಕರಿತೀವಿ ಎಕ್ಸ್ಪ್ರೆಸ್ಲಿ ಇದಕ್ಕೆ ಯಾವ ತರ ಕ್ರಿಸ್ಟಲ್ ಅನ್ನ ನೀವು ರೊಟೇಟ್ ಮಾಡ್ತೀರಿ. ಸೊ ದೇರ್ ಆರ್ ಲಾಟ್ ಆಫ್ ಸಿಮೆಟ್ರೀಸ್ ಆರ್ ದೇರ್ ಇಸ್ ಆಕ್ಚುಲಿ ಒಂದು ಇನ್ವರ್ಷನ್ ಸಿಮೆಟ್ರಿ ಅಂತ ಬರುತ್ತೆ. ಟೈಪ್ಸ್ ಅನ್ನು ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ವರ್ಷನ್ ಸಿಮೆಟ್ರಿ, ರಿಫ್ಲೆಕ್ಷನ್ ಸಿಮೆಟ್ರಿ, ರೊಟೇಷನ್ ಸಿಮೆಟ್ರಿ ಅಂಡ್ these main types ಒಳಗಡೆ ಇವೇ ಬರ್ತವೆ. So that is first one is reflection symmetry. That is inversion symmetry or center of symmetry ಅಂತ ಕರಿತೀವಿ. First one is this. That is first one is center of symmetry. Center of symmetry. What do you mean by the center of symmetry? For example, ಇದಕ್ಕೆ inversion symmetry ಅಂತ ಕರಿತೀವಿ. ಇನ್ನೊಂದು ಹೆಸರು ಏನು? Inversion symmetry. Inversion symmetry. Okay. Here, what do you mean by this inversion symmetry or center of symmetry? ಯಾವುದೋ ಒಂದು ಕ್ರಿಸ್ಟಲ್ ಅನ್ನು ತಗೋತೀರಿ, ರೈಟ್? ಒಂದು ಕ್ಯೂಬಿಕ್ ಕ್ರಿಸ್ಟಲ್ ಅನ್ನು ತಗೋತೀರಿ. Crystal possesses inversion of center for every lattice point. ಯಾವುದೋ ಒಂದು ಸೆಂಟರ್ ಪಾಯಿಂಟ್ ತಗೊಂಡು, ಫಾರ್ ಎಕ್ಸಾಂಪಲ್ ಐ ವಿಲ್ ಡ್ರಾ ದಿಸ್ ಕ್ಯೂಬಿಕಲ್ ಸ್ಟ್ರಕ್ಚರ್ ಅನ್ನು ಡ್ರಾ ಮಾಡ್ತೀನಿ. ಕ್ಯೂಬ್ ಡ್ರಾ ಮಾಡಿ ಸಾಕಾಗಿದೆ. ಅದಕ್ಕೆ ಒಂದು ಕ್ಯೂಬ್ ಅನ್ನು ಪೇಸ್ಟ್ ಮಾಡ್ಕೊತೀನಿ. Yes, this is the inversion symmetry. Can you see this cube? So cube ಸಂಬಂಧಪಟ್ಟಂಗೆ inversion symmetry ಅನ್ನು ಹೆಂಗೆ ಡಿಫೈನ್ ಮಾಡ್ತೀವಿ ಅಂತಂದ್ರೆ, symmetry means ಯಾವಾಗಲೂ ಈ cubical system symmetric ಅನ್ನೋದ, right? So if I take this center point, if I consider this center point, right? Okay. So with respect to origin, if I consider, see, this is the origin ಅಂತ ಅನ್ಕೋರಿ, right? From this origin, it is at the distance r. This is r vector. So if I consider along positive x-axis, if I treat this one as positive x-axis, then with respect to this origin point, this axis is treated as negative x-axis, right? So ಇದನ್ನ ಸೇಮ್ ಎಕ್ಸಾಕ್ಟ್ಲಿ ಒಂದು ಮಿರರ್, ಇಲ್ಲೊಂದು ಮಿರರ್ ಟೈಪ್ ಹಾಕೊಂಡು ಇದ್ರದ್ದ ಎಕ್ಸಾಕ್ಟ್ ಸೇಮ್ ಮೈನಸ್ ಆರ್ ಡಿಸ್ಟೆನ್ಸ್ ಬ್ಯಾಕ್ ಸೈಡ್ ಹೋದ್ರಿ, ಸೇಮ್ ಕ್ಯೂಬಿಕಲ್ ಸ್ಟ್ರಕ್ಚರ್ ನಿಮಗೆ ಸಿಗ್ತದೆ. ಇವನ್ ಇದನ್ನ ನೀವು ಅಕಸ್ಮಾತ್ ಒರಿಜಿನ್ ಅಂತ ಅನ್ಕೊಂಡ್ರೆ, ಇದು ಮೈನಸ್ ಆರ್ ಡಿಸ್ಟೆನ್ಸ್ ಆಗದ, ಸೊ ಮೈನಸ್ ಆರ್ ಡಿಸ್ಟೆನ್ಸ್ ಇದನ್ನ ತಗೋತೀರಿ, ಇದನ್ನು ಪ್ಲಸ್ ಆರ್ ಡಿಸ್ಟೆನ್ಸ್ ತಗೋತೀವಿ. ಆರ್ ಇಫ್ ಐ ಟೇಕ್ ದಿಸ್ ಇಸ್ ಒರಿಜಿನ್ ಅಂತ ತಗೊಂಡಿವಿ ಅಂತಂದ್ರೆ, ಹಿಯರ್ ಇಟ್ ಈಸ್ ಅಟ್ ಮೈನಸ್ ಆರ್ ಡಿಸ್ಟೆನ್ಸ್, ದೆನ್ ದಿಸ್ ಫಾರ್ವರ್ಡ್ ಆಗಿ ಪಾಸಿಟಿವ್ ಆರ್ ಡಿಸ್ಟೆನ್ಸ್ ದಾಗ ಹೋದಿವಿ ಅಂತಿಕೋ, ಪ್ಲಸ್ ಆರ್ ವೆಕ್ಟರ್ ಡಿಸ್ಟೆನ್ಸ್ ಒಳಗಡೆ ಹೋದಿವಿ ಅಂತಂದ್ರೆ, ಇದೇ ತರ ಇನ್ನೊಂದು ಕ್ಯೂಬ್ ಅನ್ನು ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಇಲ್ಲಿ ಇದಕ್ಕೆ ನಾವೇನಂತ ಕರಿತೀವಿ, ಜಸ್ಟ್ ಯು ಕ್ಯಾನ್ ಇನ್ವರ್ಟ್ ದ ಕ್ಯೂಬ್ ಅಕಾರ್ಡಿಂಗ್ ಟು ದ ಕೋಆರ್ಡಿನೇಟ್ ಸಿಸ್ಟಮ್. ಸೊ ಪಾಸಿಟಿವ್ ಕೋಆರ್ಡಿನೇಟ್ ಸಿಸ್ಟಮ್ ಒಳಗಡೆ ಒಂಥರ ಕ್ಯೂಬ್ ಕಾಣ್ತತಿ, ನೆಗೆಟಿವ್ ಕೋಆರ್ಡಿನೇಟ್ ಸಿಸ್ಟಮ್ ಒಳಗಡೆ ಅದ ಕ್ಯೂಬ್ ಅನ್ನ ಸೇಮ್ ಕಾಣುತ್ತೆ, ಬಟ್ ಪೊಸಿಷನ್ ಆಫ್ ಸೆಂಟರ್ ಆಫ್ ಪಾಯಿಂಟ್ ಏನದ ಡಿಫರೆಂಟ್ ಅದು. ಅದಕ್ಕೆ ನೀವು ಇದಕ್ಕೆ ಏನಂತ ಕರಿತೀವಿ, ಸೆಂಟರ್ ಆಫ್ ಸಿಮೆಟ್ರಿ ಅಂತ ಕರಿತೀವಿ. ಸೆಂಟರ್ ವೈಸ್ ನೀವು ನೋಡ್ಕೋತ ಬಂದ್ರಿ, ಸೊ ಈ ಸೆಂಟ್ರಲ್ ಬಿ ಡಿಫರೆಂಟ್. ಫಾರ್ ಎಕ್ಸಾಂಪಲ್ ಇಫ್ ಯು ಟೇಕ್ ದಿಸ್ ಇಸ್ ಒರಿಜಿನ್ ತಗೊಂಡ್ರೆ, ಇದು ಪ್ಲಸ್ ಆರ್ ಡಿಸ್ಟೆನ್ಸ್ ಆಗದ, ಈ ಕಡೆ ಮೈನಸ್ ಆರ್ ಡಿಸ್ಟೆನ್ಸ್ ಆಗದ. ಎರಡು ಕ್ಯೂಬ್ಗಳು ಏನದಾವ, ಐಡೆಂಟಿಕಲ್ ಅದ. ಸೊ ದಿಸ್ ಪಾಯಿಂಟ್ ಈಸ್ ಕಾಲ್ಡ್ ಸೆಂಟರ್ ಆಫ್ ಸಿಮೆಟ್ರಿ ಅಂತ ಕರಿತೀವಿ. ಅದು ಒರಿಜಿನ್ ಪಾಯಿಂಟ್. ನೀವು ಯಾವ ಪಾಯಿಂಟ್ ಕನ್ಸಿಡರ್ ಕರಿತೀವಿ ಅದಕ್ಕೆ ಸೆಂಟರ್ ಆಫ್ ಸಿಮೆಟ್ರಿ ಅಂತ ಕರಿತೀವಿ. ಇಫ್ ಯು ಸಿ ದಟ್ ಒನ್ ಆಸ್ ಅ ಮಿರರ್ ಇಮೇಜ್, then this is called as center of symmetry. If you extend the position vector, that is called this arc ಏನಂತ ಕರಿತೀವಿ, position vector ಅಂತ ಕರಿತೀವಿ. this position vector r vector ಏನು ಒಂದು ಕ್ಯೂಬಿಕ್ ಕ್ಯೂಬ್ ಅನ್ನು ಡಿಫೈನ್ ಮಾಡ್ತಿರಲ್ಲ, ಅದೇ ತರ ಮೈನಸ್ ಆರ್ ವೆಕ್ಟರ್ ಕೂಡ ಒಂದು ಕ್ಯೂಬ್ ಅನ್ನ ಡಿಫೈನ್ ಮಾಡ್ತೀವಿ. ಇವೆರಡೂ ಕೂಡ ಏನಿರ್ತಾವ, ಮಿರರ್ ಇಮೇಜ್ ಟೈಪ್ ಇರ್ತಾವ. ಸೊ ಇದಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ, ಸಿಮೆಟ್ರಿಕ್ ಇನ್ವರ್ಷನ್ ಸಿಮೆಟ್ರಿ ಆರ್ ಸೆಂಟರ್ ಆಫ್ ಸಿಮೆಟ್ರಿ ಅಂತ ಟೈಪ್ಸ್ ಅನ್ನು ಡಿಫೈನ್ ಅಂತ ಕರಿತೀವಿ. ಇದಕ್ಕೆ this is one of the type of symmetries. Mainly three types ಅನ್ನು ಡಿಫೈನ್ ಮಾಡ್ತೀವಿ. These are actually geometrical symmetries. ಸೊ ಯಾವುದೋ ಒಂದು ಆಪರೇಷನ್ ಮಾಡ್ತೀವಿ, ಒಂದು ಸೆಂಟರ್ ಒಂದು ಪಾಯಿಂಟ್ ಇಟ್ಕೊಂಡು ಅದಕ್ಕೊಂದು ಆಪರೇಟ್ ಮಾಡಿದ್ವಿ, ಮೀನ್ಸ್ ಅದ್ರ ಪೊಸಿಷನ್ ವೆಕ್ಟರ್ನ ಚೇಂಜ್ ಮಾಡ್ತೀವಿ. ಅದಕ್ಕೆ ನಾವೇನಂತ ಕರಿತೀವಿ, ಸೆಂಟರ್ ಆಫ್ ಸಿಮೆಟ್ರಿ ಅಂತ ಚೇಂಜ್ ಕರಿತೀವಿ, ಪೊಸಿಷನ್ ವೈಸ್ ಬಂದ್ವಿ. ಈಗ ಇನ್ನೊಂದು ತರ ಸಿಮೆಟ್ರೀಸ್ ಬರ್ತಾವೆ. ಈಗ ಫಾರ್ ಎಕ್ಸಾಂಪಲ್ ಕ್ಯೂಬ್ ಅನ್ನ ನೀವು ಸೆಂಟರ್ ಒಳಗಡೆ ಡಿವೈಡ್ ಮಾಡಿದ್ರಿ. So it will be divided into two parts. That one half part to ಇನ್ನೊಂದು half part. ಎರಡು ಏನದ ಸಿಮೆಟ್ರಿಕ್ ಇರ್ತದೆ. ಇದಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ, that is based on ಯಾವ ತರ ನೀವು ಡಿವೈಡ್ ಮಾಡ್ತೀರಿ. So we call that one as a reflection symmetries ಅಂತ ಕರಿತೀವಿ.
So center of symmetry or inversion symmetry is possible for a cube. One cube ಗೆ the center of symmetry is possible ಎಷ್ಟು ಅದಾವ ಅಂತಂದ್ರೆ only one is possible. So inversion symmetries inversion symmetries inversion symmetry will be only possible one for single cube or particular cube ತಗೊಂಡ್ರಿ ಅಂತಂದ್ರೆ. So that is based on position vector ಅಂತ define ಮಾಡ್ತೀವಿ. Next is reflection symmetry. What do you mean by this reflection symmetry? Reflections ಹೆಂಗ್ ಕಾಣ್ತಾವ ನೋಡ್ರಿ. ನೀವು ಇಡೀ ಕ್ಯೂಬ್ ಅನ್ನ ಡಿವೈಡ್ ಮಾಡಿದ್ರಿ. ಸೊ ಟೋಟಲ್ ಕ್ಯೂಬ್ ಅನ್ನ ನೀವು ಡಿವೈಡ್ ಮಾಡಿದ್ರಿ ಅಂತಂದ್ರೆ ರಿಫ್ಲೆಕ್ಷನ್ಸ್ ಕಾಣ್ತಾವ. ಯಾವ ತರ ರಿಫ್ಲೆಕ್ಷನ್ಸ್ ಕಾಣ್ತಾವ? ಈ ತರ. ಸೊ ಐ ಥಿಂಕ್ ಯು ಕ್ಯಾನ್ ಸಿ ದಿಸ್ ಇಮೇಜ್. ಈಚ್ ಇಮೇಜ್ ಅನ್ನು ಡ್ರಾ ಮಾಡ್ಕೋದ್ರ ಟೈಮ್ ತಗೋತ. That's why I'm pasting this. Yes. If you look at these symmetries, these are called as reflection symmetry ಅಂತ ಕರಿತೀವಿ. So it is reflection symmetry. Look at each diagram ಅನ್ನು ಅಬ್ಸರ್ವ್ ಮಾಡಿ ನೋಡ್ರಿ. ನೀವು ಪ್ಲೇನ್ ವೈಸ್ ನೀವು ಏನ್ ಮಾಡ್ತೀರಿ ಅದನ್ನ ಡಿವೈಡ್ ಮಾಡ್ಕೊತ ಹೊಂಟಿರಿ. Reflection symmetry. See, this is ಈ ತರ ಪ್ಲೇನ್ ಇತ್ತು ಅಂತಂದ್ರೆ ಇದು horizontal plane ಅದು. ಕರೆಕ್ಟಾ? This is if I consider this one is y axis plane ಅಂದ್ರೆ this is x axis plane ಅದ. This one is z axis plane. Isn't it? So ಈ ತರ ಒಂದು ಸಿಮೆಟ್ರಿ ಸಿಗ್ತಾವ. ಈಗ ಸಿಮೆಟ್ರೀಸ್ ಮಾಡ್ಕೋತ ಹೋದಿವಿ ಅಂತಂದ್ರೆ if I go with see this exactly center of symmetry ಹೋದಿವಿ ಅಂತಂದ್ರೆ how many symmetries are possible if I divide along the horizontal planes? Parallel planes ಅಂತ ಕರಿತೀವಿ especially side ಗೆ parallel planes. ಆ ತರ ಡಿವೈಡ್ ಮಾಡಿದ್ರೆ we are going to get three reflections here because this one part ಒಂದು ಇಡೀ ಕ್ಯೂಬ್ ಅನ್ನ ಡಿವೈಡ್ ಮಾಡಿದ್ರಿ ಸೆಂಟರ್ ಒಳಗಡೆ ಅಂತಂದ್ರೆ here you are going to get this one part then this is another part. So these are reflection of each other. ಮಿರರ್ ಅಂತನೂ ಕರಿಬಹುದು ಇದಕ್ಕೆ ಬಟ್ ದಿಸ್ ಇಸ್ ನಾಟ್ ದ ಇನ್ವರ್ಷನ್ ಸಿಮೆಟ್ರಿ. ಇನ್ವರ್ಷನ್ ಸಿಮೆಟ್ರಿ ಸೈಡ್ ಬೈ ಸೈಡ್ ಕ್ಯೂಬ್ ಗಳಿಗೆ ಅಪ್ಲಿಕೇಬಲ್ ಅದ. ಒಂದೇ ಕ್ಯೂಬ್ ಒಳಗಡೆ ನೀವು ಏನಾದ್ರೂ ಒಂದು ಪ್ಲೇನ್ ತಗೊಂಡ್ರಿ ಎಕ್ಸ್ ವೈ ಪ್ಲೇನ್ ಅಥವಾ ವೈ ಜೆಡ್ ಪ್ಲೇನ್ ತಗೊಂಡು ಡಿವೈಡ್ ಮಾಡಿದ್ರಿ ಅಂದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ದೀಸ್ ಟೂ ಸಿಮೆಟ್ರೀಸ್ ದಿಸ್ ಸೈಡ್ ಅಂಡ್ ದಿಸ್ ಸೈಡ್. ಹಿಯರ್ ಇದನ್ನ ನೋಡ್ರಿ, ಇದನ್ನ ಸೆಕೆಂಡ್ ಕ್ಯೂಬ್ ಅನ್ನು ಅಬ್ಸರ್ವ್ ಮಾಡ್ರಿ. ಸೆಕೆಂಡ್ ಕ್ಯೂಬ್ ಒಳಗಡೆ ಫ್ರಂಟ್ ಅಂಡ್ ಬ್ಯಾಕ್ ಸಿಮೆಟ್ರೀಸ್ ಅದಾವ. ದೇ ಆರ್ ರಿಫ್ಲೆಕ್ಷನ್ ಆಫ್ ಒನ್ ಅನದರ್. ದೆನ್ ಇಲ್ಲಿ ಟಾಪ್ ಬಾಟಮ್ ಆರ್ ದೇ ರಿಫ್ಲೆಕ್ಷನ್ಸ್ ಆಫ್ ಒನ್ ಅನದರ್. ಇದು ಏನದಕ್ಕಂತ ಕರಿತೀವಿ ಅಂತಂದ್ರೆ we call diagonal wise. Diagonal symmetries ಪ್ಲೇನ್ಸ್ ಗಳನ್ನ ತಗೊಂಡು ಕಟ್ ಮಾಡಿ ನೋಡ್ರಿ. Diagonal symmetries ತಗೊಂಡು ಪ್ಲೇನ್ಸ್ ಗಳನ್ನ ಕಟ್ ಮಾಡಿದ್ರೆ ನಿಮಗೆ ಎಷ್ಟು ಸಿಗ್ತದೆ ನೋಡ್ರಿ. ಇಲ್ಲಿ that's 1 2 ಇದೊಂದು ರಿಫ್ಲೆಕ್ಷನ್. Here this is reflection. ಕರೆಂಟ್ ಹೋಗಿತ್ತೇನೆ ಮೊಬೈಲ್ ಕನೆಕ್ಟ್ ಮಾಡ್ತೀನಿ. ಕರೆ ಯಾವಾಗ ಬರ್ತಿದ್ದು ಬರ್ಬೋದು ನಾನು ಅನಿಸಿದ ಮಟ್ಟಿಗೆ. ನಡೀತೈತಿ ಫುಲ್ ಐತಿ ಚಾರ್ಜ್. ಹಂಗೆ ಹೇಳಾಕತ್ತೀನಿ ನೋಡೇ ಇಲ್ಲ ನನಗೆ ಕೇಳ್ಸಂಗಿಲ್ಲಲ್ಲ ಫೋನಕ್ಕೆ. ಪವರ್ ಇಸ್ ಡಿಸ್ಕನೆಕ್ಟೆಡ್ ಅಂತ ಹಾಕ್ಲೇನ. ಮೊಬೈಲ್ ನಡೀತೈತಿ ಹಾಟ್ಸ್ಪಾಟ್ ನಾಟ್ ಅರ್ಧ ತಾಸು ನಡೀತೈತಿಲ್ಲ, ಅರ್ಧ ತಾಸು ಬರತ್ತೆ ಬರ್ತೈತಿ. ಹೌದು ಯಾಕಂದ್ರೆ ಆಗ ಡೌಟ್ ಬರತೈತಿ ನನಗೆ ಹೋಗ್ಕತಿನ ಇವತ್ತು ಕರೆಂಟ್ ಅತ್ತೆ ದಿನ ಒಂದು ತಾಸು ತೆಗ್ದತ್ತ ಮುಂದೆ ದಿನ 8:00 ನಾವು ಹೋಗಿ ಸ್ವಲ್ಪ ಆಲ್ಮೋಸ್ಟ್ ಹೋಗೇ ಇರ್ತಾವ. ಎಲ್ಲಿಂದ ಬರಲಿಲ್ಲ ನೀ ಬಾಗ್ಲ ಬಿಡದೆ ಅವಾಗ ಒಂದು ಬರಲಿಲ್ಲ. ಬಾಗ್ಲ ಬಿಡ್ದಂಗ ಇಲ್ಲ ಬರೋದು ಈಗ ಬಂದ ಜಸ್ಟ್ ಪೇಸ್ಟ್ ಮಾಡಕ್ ಬಂದೇನೆ. ಪೇಸ್ಟ್ ಮುಗಿದ ನಂತರ ಹೋಗೈತೇನ ಅದು ಚಲೋ ಮಾಡ್ಬೇಕು. ಮೇಲಿಡುವ ವೈಫೈಗೆ ಇರಲಿಲ್ಲ. Is it audible?
Is it audible everyone? Yes, sir. ಸೊ ಪವರ್ ಡಿಸ್ಕನೆಕ್ಟ್ ಆಯ್ತದು, ಅದು ನೋಡೇ ಇಲ್ಲ ನಾನು, ಡಿಸ್ಕನೆಕ್ಟ್ ಆಗಿದ್ದು, ನೆಟ್ ಕರೆಂಟ್ ಹೋಯ್ತು. ಓಕೆ, yes, I think I have pasted that, right? Reflection symmetry ಅದು ಪೇಸ್ಟ್ ಮಾಡೀನಿ Yes, sir. ಅನ್ಸುತ್ತೆ, ಹೌದಲ್ರಿ? ಓಕೆ, ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. Yes. Is it visible? Yes, sir. Okay. These are called reflection symmetries ಅಂತ ಕರಿತೀವಿ. ಎಸ್ಪೆಷಲಿ ದಿಸ್ ರಿಫ್ಲೆಕ್ಷನ್ ಸಿಮೆಟ್ರೀಸ್, ನೀವು ಕ್ಯೂಬ್ ಅನ್ನ ಕಟ್ ಮಾಡಿದ್ರಿ ಅಂತಂದ್ರೆ ಎರಡು ಸೈಡ್ ನಿಮಗೆ ಏನ್ ಸಿಗ್ತದ್ರಿ, ಮಿರರ್ ಇಮೇಜಸ್ ಟೈಪ್ ಅನ್ನ ಸಿಮೆಟ್ರಿಕ್ ಸಿಗ್ತಾವೆ. ಸೊ ಸಿ, ಇಫ್ ಯು ಲುಕ್ ಅಟ್ ದಿಸ್, the reflection of this part is a reflection of the second part. If you cut this one with a plane, so these are called as straight planes ಅಂತ ಕರಿತೀವಿ. We call them as straight planes. Straight planes. ಈ ಸ್ಟ್ರೇಟ್ ಪ್ಲೇನ್ಸ್ ನೋಡಿದ್ರಿ ಅಂತಂದ್ರೆ ಹೌ ಮೆನಿ ಸ್ಟ್ರೇಟ್ ಪ್ಲೇನ್ಸ್ ಆರ್ ದೇರ್? 3 ಸ್ಟ್ರೇಟ್ ಪ್ಲೇನ್ಸ್ ಅದಾವ. ಸಿಮೆಟ್ರಿ ಜಸ್ಟ್ ಸಿಗ್ತಾವ ನನಗೆ 3 ಕಟ್ಸ್ ಸಿಗ್ತಾವ. So these are called straight planes because they are parallel to the side of the cube. These two are called as ಅಂತ ಕರಿತೀವಿ ಡಯಾಗೋನಲ್ ಪ್ಲೇನ್ಸ್ ಅಂತ ಕರಿತೀವಿ. We call them as diagonal planes. Diagonal planes. So these diagonal planes ಎಷ್ಟಾಗ್ತಾವ ನೋಡ್ರಿ. So each edge ಗಳಿಗೆ opposite edge, this edge and this edge, ಇದು opposite edge ಗೊಂದು plane ಬರ್ತೈತಿ. ಇಲ್ಲಿದು ಈ ಒಂದು opposite ಈ edge ಗೂ ಮತ್ತು ಈ edge ನ ಒಂದು opposite edge ಬರ್ತೈತಿ. ಸೊ ಎಲ್ಲ ನೋಡ್ಕೊತ ಬಂದ್ರೆ ಟೋಟಲ್ ಎಷ್ಟು ಸಿಗ್ತಾವ ನಮಗೆ? 6 ಸಿಗ್ತಾವ್ರಿ. So these are reflection symmetries ಅಂತ ಕರಿತೀವಿ. So totally in case of reflection symmetry we can expect 9 reflection symmetries in case of reflection symmetry. The inversion symmetry will be 1. Next is, it is clear, image ನೋಡಿದ ತಕ್ಷಣ ಗೊತ್ತಾಗ್ತದೆ ಎಷ್ಟೆಷ್ಟು ರಿಫ್ಲೆಕ್ಷನ್ಸ್ ಆಗ್ತಾವ, ಎಲ್ಲೆಲ್ಲಿ ರಿಫ್ಲೆಕ್ಷನ್ಸ್ ಆಗ್ತಾವ ಅಂತ. Is that correct? Okay. Then now look at that another one symmetry is, that is rotational symmetry ಅಂತ ಕರಿತೀವಿ. So we call that one as rotational symmetry. The one is rotational symmetry. So see, completely symmetries of crystal system ಒಳಗಡೆ ಒಂದು central symmetry ಬರ್ತದೆ, ಇನ್ನೊಂದು reflection symmetry ಬರ್ತೈತಿ, ಇನ್ನೊಂದು third one is, that is defined as rotational symmetry. Because cube ಅನ್ನ ನೋಡ್ರಿ, ಅಂದ್ರೆ ಮೀನಿಂಗ್ ಏನು, ಇನ್ನ ಸಿಮೆಟ್ರಿಕಲಿ ಎಷ್ಟು ಅದ ಕ್ಯೂಬ್, that can be explained by using ಒಂದು ರಿಫ್ಲೆಕ್ಷನ್, ಇನ್ನೊಂದು ರೊಟೇಷನ್, ಇನ್ನೊಂದು ಇನ್ವರ್ಷನ್. That is rotational symmetry. ಇದು ನೋಡ್ರಿ rotational symmetry ಏನ್ ಹೇಳ್ಬಹುದು, ಇದ್ರ ಮೇಲೆ ಐಡಿಯಾ ಸಿಗ್ತದನ. ಕ್ಯೂಬ್ ಅನ್ನ ಎಷ್ಟು ಸರ್ತಿ ಯಾವ ಎಷ್ಟು ಆಂಗಲ್ ರೊಟೇಟ್ ಮಾಡಿದ್ರೆ ನಿಮ್ಗೆ ಸೇಮ್ ಆಗಿ ಕಾಣ್ತೈತಿ. ಸೊ ಫಾರ್ ಎಕ್ಸಾಂಪಲ್, ಇಫ್ ಐ ಕನ್ಸಿಡರ್ ದಿಸ್ ಇಸ್ ದ ಕ್ಯೂಬ್, ರೈಟ್? ಇಲ್ಲಿ ಕ್ಯೂಬ್ ತಗೊಂಡು, ಸೊ ಇಫ್ ಐ ಟೇಕ್ ದಿಸ್ ಇಸ್ ದ ಫಸ್ಟ್ ಫೇಸ್, ನಿಮ್ ಫ್ರಂಟ್ ದಾಗ ಇರುವ ಒಂದು ಫೇಸ್ ಅನ್ನ ತಗೊಂಡು, ಕರೆಕ್ಟಾ? ಸೊ ಲೆಟ್ ಅಸ್ ಕಾಲ್ ದಿಸ್ ಇಸ್ ಫ್ರಂಟ್ ಫೇಸ್ ಇಸ್ 1, ಹಿಂದ್ಗಡೆ ಎರಡನೇ ಫೇಸ್ ಅದು, ಇವೆರಡೂ ಸೇಮ್, ಇದು 1 ಇಸ್ ಇತ್ತು, ಎರಡು ಈಕ್ವಲ್ ಸೇಮ್ ಆದವು. ಇದನ್ನ ಸೆಂಟರ್ ಒಳಗಡೆ ನೋಡ್ರಿ, ಸೆಂಟರ್ ಒಳಗಡೆ ಇಟ್ಟು ರೊಟೇಟ್ ಮಾಡಿ ನೋಡ್ರಿ, ಸೆಂಟರ್ ಒಳಗಡೆ ಜಸ್ಟ್ ರೊಟೇಟ್ ಇಟ್. ಓಕೆ, ಸೊ ಎಷ್ಟು ಆಂಗಲ್ ರೊಟೇಟ್ ಮಾಡಿದ್ರೆ ನನಗೆ ಕ್ಯೂಬ್ ಮತ್ತೆ ಎಕ್ಸಾಕ್ಟ್ಲಿ ಈ ಫ್ರಂಟ್ ಫೇಸ್, ನನಗೆ ಫೇಸ್ ಎಕ್ಸಾಕ್ಟ್ಲಿ ಈ ತರ ಫ್ರಂಟ್ ಬರಬೇಕು ನನಗೆ. ಹೌ ಮಚ್ ಆಂಗಲ್ ಐ ನೀಡ್ ಟು ರೊಟೇಟ್ ದಿಸ್? So after the rotation of a body about their axis by some angle, body appears as it in the before case, that is initial. ರೊಟೇಟ್ ಮಾಡಿದ್ರು ವೆಹಿಕಲ್ ಸಿಸ್ಟಮ್ ನಿಮಗೆ ಇನಿಷಿಯಲಿ ಹೆಂಗ್ ಕಾಣತಿತ್ತಲ್ಲ ಹಂಗ ಕಾಣ್ಬೇಕು. ಸತಿ ರೊಟೇಟ್ ಮಾಡಬಹುದು. See, for example, for every rotation we take, that is 360 divided by n ಅಂತ ತಗೋತೀವಿ. If I take ಈಗ 4 times ನಿಮಗೆ ಸೇಮ್ ಕಾಣಬೇಕಾಗಿತ್ತು ಅಂತಂದ್ರೆ ಹೌ ಮಚ್ ಐ ನೀಡ್ ಟು ರೊಟೇಟ್, that is 4 ಅಂತ ತಗೊಂಡ್ರಿ ಅಂತಂದ್ರೆ that is going to be 90 ಡಿಗ್ರಿ. ಒಂದು ಕ್ಯೂಬ್ ಅನ್ನ 90 ಡಿಗ್ರಿ ರೊಟೇಟ್ ಮಾಡಿ ನೋಡ್ರಿ, ನಿಮ್ಗೆ ಕ್ಯೂಬ್ ಸೇಮ್ ಕಾಣ್ತೈತಿ. ಎಷ್ಟು ಸತಿ ಸೇಮ್ ಕಾಣ್ತದೆ? 4 ಸತಿ ಸೇಮ್ ಕಾಣ್ತೈತಿ. ಇದಕ್ಕೆ ಏನಂತ ಕರಿತೀವಿ ಅಂತಂದ್ರೆ, ಏನು 4 times ಸೇಮ್ ಕಾಣ್ತದಲ್ಲ, that is called as fourfold symmetry ಅಂತ ಕರಿತೀವಿ. Fourfold symmetry means if you rotate the cube by 90 degree,
are going to that. We are going to see the cube same as that of before. That is, cube ಏನಾಗ್ತದೆ same type 4 times appear ಆಗ್ತದೆ. ಅದನ್ನ ನಾವು ಏನಂತ ಕರಿತೀವಿ ಅಂತಂದ್ರೆ four fold symmetry ಅಂತ ಕರಿತೀವಿ. Then ಈಗ 360 ಗೆ divided by 3 ಮಾಡಿ ನೋಡ್ರಿ. 360 ಗೆ divided by 3 ಮಾಡಿ ನೋಡಿದ್ರೆ ಎಷ್ಟು ಸಿಗ್ತದೆ? That is going to be 120. 120 ಡಿಗ್ರಿ ಏನಾದರೂ ನೀವು ರೊಟೇಟ್ ಮಾಡಿದ್ರಿ ಅಂದ್ರೆ 3 ಟೈಮ್ಸ್ ನಮಗೆ ಏನು ಸಿಗುತ್ತೆ ಅಂತಂದ್ರೆ ಸಿಮೆಟ್ರಿ ಸೇಮ್ ಕಾಣ್ತದೆ ಕ್ಯೂಬ್. ಹಂಗಿದ್ರೆ ಎಲ್ಲಿ ರೊಟೇಟ್ ಮಾಡೋರು ನೀವು? ವೇರ್ ಯು ರೊಟೇಟ್ ದಟ್ ಕ್ಯೂಬ್ ಅನ್ನ ಎಲ್ಲಿ ಯಾವ ಆಕ್ಸಿಸ್ ದಿಂದ ರೊಟೇಟ್ ಮಾಡಿದ್ರೆ ನೀವು ತ್ರೀ ಟೈಮ್ಸ್ ದಟ್ ಕ್ಯೂಬ್ ಸೇಮ್ ಕಾಣ್ತದಪ್ಪ ಅಂತಂದ್ರೆ ಇಫ್ ಯು ರೊಟೇಟ್ ಅಲಾಂಗ್ ದಿಸ್ ಬಾಡಿ ಡಯಾಗೋನಲ್ ವೈಸ್ ನೀವು ಏನಾದ್ರು ರೊಟೇಟ್ ಮಾಡ್ಕೊತ ಹೋದ್ರೆ ನೀವು ಈ ಟೋಟಲ್ ಕ್ಯೂಬ್ ನಿಮಗೆ ಎಷ್ಟು ಸತಿ ಹೊಳಲ್ ರಿಪಿಟೇಷನ್ ಸೇಮ್ ಕಾಣ್ತದಪ್ಪ ಅಂತಂದ್ರೆ 3 ಟೈಮ್ಸ್ ಸೇಮ್ ಕಾಣ್ತದೆ. 3 ಟೈಮ್ಸ್ ಸೇಮ್ ಕಾಣ್ತದೆ. That is called as threefold symmetry ಅಂತ ಕರಿತೀವಿ. We call this as threefold symmetry. Threefold symmetry. So this will be along body diagonal. This will be along body diagonal. This is along the center of vertical center of the cube. Center perpendicular to the planes. Along axis perpendicular to planes. Perpendicular to planes. The center ಒಳಗೆ ಪಾಸ್ ಆಗ್ತದೆ. Right? For that axis you are going to get a four-fold symmetry. For the axis which is passing along the diagonal, then if you rotate that one 3 times by 120 degrees, then that cube will appear 3 times similar. Okay. Next to 360 divided by 2 ಮಾಡಿ ನೋಡ್ರಿ. 2 ಮಾಡಿದ್ರೆ ಎಷ್ಟು ಸತಿ ಸಿಗ್ತದೆ? That is going to be I think 180 degree. 180 degree ನೀವು ರೊಟೇಟ್ ಮಾಡ್ಕೊತ ಹೋದ್ರಿ ಅಂತಂದ್ರೆ ಕ್ಯೂಬ್ ಎಷ್ಟು ಸತಿ ಸಿಮಿಲರ್ ಕಾಣ್ತದೆ? It is going to be 6 times same ಕಾಣ್ತದೆ. ಯಾವ 6 times ಗಳಿಗೆ ನಾವು 180 ರೊಟೇಟ್ ಮಾಡ್ಬೇಕು ಸರ್? Take the axis which is passing through opposite edges, parallel edges ಅಂತ ಕರಿತೀವಿ ಅದಕ್ಕೆ ಸ್ಪೆಷಲಿ. ಅಪೋಸಿಟ್ ಎಡ್ಜಸ್ ಯಾವಂದ್ರೆ ಈಗ ಒಂದು ಎಡ್ಜ್ ಅನ್ನು ಕನ್ಸಿಡರ್ ಮಾಡ್ಕೊಂಡು ಗೊತ್ತ್ರಿ, ಇದಕ್ಕೆ ಎಕ್ಸಾಕ್ಟ್ಲಿ ಅಪೋಸಿಟ್. ಸೊ ಇಫ್ ಯು ಗೋ ಅಲಾಂಗ್ ದಿಸ್ ಒನ್, ನೀವು ಏನಾದ್ರು ಈ ಎಕ್ಸಸ್ ಅಲಾಂಗ್ ನೋಡ್ಕೋತ ಹೋದ್ರಿ ಅಂತ ನೋಡ್ರಿ, ಇದನ್ನ 180 ಅಂತ ಮಾಡ್ತೀರಿ. ಒಂದ್ಸತಿ 180 ಕಂಪ್ಲೀಟ್ಲಿ 180 ರೊಟೇಟ್ ಮಾಡಿದ್ರೆ ಒಂದ್ಸತಿ ಕ್ಯೂಬ್ ನಿಮ್ಗೆ ಹೊಳೆ ಸಿಗ್ತದೆ. ಕರೆಕ್ಟಾ? ಇಂಥವು ಎಡ್ಜಸ್ ಅದಾವ. ಒಂದು ಎಡ್ಜ್ ಅದ, ಈ ಕಡೆ ಎಡ್ಜ್ ಐತಿ. ಸೊ ಈ ಸತಿ ನೀವು ಈ ತರ ನೀವು ರೊಟೇಟ್ ಮಾಡ್ಕೋತ ಹೋದ್ರಿ, ದಟ್ಸ್ 6 ಟೈಮ್ಸ್ ನಿಮಗೆ ಏನ್ ಸಿಗ್ತದೆ? ದಟ್ ಈಸ್ ಕ್ಯೂಬ್ ವಿಲ್ ಗೋಯಿಂಗ್ ಟು ಅಪಿಯರ್ ಸಿಮಿಲರ್. ಇದಕ್ಕೆ ಏನಂತ ಕರಿತೀವಿ ಅಂತಂದ್ರೆ 6 ಟೈಮ್ಸ್ ಅಂತ ಕರಿತೀವಿ. 2 ಟೈಮ್ಸ್ ಅಲ್ಲ, ಒಂದ್ ಎಡ್ಜ್ಗೆ 2 ಟೈಮ್ಸ್ ಅದಾವ. ಇಂಥವು ಎಡ್ಜ್ಗಳು ಎಷ್ಟು ಅದಾವ? 12 ಎಡ್ಜ್ ಅದಾವ. ಎಡ್ಜ್ ವೈಸ್ ರೊಟೇಟ್ ಮಾಡಿದ್ರೆ ನೀವು 2 ಟೈಮ್ಸ್ ಅಷ್ಟ 2 ಫೋಲ್ಡ್ ಅಂತ ಕರಿತೀವಿ. ಅದಕ್ಕೆ ಡಯಾಡ್ ಅಂತ ಕರಿತೀವಿ. ಇನ್ನೊಂದು ಹೆಸರು ಇದಕ್ಕೆ ಡಯಾಡ್ ಅಂತ ಕರಿತೀವಿ. ಆರ್ ಫೋಲ್ಡ್ ಸಿಮೆಟ್ರಿ ಅಂತ ಕರಿತೀವಿ. 2 ಫೋಲ್ಡ್ ಸಿಮೆಟ್ರಿ. 2 ಫೋಲ್ಡ್ ಸಿಮೆಟ್ರಿ ಅಂದ್ರೆ 180 ಡಿಗ್ರಿ ಒಂದ್ಸತಿ ರೊಟೇಟ್ ಮಾಡಿದ್ರೆ ನಿಮ್ಗೆ 2 ಟೈಮ್ಸ್ ಸಿಮಿಲರ್ ಕಾಣ್ತೈತಿ. ಬಟ್ ಯಾವ ಎಕ್ಸಸ್ ಇದು? ಯಾವ ಎಕ್ಸಸ್ ಅಲಾಂಗ? ದಟ್ ಈಸ್ ಅಪೋಸಿಟ್ ಎಡ್ಜಸ್. ಅಪೋಸಿಟ್ ಎಡ್ಜಸ್ ವೈಸ್ ನೀವು ಎಕ್ಸಸ್ ಅನ್ನು ತಗೊಂಡು ಅದನ್ನ ಒಂದ್ಸತಿ ರೊಟೇಟ್ ಮಾಡಿದ್ರೆ ಅಂದ್ರೆ 180 ಡಿಗ್ರಿ ರೊಟೇಟ್ ಮಾಡಿದಾಗ ಒಂದ್ಸತಿ ಸೇಮ್ ಕಾಣ್ತದೆ, ಇನ್ನೊಂದ್ಸತಿ ರೊಟೇಟ್ ಮಾಡಿದ್ರೆ ಕಂಪ್ಲೀಟ್ ಒಂದು ರೊಟೇಷನ್ ಆಗ್ತದೆ. ನಾವು ಎರಡು. ಬಟ್ ಎಡ್ಜಸ್ ನಮ್ಗೆ ಎಷ್ಟು ಅದಾವ ನೋಡ್ರಿ? ಎಡ್ಜಸ್ ಆಕ್ಚುಲಿ ದೇ ಆರ್ 2 ಎಡ್ಜಸ್ ಅದಾವ. ಅಂದ್ರೆ 2 ಸೆಟ್ ಅಪೋಸಿಟ್ ಎಡ್ಜಸ್ ಅಂತಂದ್ರೆ 2 ಸೆಟ್ ಕೂಡಿ ಒಂದ್ ಎಕ್ಸಸ್ ಅನ್ನ ತಗೋತೀವಿ ನಾವು. ಸೊ ಅಂತವ್ ಎಷ್ಟು ಎಕ್ಸಸ್ ಆಗ್ತಾವ? 6 ಎಕ್ಸಸ್. ಇವಕ್ಕೆ ಏನ್ ಕರಿತೀವಿ ಅಂದ್ರೆ ಡಯಾಡ್ ಎಕ್ಸಸ್ ಅಂತ ಕರಿತೀವಿ. ಡಯಾಡ್ ಎಕ್ಸಸ್. ಸೊ ಆ ತರ ಇರುವಂತವ್ 6 ಅದಾವ. ಟೋಟಲಿ ನನಗೆ 180 ಹಂಗ ರೊಟೇಟ್ ಮಾಡುವಂಗ ಎಷ್ಟು ಎಕ್ಸಸ್ ಸಿಗ್ತಾವ್ರಿ? 6 ಎಕ್ಸಸ್. ಡಯಾಡ್ ಎಕ್ಸಸ್ 6 ಸಿಗ್ತಾವ. ಟ್ರಯಾಡ್ ಅಂತ ಹೇಳಿದೆ, ಯಾವುದೋ ಒಂದು ಇದಕ್ಕಿಂತ ಮುಂಚೆ 4 ಫೋಲ್ಡ್ ಸಿಮೆಟ್ರಿ ಅಂತ ಹೇಳತ್ತಿದ್ದೆ ನೋಡ್ರಿ. 4 ಫೋಲ್ಡ್ ಸಿಮೆಟ್ರಿ ಅಂತಂತಂದ್ರೆ ಇಂಥವು ಎಷ್ಟು ಬರ್ತಾವ ನೋಡ್ರಿ ಎಕ್ಸಸ್ಗಳು? 4 ಫೋಲ್ಡ್ ಸಿಮೆಟ್ರಿ ಬರುವಂತವು ದಟ್ ಈಸ್ ಸೆಂಟರ್ ಆಫ್ ಎಕ್ಸಸ್ ಥ್ರೂ ಪಾಸ್ ಆಗ್ತೈತಿ. ಎರಡು ಪ್ಲೇನ್ ಒಂದು ಎಕ್ಸಸ್ ಕಾನ್ಸ್ಟಿಟ್ಯೂಟ್ ಆಗ್ತೈತಿ. ಇಂಥ ಪ್ಲೇನ್ಸ್ ಎಷ್ಟು ಅದಾವ? 6 ಪ್ಲೇನ್ಸ್ ಅದಾವ. ದೇರ್ಫೋರ್ 3 ಎಕ್ಸಸ್ ಸಿಗ್ತಾವ ನನಗೆ. ಇದಕ್ಕೇನಂತ ಕರಿತೀವಿ ಅಂದ್ರೆ ಟ್ರಯಾಡ್ ಎಕ್ಸಸ್ ಅಂತ ಕರಿತೀವಿ. ಟ್ರಯಾಡ್ ಎಕ್ಸಸ್ ಫಾರ್
ಈ ಒಂದು ಡಯಾಡ್ ಆಕ್ಸಿಸ್ ದಿಂದ ನನಗೆ ಸಿಮೆಟ್ರೀಸ್ ಸಿಗ್ತಾವ, 4 ಸಿಮೆಟ್ರಿ ಸಿಗ್ತಾವ. ಇದು ಡಯಾಡ್ ಆಕ್ಸಿಸ್ ದಿಂದ 6 ಏನೋ ರೊಟೇಷನಲ್ ಸಿಮೆಟ್ರಿ ಸಿಗ್ತಾವ. ಆಕ್ಚುಲಿ ಹಂಗ ನೋಡಕ್ ಬಂದ್ರೆ ಅದು ಟೂ ಫೋಲ್ಡ್ ಅದ, ಎರಡ ಸತಿ ರೊಟೇಟ್ ಮಾಡಿದ್ರಿ ಅಂತ ಎಕ್ಸಸ್ 6 ಅದಾವ, 12 ಅದಾವ ಎಡ್ಜಸ್. ಟೋಟಲಿ ನನಗೆ ಎಕ್ಸಸ್ ಸಿಗ್ತಾವ 6 ಡಯಾಡ್ ಎಕ್ಸಸ್ ಸಿಗ್ತಾವ. ಇದರಿಂದ ಬರೋ ಸಿಮೆಟ್ರೀಸ್ ಇದಕ್ಕೆ ಟೂ ಫೋಲ್ಡ್ ಸಿಮೆಟ್ರಿ ಅಂತ ಕರಿತೀವಿ. ಟೋಟಲಿ ಇದು 180 ದಂಗೆ ಎಷ್ಟು ಸತಿ ರೊಟೇಟ್ ಮಾಡಬಹುದು ಅನ್ನಂಗಾಯ್ತು, 6 ಟೈಮ್ಸ್ ರೊಟೇಷನ್ ಸಿಮೆಟ್ರೀಸ್ ನೋಡಬಹುದು. ಈಚ್ ಅಪೋಸಿಟ್ ಎಡ್ಜಸ್ ವೈಸ್ ನೋಡ್ಕೊತ ಬಂದಿವಿ ಅಂತ. ಕರೆಕ್ಟಾ? ಸೊ ದಿಸ್ ಇಸ್ 6. ದೆನ್ 120 ದಂಗ ನೀವು ಎಷ್ಟು ಸತಿ ರೊಟೇಟ್ ಮಾಡಬಹುದು, 3 ಟೈಮ್ಸ್ ರೊಟೇಟ್ ಮಾಡಿದಾಗ ನಿಮ್ಗೆ ಸಿಮಿಲಾರಿಟಿ ಕಾಣ್ತಾವ. ಬಟ್ ಇಂಥವು ಎಷ್ಟು ಎಕ್ಸಸ್ ಅದಾವ್ರಿ? ಡಯಾಗೋನಲಿ ಅಪೋಸಿಟ್ ಎಕ್ಸಸ್ ಅಂತ ಹೇಳಿದೆ ನಿಮಗೆ. ಡಯಾಗೋನಲಿ ಅಪೋಸಿಟ್ ಎಕ್ಸಸ್ ಇಂಥವು ಎಷ್ಟು ಸಿಗ್ತಾವ ನೋಡ್ರಿ. ಡಯಾಗೋನಲಿ ಅಪೋಸಿಟ್ ಎಕ್ಸಸ್ ದಿಸ್ ಇಸ್ 1, ದೆನ್ ದಿಸ್ ಇಸ್ 1. ಯಾಕಂದ್ರೆ ಡಯಾಗೋನಲ್ ಅಂತಂದ್ರೆ ಕಾರ್ನರ್ ಟು ಕಾರ್ನರ್. ಇಂಥವು ಆಕ್ಚುಲಿ 8 ಕಾರ್ನರ್ ಅದಾವ ಒಂದು ಕ್ಯೂಬ್ ಒಳಗೆ. ಎರಡೆರಡು ಕಾರ್ನರ್ದು ಒಂದೊಂದು ಡಯಾಗೋನಲ್ ಅಂತ ತಗೊಂಡ್ರು ಕೂಡ 4 ಡಯಾಗೋನಲ್ ಎಕ್ಸಸ್ ಸಿಗ್ತಾವ. 4 180 ಇದು ಬಾಡಿ ಡಯಾಗೋನಲ್ ವೈಸ್ ಎಷ್ಟು ಎಕ್ಸಸ್ ಸಿಗ್ತಾವ ನಮಗೆ? 4 ಎಕ್ಸಸ್. ಇದಕ್ಕೆ ನಾವೇನಂತ ಕರಿತೀವಿ? ಟೆಟ್ರಾಡ್ ಅಂತ ಕರಿತೀವಿ. Tetrad means there are 4 axes which give threefold symmetry. There are actually axes ಎಷ್ಟು ಬಂದ ನನಗೆ 4 axes ಸಿಕ್ಕು ನೋಡ್ರಿ ಒಂದ್ಸತಿ. ಸೊ ನಾ ಇಲ್ಲಿ ಒಂದ್ಸತಿ ನಿಮಗೆ ಟೇಬಲ್ ಅನ್ನು ಹಾಕಿಬಿಡ್ತೀನಿ. ಅದರಿಂದ ಸೆಂಟರ್ ಆಫ್ ಸಿಮೆಟ್ರಿ ಹಿಡ್ಕೊಂಡು ಟೋಟಲ್ ಡಯಾಡ್, ಟ್ರಯಾಡ್ ಅಂಡ್ ಪ್ಲೇನಾರ್ ಸಿಮೆಟ್ರಿ ನೋಡ್ರಿ. ನಾವು ಎಷ್ಟು ಸಿಮೆಟ್ರೀಸ್ ನೋಡಿದ್ವಿ ಅಂತಂದ್ರೆ, ಒಂದು ಸೆಂಟರ್ ಆಫ್ ಎಕ್ಸಸ್ ಸಿಮೆಟ್ರಿ, ರಿಫ್ಲೆಕ್ಷನ್ ಸಿಮೆಟ್ರಿ, ದೆನ್ ರೊಟೇಷನ್ ಸಿಮೆಟ್ರಿ. ರೊಟೇಷನಲ್ ಸಿಮೆಟ್ರೀಸ್ ಅಂತ ಬಂದ್ರೆ 4 ಸತಿ ನಿಮಗೆ ಸೇಮ್ ಆಗಿ ಕಾಣಬೇಕಾಗಿತ್ತು ಅಂದ್ರೆ 90 ಡಿಗ್ರಿ ರೊಟೇಟ್ ಮಾಡ್ರಿ ಅಂತ ನಮಗೆ ಎಕ್ಸಸ್ ಸಿಗ್ತಾವ, 3 ಎಕ್ಸಸ್ ಸಿಗ್ತಾವ. ಕರೆಕ್ಟಾ? ಸೊ ಟೋಟಲ್ 4 ಫೋಲ್ಡ್ ಸಿಮೆಟ್ರಿ ಅದ. ಸೊ ಇಫ್ ಐ ಲುಕ್ ಅಟ್ ದಿಸ್ ಟೇಬಲ್, ಯು ಕ್ಯಾನ್ ಗೆಟ್ ಆಲ್ ದ ಸಿಮೆಟ್ರೀಸ್ ಅಟ್ ದ only one ಪಾಯಿಂಟ್ ಒಳಗನೆ ಎಲ್ಲ ಸಿಗ್ತದೆ. ಅಬ್ಸರ್ವ್ ದಿಸ್ ಟೇಬಲ್. ಸೆಂಟರ್ ಆಫ್ ಸಿಮೆಟ್ರಿ ಒಂದೇ ಇರ್ತದೆ ಅಂತ ಹೇಳಿದೆ ನಾನು ನಿಮಗೆ. ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ ಓನ್ಲಿ ಒನ್ ಸೆಂಟರ್ ಆಫ್ ಸಿಮೆಟ್ರಿ. That is one center of symmetry, right? Then straight planes and diagonal planes. ಎರಡು ಕೂಡ ಏನನ್ನ ಕನ್ಸಿಡರ್ ಮಾಡ್ತಾವ? These will tell about reflection symmetries, right? So these will tell about reflection symmetry. ಅಂತ ಎಷ್ಟು ಅದಾವ? Straight planes ಅಂತ ಬಂದ್ರ xy axis, xy plane, yz plane and zx plane ಅಂತ ಬಂದ್ರ ಅಂತ 3 ಪ್ಲೇನ್ ಸಿಗ್ತಾವ. 3 planes, therefore 3 symmetries ನನಗೆ ಸಿಗ್ತದ ಅಲ್ಲಿ. Then diagonal planes. Diagonal planes ಅಂದ್ರೆ edges ಗಳು planes ಗಳು ನೋಡ್ರಿ. So these diagonal planes are going to be 6. ಇಂತ symmetries ನನಗೆ ಸಿಗ್ತಾವ, 6 symmetries ಸಿಗ್ತಾವ. Therefore there are 6. Totally ಇವೆರಡು ಕೂಡ ಎಷ್ಟು ಕನ್ಸ್ಟಿಟ್ಯೂಟ್ ಮಾಡ್ತಾವ ನನ್ನ ರಿಫ್ಲೆಕ್ಷನ್ ಸಿಮೆಟ್ರೀಸ್? So they are going to constitute complete 9 reflection symmetries, one center of symmetry, right? Then these 3, tetrad, dyad and triad. So these are going to tell us about rotational symmetries. Rotational symmetry. So dyad ಅಂತ ಎಲ್ಲಿ ಸಿಗ್ತದೆ ನನಗೆ? This is actually about opposite edges, axis passing through opposite edges. So ಅಂತ 12 edge ಅದಾವ. ಟೋಟಲ್ ನನಗೆ ಸಿಮೆಟ್ರಿ ಎಷ್ಟು ಸಿಗ್ತಾವ? 6 ಸಿಮೆಟ್ರಿ ಸಿಗ್ತಾವ. ನೆಕ್ಸ್ಟ್ ಟ್ರಯಾಡ್. ಟ್ರಯಾಡ್ ಈಸ್ ಅಂತ ಇದೆ. ಟ್ರಯಾಡ್ ಅಂದ್ರೆ ಬಾಡಿ ಡಯಾಗೋನಲ್ ವೈಸ್ ಅಂತವ ಎಷ್ಟು ಸಿಗ್ತಾವ? ನನಗೆ 4 ಸಿಮೆಟ್ರಿ ಸಿಗ್ತಾವ. ದೆನ್ ಟೆಟ್ರಾಡ್. ಟೆಟ್ರಾಡ್ ಅಂತಂದ್ರೆ ನಾನು ಇದನ್ನ ಹೇಳಿದೆ ನೋಡ್ರಿ, ಅದು ಎಷ್ಟು 120 ಬಾಡಿ ಡಯಾಗೋನಲ್ ವೈಸ್ ಓದಿವಿ ಅಂತಂದ್ರೆ. ಸೊ ಇದು ಅಪೋಸಿಟ್ ಟ್ರಯಾಡ್ ಅಂತ ಬಂತಂದ್ರೆ 3 ಎಕ್ಸಸ್ ಬರ್ತಾವ. 3 ಎಕ್ಸಸ್ ಸಿಗುವಂತಂದ್ರೆ ನನಗೆ ಅಪೋಸಿಟ್ ಇದಕ್ಕೆ ಸೆಂಟರ್ ವೈಸ್ ಪ್ಲೇನ್ಸ್. ಹೌ ಟ್ರಯಾಡ್ ದೇ ಆರ್ 3, these are 4, these are 6. ಟೋಟಲಿ ನನಗೆ 3, 4, 6 ಅಂತ ಹೇಳಿ ಟೋಟಲ್ ಸಿಕ್ಕು. ಅಷ್ಟು ಎಷ್ಟಾಗ್ತಾವ ನೋಡ್ರಿ. ಸೊ 1 is for center of symmetry, 9 is for reflection symmetry, 13 is for rotation symmetry. ಟೋಟಲಿ ನನಗೆ 23 rotational symmetry ಸಿಗ್ತಾವ ಒಂದು ಕ್ಯೂಬಿಗೆ. ಇದು ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕ್ಯೂಬಿಕಲ್ ಕ್ರಿಸ್ಟಲ್ಸ್ ಲ್ಯಾಟಿಸಸ್. ಮತ್ತೆ ಯಾವುದು ಉಳಿದ ಕ್ರಿಸ್ಟಲ್ ಸ್ಟ್ರಕ್ಚರ್ ಒಳಗಡೆ ನಿಮಗೆ ನೋಡ್ಲಿಕ್ಕೆ ಸಿಗಲ್ರಿ. ಸೊ ದಿಸ್ ಇಸ್ ಪಾಸಿಬಲ್ ಓನ್ಲಿ ಇನ್ ಕೇಸ್ ಆಫ್ ಕ್ಯೂಬಿಕಲ್ systems. So if you can, how many rotational symmetries are possible for a simple cubic? Yavada simple cubic, this is applicable for all these 3: simple cubic, BCC and FCC. ಮೂರಕ್ಕೂ applicable ಅದು. Is that clear? ಈ ಟೇಬಲ್ ಏನು ಬಿಟ್ಟರೆ ಸಾಕು ನಿಮಗೆ. Done with this? ಆಡಿಬಲ್ ಅದರಿ ನಾನು ಮಾತಾಡೋದು? ಬಿಕಾಸ್ ಕರೆಂಟ್ ಹೋಗಿತ್ತು ಅಂತ ಮೊಬೈಲ್ ಇಂದ ಕನೆಕ್ಟ್ ಮಾಡಿದ್ದೆ. Yes sir, audible.
Okay, 1 second, I will switch this network. Yes, is it audible now? The Wi-Fi connect ಮಾಡಿನಿ ಈಗ. Is it audible? Okay. See here. Now, so these are about the three-dimensional structure visualization, symmetries, Miller planes, Miller indices, then all those packing fractions and everything we have looked at. Correct? So ಇದುವರೆಗೂ ಇಷ್ಟೇನು ಕರೆಕ್ಟ್ ಆಗುತ್ತಲ್ಲ ಇದೆಲ್ಲನೂ ಆಲ್ಮೋಸ್ಟ್ ಬಿ ಎಸ್ ಸಿ ಲೆವೆಲ್ಗೆ ಇದ್ದೀವಿ. ಇನ್ನು ಎಂಟರ್ ಆಗ್ತೀವಿ ಎಮ್ ಎಸ್ ಸಿ ಲೆವೆಲ್ಗೆ ಆಲ್ಮೋಸ್ಟ್. ಸೊ ಫಸ್ಟ್ ಒನ್ ಇಸ್ ಹಿಯರ್ ಎಲ್ಲಾನು ಕ್ರಿಸ್ಟಲ್ ಸ್ಟ್ರಕ್ಚರ್ಸ್ ಅನ್ನು ನೋಡ್ಕೋತ ಬಂದೀವಿ ನಾವು. ಸ್ಟ್ರಕ್ಚರ್ಸ್ ಡಿಟರ್ಮೈನಿಂಗ್ ಫಿಸಿಕಲ್ ಪ್ರಾಪರ್ಟೀಸ್ ಯಾವ್ಯಾವು. ಈಗ ಒಂದು ಸಾಲಿಡ್ ಅದ, ಈ ಸಾಲಿಡ್ ಅನ್ನ ನನ್ನ ಸ್ಟ್ರಕ್ಚರ್ ಹಿಂಗ ಅದ ಅಂತ ಹೇಳ್ಬೇಕಂದ್ರೆ ಯಾವ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ಅಪ್ಲೈ ಮಾಡಕ್ ಹೋಗ್ತೀವಿ, ಫಿಸಿಕಲ್ ಪ್ರಾಪರ್ಟೀಸ್ ಅನ್ನ ಯಾವ್ಯಾವುದರಿಂದ ಕ್ಯಾಲ್ಕುಲೇಟ್ ಮಾಡ್ತೀವಿ. ಜಸ್ಟ್ ಬೈ ಸೀಯಿಂಗ್ ದಟ್ ಒನ್ ಕ್ಯೂಬಿಕಲ್ ಅದ, ಸೆಂಟ್ರ್ ಒಳಗೆ ಒಂದು ಆಟಮ್ ಅದ, ಫೇಸ್ ಸೆಂಟ್ರ್ ಒಳಗೆ ಆಟಮ್ಸ್ ಅದಾವು, ಎಫ್ ಸಿ ಸಿ, ಸಿಂಪಲ್ ಕ್ಯೂಬಿಕ್, ಬಿ ಸಿ ಸಿ ಅಂತ ಎಕ್ಸ್ಪ್ಲೇನ್ ಮಾಡ್ತೀವಿ. But without going into the structural details, how can you explain the structures of each crystal systems and their physical properties, especially in case of solids? ಅದನ್ನು structural properties ಅನ್ನು define ಮಾಡಲಿಕ್ಕೆ we are going to adopt some of the methods. This first one is X-ray diffraction. First one is X-ray diffraction. So, what exactly this X-ray diffraction is? It is made up of completely electromagnetic waves. X-rays ಅಂತಂದ್ರೆ ನಿಮಗೆ ಆಲ್ರೆಡಿ ಗೊತ್ತಿದೆ. So these are electromagnetic waves only, EM waves only, right? So X-rays almost wavelength ಯಾವ ಆರ್ಡರ್ ನಾಗ ಇರ್ತದಪ್ಪ ಅಂತಂದ್ರೆ lambda is nearly equal to almost 1 angstrom level ನಾಗ ನಿಮಗೆ X-rays will be available, because X-rays are almost electromagnetic waves ಒಳಗಡೆ ಬಂತೀವಿ ಅಂತಂದ್ರೆ second last ಅಂದ್ರೆ ಇದು X-rays, because their wavelength will be very small, frequency will be very high. So frequency very high ಅದ ಅಂದ್ರೆ wavelength ಕಡಿಮೆ ಇರೋ ಸಂಬಂಧ ಇದನ್ನ ನಾವು ಯೂಸ್ ಮಾಡ್ತೀವಿ diffraction. ನೀವು ಆಲ್ರೆಡಿ what diffraction, right? What do you mean by diffraction? Diffraction is nothing but these contains ಎರಡು ವರ್ಡ್ ಅದಾವ, ಒಂದು X-ray ಇನ್ನೊಂದು diffraction ಅಂತ. So diffraction is nothing but bending of the light at the obstacle, edge of the obstacle. ಎಲ್ಲ ಒಂದ್ ಕಡೆ obstacle ಇತ್ತು, ಇದ್ರ ಮೇಲೆ ಲೈಟ್ ಪಾಸ್ ಆಗ್ತಿತ್ತು ಅಂದ್ರೆ edge ಗೆ ಏನಾಗ್ತದೆ, ಲೈಟ್ ಬೆಂಡ್ ಆಗ್ತದೆ. It's not a refraction, it's a diffraction, right? Depending on which type of materials will give us diffraction, materials or edges. For example, single slit diffraction ಅಂತ ಕರಿತೀವಿ ನೋಡಿ. ಸಿಂಗಲ್ ಸ್ಲಿಟ್ diffraction ಒಳಗಡೆ ಸಿಂಗಲ್ ಜಸ್ಟ್ ಇಷ್ಟ ಒಂದು ಸ್ಲಿಟ್ ಮಾಡ್ತೀವಿ. ಸ್ಲಿಟ್ ವಿಡ್ತ್ ಎಷ್ಟು ಇರಬೇಕಂದ್ರೆ ಇದು ವೇವ್ಲೆಂತ್ ರೇಂಜ್ ನಾಗ ಇರಬೇಕು. ಸ್ಲಿಟ್ ವಿಡ್ತ್ or size should be nearly equal to ವೇವ್ಲೆಂತ್ ರೇಂಜ್ ನಾಗ ಇತ್ತು ಅಂದ್ರೆ ಅಲ್ಲಿ ನೀವು diffraction ನ ಅಬ್ಸರ್ವ್ ಮಾಡಬಹುದು. This is the property of diffraction. So inside the crystal atoms are arranged periodically. So ಯಾವ ತರ arrangement ಇರ್ತದೆ, periodically arrangement ಇರ್ತದೆ. ಅದ್ರದ್ದು difference means the distances between each side is going to be in the order of, so see, one atom to another atom is crystal lattice ಅಂತ ಕರಿತೀವಿ. is the that is crystal lattice ಅಂತ ಕರಿತೀವಿ, or lattice constant ಅಂತ ಕರಿತೀವಿ. this lattice constant order ಏನಿರ್ತದೆ ಗೊತ್ತಂದ್ರಿ, ಆಲ್ಮೋಸ್ಟ್ ಸಾಲಿಡ್ ಸಿಸ್ಟಮ್ಸ್ ಒಳಗಡೆ lattice constant ಇದ್ರ ಆರ್ಡರ್ ಯಾವ ಲೆವೆಲ್ ನಾಗ ಇರ್ತದೆ ಅಂದ್ರೆ ಲ್ಯಾಂಬ್ಡಾ ರೇಂಜ್ ನಾಗ ಇರ್ತದೆ. ಹಂಗಂದ್ರೆ ಇದ್ರ ಮೇಲೆ ಏನಾದ್ರು ಒಂದು ಎಕ್ಸ್ರೇ ಅನ್ನ ಡಿಫ್ರಾಕ್ಟ್ ಮಾಡಿದ್ವಿ, ಎಕ್ಸ್ರೇ ಅನ್ನ ಇನ್ಸಿಡೆಂಟ್ ಮಾಡಿದ್ವಿ ಅಂತಂದ್ರೆ there we can expect a diffraction pattern from this crystal system. So this X-ray diffraction is basically used to calculate interplanar spacing between lattices. Interplanar spacing. So what do you mean by this interplanar spacing? ನಾನು ನಿಮಗೆ ನಿನ್ನೆ ಇದನ್ನ ಹೇಳತ್ತಿದ್ದೆ ನೋಡ್ರಿ, ಮಿಲ್ಲರ್ ಪ್ಲೇನ್ಸ್. So if I take this is a cube, right? ಈ ಕ್ಯೂಬ್ ತಗೊಂಡ್ರಿ 111 ಪ್ಲೇನ್ ಅಂತ ತಗೊಂಡ್ರಿ ಅಂತಂದ್ರೆ, so if you consider this is 111 ಪ್ಲೇನ್ ತಗೊಂಡ್ರಿ ಅಂತಂದ್ರೆ, or 100 ಪ್ಲೇನ್ ತಗೋರಿ. So if I take 100 plane, this front plane is going to tell us about 100 plane. Not about this backside one ಎಷ್ಟು ಹೇಳ್ತದೆ ಹೇಳ್ರಿ. Backside one is also going to tell us about 100 because they are parallel.
So parallel planes ನೀವು ಮಿಲ್ಲರ್ ಇಂಡೈಸಸ್ ಅನ್ನು ಸೇಮ್ ಆಗಿ ಕೊಡ್ತವೆ ಕರೆಕ್ಟಾ. What is the distance between these two planes? This is atom. ಇಲ್ಲಿ ಸಿಂಪಲ್ ಕ್ಯೂಬಿಕ್ ಒಳಗೆ ತೊಗೊಂಡ್ರಿ ಅಂತಂದ್ರೆ ಇಲ್ಲೊಂದು ಫ್ರಂಟ್ ಒಳಗಡೆ 4 ಅಟಮ್ ಇದಾವೆ. ಈ ಪ್ಲೇನ್ಸ್ ಹೆಂಗ ಅದಾವ ಅಂದ್ರೆ ಎಲ್ಲಿ ಅಟಮ್ ಅದಾವ ಅಲ್ಲಿ ಅಟ್ಟ ಪಾಸ್ ಆಗತ್ತೇವ. What is the distance between these two? ಇಲ್ಲಿಂದ ಇಲ್ಲಿ ತನಕ ಇರೋ ಡಿಸ್ಟೆನ್ಸ್ ಎಷ್ಟಾಗ್ತೈತಿ? That is going to be only. ಇದಕ್ಕೆ ನಾವೇನಂತ ಕರಿತೀವಿ interplanar distance ಅಂತ ಕರಿತೀವಿ. Then similarly we can also call this one as interplanar spacing also. By using this X-ray diffraction we are going to calculate the interplanar spacing. So let us consider this. It is that is here one atom ada, illondu atom aiti, illondu atom ada. So these are atomic one arrangement aiti. So this is called crystal anta karitivi, unit cells arrangement anta karitivi. Unit cells ಏನದಾವ periodically arrangement ಮಾಡ್ಕೊತ ಹೋದಿವಿ ಅಂತಾರ. I can observe this crystal system like this. So ಇದು complete ಒಂದು crystal ಒಂದು part ಅದು, right? ಇದ್ರಾಗ ಒಂದು ನನ್ನ ನಾಲ್ಕು so these atoms ಗಳು ತಗೊಂಡ್ರೆ we can call this one as a simple cube. Simple cube unit cell ಅಂತ ಕರೀತೀವಿ. We can call this one as a unit cell. Atoms ಗಳು inside ಇರಲಿಲ್ಲ ಅಂದ್ರೆ ಇದಕ್ಕೆ primitive cell ಅಂತ ಕರೀತೀವಿ. Inside ಗಳು atoms ಗಳು inside ಇದು ಅಂತಂದ್ರೆ we call them as a non-primitive unit cell. What do you do? Now let us incident X-ray on these atoms. A complete crystal ಮೇಲೆ ಒಂದು X-ray ಅನ್ನು ಫಾರ್ಮ್ ಮಾಡ್ಸೋಣ. Let us consider the distance between these two atoms is d. That is called lattice constant ಅಂತ ಕರೀತೀವಿ. Okay. ಇನ್ನೊಂದು ಪ್ಲೇನ್ ಅದ ಕರೆಕ್ಟಾ. This is the plane. ಇದು ಒಂದು ಮೇಲಿನ ಪ್ಲೇನ್ ಅದ. ಈ ಪ್ಲೇನ್ ಅನ್ನು ನಾನು ರಿಪೀಟ್ ಮಾಡ್ಕೊತ ಹೋಗಿನಿ. ಕೆಳಗಡೆ ಒಂದು ಪ್ಲೇನ್ ಐತ್ರಿ. ಇದಕ್ಕೆ ಅಂತ ಕರಿತೀವಿ ಅಂದ್ರೆ ಕ್ರಿಸ್ಟಲ್ ಪ್ಲೇನ್ಸ್ ಅಂತ ಕರಿತೀವಿ. So these planes are called as crystal planes. Crystal planes. Okay. So when in the X-ray incident ಆಗತ್ತಲ್ಲ, X-ray incident ಆಗೋದಕ್ಕೆ ನಾ ಏನಂತಿದ್ದೆ diffraction create ಆಗುತ್ತದೆ ಅಂತ. Diffraction possible when the interplanar spacing or distance between the atoms should be nearly equal to lambda range ನಾಗೆ ಇರಬೇಕು. ನಾ ಏನಂತ ಕರೀತೀನಿ ಈ ಪ್ಲೇನ್ಸ್ ಈ ಮೇಲಿನ ಪ್ಲೇನ್ ಮತ್ತು ಕೆಳಗಿನ ಪ್ಲೇನ್ ಇರುವಂತ ಡಿಸ್ಟೆನ್ಸ್ ಅನ್ನ call that as d. This d is called as interplanar spacing. Interplanar spacing ಅಂತ ಕರೀತೀವಿ. Interplanar spacing. So interplane separation d ada, the width a ada. ಈಗ ನೀವು cubical crystals ತೊಂದ್ರಿ ಅಥವಾ ಸ್ಕ್ವೇರ್ ಕ್ರಿಸ್ಟಲ್ಸ್ ಗಳು ತೊಂದ್ರಿ ಅಂದ್ರೆ a is equal to d generally. ಈಗ ನಾ a ಅನ್ನ a ಅಂತ ತೋತೀನಿ, d ಅನ್ನ d ಅಂತ ತೋತೀನಿ. Because ಜನರಲ್ ಕೇಸ್ ಒಳಗಡೆ let us consider they are different. So rectangular shape ನಾಗ ಅದಾವ ಅಂತ ಅನ್ಕೊಳ್ಳಿ. Okay, ಇದು 2 dimensional crystal ಅದ. ನಾನು ಸೆಕ್ಷನ್ ತೊಗೊಂಡಿದ್ದು 2 dimension ಅಷ್ಟೇ ಕಾಣ್ತದೆ. ಇದ್ರ ಮೇಲೆ ಒಂದು X-ray incident ಆಯ್ತು ಅಂತ ಅನ್ಕೊಳ್ಳಿ. Let us consider this X-ray incident like this. ಇದ್ರ ಮೇಲೆ incident ಆಯ್ತು, right? So this is X-ray with a wavelength lambda. This is X-ray. ಇದ್ರ ಮೇಲೆ ಇನ್ಸಿಡೆಂಟ್ ಆದ ತಕ್ಷಣ ಏನಾಗ್ತದ, ಇದ್ರ ಮೇಲೆ ಇದ್ರ ಜೊತೆ parallel lines ಇನ್ಸಿಡೆಂಟ್ ಆಗ್ತದೆ. So if I consider this is the parallel ray, right? This parallel ray incidents here. ಇದ್ರ ಮೇಲೆ ಇನ್ಸಿಡೆಂಟ್ ಆಗ್ತದೆ because ಅಲ್ಲಿ ಖಾಲಿ ಸ್ಪೇಸ್ ಅದ ರೀ. ಖಾಲಿ ಸ್ಪೇಸ್ ಅದ ನನಗೆ ಎರಡು ರೇ ಏನು ಇನ್ಸಿಡೆಂಟ್ ಆಗತ್ತವ ಅದ್ರ ನೋಡು ಖಾಲಿ ಸ್ಪೇಸ್ ಅದ. So this is another one which is incidenting on exactly atom ಮೇಲೆನೇ ಬೀಳ್ತದೆ. ಆಲ್ರೆಡಿ ಡ್ರಾ ಮಾಡೀನಿ, ರೈಟ್? ಈಗ ಏನಾಗ್ತದ್ರಿ, ಈ ಇನ್ಸಿಡೆಂಟ್ ಈ ಅಟಮ್ ಮೇಲೆ ಇನ್ಸಿಡೆಂಟ್ ಆಗಿದ್ದ ಲೈಟು ಆಟೋಮೆಟಿಕ್ಲಿ ರಿಫ್ಲೆಕ್ಟ್ ಆಗಿ ಬ್ಯಾಕ್ ಆಗಿ ಹೋಗುತ್ತೆ. ಬಿಕಾಸ್ ಅಲ್ಲಿ ಅಟಮ್ ರಿಫ್ಲೆಕ್ಟ್ ಆಗಿ ಮೇಲೆ ಹೋಗ್ತದೆ. ಇದೇನ್ ರೇ ಅದ ಎಕ್ಸ್ರೇ ರೇ ಡೈರೆಕ್ಟ್ಲಿ ಎಂಟರ್ ಆಗ್ತದೆ ನೆಕ್ಸ್ಟ್ ಲೇಯರ್ ಬಿಕಾಸ್ ದೇರ್ ಇಸ್ ನೋ ಅಟಮ್ ಆರ್ ಎನಿ ಇನ್ ಬಿಟ್ವೀನ್ ಯಾವುದೋ ಅಟಮ್ ಇಲ್ಲ, ಯಾವುದೋ ಆಬ್ಸ್ಟಾಕಲ್ ಇಲ್ಲ. ಸೊ ಲೈಟ್ ಡೈರೆಕ್ಟ್ಲಿ ಎಂಟರ್ಸ್ ದ ನೆಕ್ಸ್ಟ್ ಪ್ಲೇನ್. ನೆಕ್ಸ್ಟ್ ಪ್ಲೇನ್ಗೆ ಎಂಟರ್ ಆಗಿ ನೆಕ್ಸ್ಟ್ ಪ್ಲೇನ್ ಆಗಿರೋ ಅಟಮ್ ಇನ್ಸಿಡೆಂಟ್ ಆಗುತ್ತೆ, ದೆನ್ ಇಟ್ ರಿಫ್ಲೆಕ್ಟ್ಸ್ ಬ್ಯಾಕ್. ಈ ತರ ಹೋಗಿ ರಿಟರ್ನ್ ಬ್ಯಾಕ್ ಆಗಿ ರಿಫ್ಲೆಕ್ಟ್ ಆಗಿ ಹೋಗ್ತದೆ. ಸಿ ದಿಸ್ ಇಸ್ ಎರಡು ಲೈಟ್ಗಳು ಇನ್ಸಿಡೆಂಟ್ ಆಗ್ಬೇಕಾದ್ರೆ ಎರಡು ಕೂಡ ಬಂದು ಕರೆಕ್ಟಾ ರಿಫ್ಲೆಕ್ಟ್ ಆಗಿ ಹೋಗ್ಬೇಕಾದ್ರೆ ದೇ ಆರ್ ಗೋಯಿಂಗ್ ಏನೋ ಲಿಟಲ್ ಬಿಟ್ ಲ್ಯಾಗಿಂಗ್ ಅದ. ಯಾಕಂದ್ರೆ ಒಂದು ಹಿಂದೆ ಹೋಗುತ್ತದೆ, ಇನ್ನೊಂದು ಮುಂದೆ ಹೋಗ್ತದೆ. ದಿಸ್ ಇಸ್ ರೇ 1, ದಿಸ್ ಇಸ್ ರೇ 2, ರೈಟ್? ಈಗ path difference ಅನ್ನು ಕ್ಯಾಲ್ಕುಲೇಟ್ ಮಾಡಿ. ವಾಟ್ ಡು ಮೀನ್ ಬೈ path difference? ಒನ್ ರೇ ಏನು ಟೂ ರೇ ಎಕ್ಸಾಕ್ಟ್ಲಿ ಇನ್ಸಿಡೆಂಟ್ ಆಗಿದ್ದ ಟೈಮ್ ಒಳಗಡೆ ಡ್ರಾ ದ ಪರ್ಪೆಂಡಿಕ್ಯುಲರ್ ಅಟ್ ದಿಸ್ ಪಾಯಿಂಟ್. ಈ ಲೈನ್ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದೀವಿ ಅಂತಂದ್ರೆ ಬೋತ್ ಆರ್ ಇನ್ ದ ಫೇಸ್ ಅಂತ ಕರಿತೀವಿ. ವಾಟ್ ಮೀನ್ ಬೈ ದಿಸ್ ಫೇಸ್? ಪಾತ್ ಫೇಸ್ ಮೀನ್ಸ್ ಒಂದು ರೇ ವೇವ್ ಹಿಂಗ್ ಬರ್ತಿತ್ತು ಅಂತಂತಂದ್ರೆ ಇನ್ನೊಂದು ವೇವ್ ಕೂಡ ಇದ್ರ ಜೊತೆಗೆ ಇನ್ ಫೇಸ್ ನಾಗ ಇರ್ಬೇಕು. ಸೊ ಕನ್ಸ್ಟ್ರಕ್ಟಿವ್ಲಿ ಶುಡ್ ಆಡ್
angle difference between them should be equal to 0. The phase difference should be equal to 0 ಇರಬೇಕು or phi ಅಂತ ಹೋಗುತ್ತೆ. ಇದಕ್ಕೆ ಏನಂತ ಕರಿತೀವಿ ನಾವು in phase rays ಅಂತ ಕರಿತೀವಿ. In phase X rays ಅಂತ ಕರಿತೀವಿ. Out of phase ಅಂತ ಯಾವಾಗ ಕರಿತೀವಿ? This is a wave. Exactly crust to crust, trough to trough coincide ಆಗಲಿಲ್ಲ. Exactly opposite ಇದಕ್ಕೆ out of phase ಅಂತ ಕರಿತೀವಿ. Okay. So in phase ನಾಗಿದ್ದು ಅಂತಂದ್ರೆ ಅದ್ರ path difference actually 0. Path difference we define that one as the lambda x. Path difference ಅಂದ್ರೆ ಹಿಂದೆ ಮುಂದೆ ಇರಂಗಿಲ್ಲ. So we call that one as a path difference. Okay. Right. So here ನೀವು ಅಬ್ಸರ್ವ್ ಮಾಡಿದ್ರಿ ಅಂದ್ರೆ ಈ ಸ್ಟಾರ್ಟಿಂಗ್ ಇಲ್ಲಿ ಇನ್ಸಿಡೆಂಟ್ ಆಗೋ ತನನು ವೇವ್ ಏನದಾವ ಎರಡು ಕೂಡ ಬರತ್ತವ. ಬಟ್ ಒನ್ಸ್ ಆಫ್ಟರ್ ಇನ್ಸಿಡೆಂಟಿಂಗ್ ಒಂದು ವೇ ಇದು ಫಸ್ಟ್ ರೇ ಜಲ್ದಿ ಹೋಗ್ತದೆ, ಸೆಕೆಂಡ್ ರೇ ಸ್ವಲ್ಪ ಲೇಟ್ ಆಗಿ ಬರ್ತದೆ. ದೇರ್ ಶುಡ್ ಬಿ ಪಾತ್ ಡಿಫರೆನ್ಸ್ ಬಿಟ್ವೀನ್ ದೇಮ್. ಸೊ ಈ ಪಾರ್ಟ್ ಅನ್ನ ಎಲಾಬರೇಟ್ ಆಗಿ ಇನ್ನೊಂದ್ಸತಿ ಡ್ರಾ ಮಾಡಿ ಎಕ್ಸ್ರೇ ಡಿಫ್ರಾಕ್ಷನ್ ಡಿರೈವ್ ಮಾಡಿ. ಸೊ ದಿಸ್ ಇಸ್ atom, then here is another atom, right? So ಇದರ ಮೇಲೆ ಇನ್ಸಿಡೆಂಟ್ ಆಯ್ತು ಲೈಟ್, geometrically calculation ಸಲುವಾಗಿ ಅಷ್ಟೇ. So if this is X-ray is incident here, right? Then other ಏನ ಇನ್ನೊಂದು ಇದು, right? So here, yes. Next, that is reflected rays like this, right? Yes. This is what. Okay. So as I told that there is a interplanar spacing distance is this one is d, right? So this distance I have told that one is d. Then incident light incident ಆಯ್ತು ನೋಡ್ರಿ, ಯಾವಾಗ ಫೇಸ್ ನಾಗ ಅಂತ ಕರಿತೀವಿ ಅಂದ್ರೆ ಯಾವತ್ತು ನಾವೇನ್ ಮಾಡ್ತೀವಿ, ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಅನ್ನು ಡ್ರಾ ಮಾಡ್ತೀವಿ. ಇದೇ ಇನ್ಸಿಡೆಂಟ್ ರೇ ರಿಫ್ಲೆಕ್ಟೆಡ್ ರೇ ಅದಲ್ಲ, ಫಸ್ಟ್ ರೇ ಬ್ಯಾಕ್ ಎಕ್ಸ್ಟೆಂಡ್ ಮಾಡಿ ಇಟ್ ಈಸ್ ಗೋಯಿಂಗ್ ಟು perpendicular to the next ray because they are initially they ಬರ್ಬೇಕಾದ್ರೆ ಏನದವ parallel rays da rays are they are parallel. Okay. So ಇಲ್ಲಿ ಏನಾಗ್ತೈತಿ, ಫಸ್ಟ್ ಅಟಮ್ ರಿಫ್ಲೆಕ್ಟ್ ಆಗೋದು ಸೆಕೆಂಡ್ ಅಟಮ್ ರಿಫ್ಲೆಕ್ಟ್ ಹೋಗಬೇಕಾದ್ರೆ ಅದರ ಡಿಫರೆನ್ಸ್ ಕ್ರಿಯೇಟ್ ಆಗುತ್ತೆ. ನೋಡ್ರಿ ನೆಕ್ಸ್ಟ್ ರಿಫ್ಲೆಕ್ಟ್ ಆಗಿ ಹೋಗಬೇಕಾದ್ರೆ ನೆಕ್ಸ್ಟ್ ಲೆಟ್ ಅಸ್ ಡ್ರಾ ಅಗೇನ್ ಪರ್ಪೆಂಡಿಕ್ಯುಲರ್ ಟು ಯಾವಾಗ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದ್ರಿ ದೇ ಆರ್ ಎರಡು ಕೂಡ ಹೊಂಟಾವ ಅಂದಾಗ, ಎರಡು ಕೂಡ ಇನಿಷಿಯಲಿ ಬರ್ಬೇಕಾದ್ರೆ ಎರಡು ಕೂಡ ಬರತ್ತವ, ರಿಫ್ಲೆಕ್ಟ್ ಹೋಗಬೇಕಾದ್ರೆ ಎರಡು ಕೂಡ ಹೊಂಟಾವ. ಬಟ್ ಎಕ್ಸ್ಟ್ರಾ ಪಾತ್ ಅನ್ನ ಯಾವ್ದು ಕವರ್ ಮಾಡ್ತೈತಿ, second ray is going to cover extra path here. Therefore, from let us take this is A, B, and C. This is O. The distance from AB plus BC that is going to be the extra path covered by second ray. Right? Therefore, difference ಆಗಿ ನೋಡ್ಕೊಂಡು ಬಂದ್ರೆ the distance from AB plus BC is going to give us a path difference. It is path difference ಅಂತ ಕರಿತೀವಿ. ಸೊ ನೋಡ್ರಿ ಏನಂತೂ ಇನಿಷಿಯಲಿ ಇದು ಈ ರೇ ಎಕ್ ಬಂದಾಗ ಮತ್ತು ಈ ರೇ ಓಕ್ ಬಂದಾಗ ಎರಡು ಎಕ್ಸಾಕ್ಟ್ಲಿ ಪ್ಯಾರಲಲ್ ಅದು. ದೆನ್ ಓದಿಂದ ಎಕ್ಸಿಟ್ ಆಗೋ ಟೈಮ್ನಾಗ ಮತ್ತು ಇದು ಸಿ ದಿಂದ ಎಕ್ಸಿಟ್ ಆಗೋ ಟೈಮ್ನಾಗ ಎರಡು ಪ್ಯಾರಲಲ್ ಕಾಣ್ತಾವ. ಬಟ್ ಫಸ್ಟ್ ರೇ ಆಲ್ರೆಡಿ ಮುಂದೆ ಹೋಗಿರ್ತದ, ಸೆಕೆಂಡ್ ರೇ ಸ್ವಲ್ಪ ಲೇಟ್ ಆಗಿ ಬರ್ತದೆ. ಎಕ್ಸ್ಟ್ರಾ ಪಾತ್ ಅನ್ನ ಇದು ಕವರ್ ಮಾಡ್ತಾರೆ, ಎಷ್ಟು ಅದು ಎ ಬಿ ಪ್ಲಸ್ ಬಿ ಸಿ ಡಿಸ್ಟೆನ್ಸ್ ದ ಎಕ್ಸ್ಟ್ರಾ ಪಾತ್ ಇಟ್ ಇಸ್ ಕವರ್ಡ್. ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ ದ ಆಂಗಲ್ ಆಫ್ ಇನ್ಸಿಡೆಂಟ್. ಇನಿಷಿಯಲಿ plane of the parallel plane ಗೆ it makes an angle theta. Not with respect to normal incidental angle anna I am not going to take that one with respect to normal. I am taking that angle with respect to this horizontal plane. Okay. This horizontal plane theta angle madidandre what is this theta? It is also theta na agtade geometrically. If you calculate that geometrically this angle will also become theta. Then a perpendicular distance d adari nanagile distance is d. What is the angle this, what is the side AB? Can we calculate the AB length? If you look at this, what is this O, this is A, this is B. This B other is O. I have taken the angle of incidence as theta here. This theta, this angle is also theta. Then I know this distance is D. What is AB distance? AB distance is equal to n ಬರ್ತದೆ ನೋಡ್ರಿ, because it is exactly perpendicular we have drawn. Perpendicular draw ಮಾಡಿದ ಸಂಬಂಧ ಇದೇನಾಗ್ತದೆ AB distance in terms of D, so that becomes D sin theta. Take it once. Is that AB distance is equal to D sin theta? AB is the opposite, so if you take this sin theta is equal to AB is opposite divided by hypotenuse D now. Therefore AB is equal to D sin theta ಅಂತ ಬರುತ್ತೆ. Similarly, if you look at this which triangle, that is OCB ಅನ್ನು ಅಬ್ಸರ್ವ್ ಮಾಡಿ. OCB, this is C, this is B, and this is a perpendicularly we have drawn here. This is a theta.
What is the BC is going to be here? That is BC is equal to, again here it also becomes d sin theta. For total path difference is going to be total path difference on delta x is equal to AB is equal to d sin theta and plus BC is also d sin theta. Therefore, totally I am going to get a 2d sin theta is the total path difference of a X-ray which is falling on the crystal system with the interplanar distance, that is d. Is this clear out, everyone? The total path extra covered by the second ray is going to be AB plus BC. That is the path difference with respect to the first ray after reflection. They are going to have a path difference of 2d sin theta. So according to the optics ಒಳಗಡೆ ನಾವು ಕಲ್ತೀವಿ ಏನು ಕಲ್ತೀವಿ ಅಂತಂದ್ರೆ have a maximum diffraction pattern, maxima and minima ಅಂತ ಬರುತ್ತೆ ಹೌದಾ. maximum diffraction pattern ಅಂದ್ರೆ dark and bright fringes ಅಂತ ಕರಿತೀವಿ. bright fringes ಇತ್ತು ಅಂತಂದ್ರೆ ಇದಕ್ಕೆ diffraction maximum ಅಂತ ಕರಿತೀವಿ. dark pattern ಇತ್ತು ಅಂತಂದ್ರೆ diffraction minima ಅಂತ ಕರಿತೀವಿ. ಅದನ್ನ ಹೆಂಗ್ ಡಿಫೈನ್ ಮಾಡ್ತೀವಿ ಅಂತಂದ್ರೆ to have maximum diffraction maximas, to have diffraction maxima, to have diffraction maxima, condition is delta x should be equal to n lambda ಅಂತ ಕರೀತೀವಿ. So this is actually the condition of diffraction maximum. ಏನಿದು diffraction maximum ಅಂತಂದ್ರೆ ನೋಡ್ರಿ ಒಂದ್ ರೇ ಇಲ್ಲಿ ಬರಾತೈತಿ. So if I consider this is the wave, ಒಂದು ವೇವ್ ಹಿಂಗ್ ಬರಾತೈತಿ ಇದು ರಿಫ್ಲೆಕ್ಟ್ ಆಗಿ ಕರೆಕ್ಟಾ. ಇನ್ನೊಂದು ವೇವ್ ಇದು ಕೂಡ ಒಂದ್ ಸ್ವಲ್ಪ ರಿಫ್ಲೆಕ್ಟ್ ಆಗಿ ಬರಾಕತೈತಿ ಸೆಕೆಂಡ್ ತಲೆಗಿನ ಅಟಮ್ ದಿಂದ. ಬಟ್ ಇವೆರಡು ನೋಡ್ರಿ ಏನದ ಪಾತ್ ಡಿಫರೆನ್ಸ್ ಅದು. ಇವೆರಡು ಕನ್ಸ್ಟ್ರಕ್ಟ್ ಆದಾಗ ನನಗೆ ಇದ್ರ ಕಂಡೀಷನ್ ಏನ್ ಬರ್ಬೇಕಂದ್ರೆ ಮ್ಯಾಕ್ಸಿಮಾ ಇಲ್ಲಿ ಬ್ರೈಟ್ ಫ್ರಿಂಜಸ್ ಕಾಣಬೇಕಾದ್ರೆ, so that is bright fringes ಕಾಣಬೇಕಾದ್ರೆ I need to have this delta x should be equal to n lambda. It comes from the optics. Okay, so ಇದನ್ನ ನೆನಪಿಟ್ಕೋರಿ. Have the diffraction maxima, I need to have delta x should be equal to n lambda. Delta x already ನನಗೆ ಏನದ 2d sin theta is equal to n lambda ಅಂತ ಬಂದಿದೆ. So this is actually called as a Bragg's equation of X-ray diffraction. Bragg's equation of X-ray diffraction ಅಂತ ಕರೀತೀವಿ. ನೋಡ್ರಿ this d is called as interplanar spacing, where n lambda is nothing but a wavelength. n ಅನ್ನೋದು ಏನಿದು, n tells about the order, which order ನೀವು ಅಬ್ಸರ್ವ್ ಮಾಡತ್ತೀರಿ. ನೋಡ್ರಿ ಆಕ್ಚುಲಿ ಡಿಫ್ರಾಕ್ಷನ್ ಪ್ಯಾಟರ್ನ್ ಹೆಂಗ್ ಕಾಣ್ತದ ಗೊತ್ತೇನ್ರಿ, ಈ ತರ ಕಾಣ್ತದೆ. ಆಪ್ಟಿಕ್ಸ್ ಒಳಗಡೆ ನೀವು ಅಬ್ಸರ್ವ್ ಮಾಡಿದ್ರೆ ಈ ತರ ಪಿಕ್ಸ್ ಕಾಣ್ತಾವೆ. ಓಕೆ, ಸೊ ಹಿಯರ್ ದಿಸ್ ಸ್ವಲ್ಪ ಮ್ಯಾಕ್ಸಿಮಾ ಜಾಸ್ತಿ ಇರ್ತೈತಿ, ಇದು ಸ್ವಲ್ಪ ಕಡಿಮೆ ಆಗುತ್ತೆ ಕರೆಕ್ಟಾ. ಏನಂತ ಕರಿತೀವಿ ಅಂದ್ರೆ ಸೆಂಟ್ರಲ್ ಮ್ಯಾಕ್ಸಿಮಾ ಅಂತ ಕರಿತೀವಿ. ವಿ ಕಾಲ್ ದಿಸ್ ಆಸ್ ಸೆಂಟ್ರಲ್ ಮ್ಯಾಕ್ಸಿಮಾ. ದಿಸ್ ಇಸ್ ಕಾಲ್ಡ್ ಆಸ್ ಫಸ್ಟ್ ಮ್ಯಾಕ್ಸಿಮಾ, ದಿಸ್ ಇಸ್ ಕಾಲ್ಡ್ ಆಸ್ ಸೆಕೆಂಡ್ ಮ್ಯಾಕ್ಸಿಮಾ. ಈ ತರ ಮ್ಯಾಕ್ಸಿಮಾ ಪ್ಯಾಟರ್ನ್ ಸಿಗಬೇಕಾದ್ರೆ ಇಲ್ಲಿರುವಂತ ಕಂಡೀಷನ್ ಏನಿರ್ತದಪ್ಪ ಅಂತಂದ್ರೆ we are going to have that delta x equal to n lambda. So therefore in this case we will get the same ಸೀದಾ ತರ ಸೇಮ್ ಪ್ಯಾಟರ್ನ್ ಸಿಗುತ್ತೆ. ನೀವು ಅಬ್ಸರ್ವ್ ಮಾಡಿದ್ರಿ ಎರಡು ಲೈಟ್ ಗಳನ್ನ ರಿಫ್ಲೆಕ್ಟ್ ಆಗಿದ್ದ ಲೈಟ್ ಗಳನ್ನ ತಗೊಂಡು ಇಲ್ಲಿ ಏನಾದ್ರೂ ನೀವು ಅಬ್ಸರ್ವ್ ಮಾಡಿದ್ರಿ ಅಂದ್ರೆ ನಿಮಗೆ ಈ ತರ ಡಿಫ್ರಾಕ್ಷನ್ ಪ್ಯಾಟರ್ನ್ ಸಿಗುತ್ತೆ. ಡಿಫ್ರಾಕ್ಷನ್ ಪ್ಯಾಟರ್ನ್ ಮ್ಯಾಕ್ಸಿಮಾ ಆಗಬೇಕಾಗಿತ್ತು ಅಂದ್ರೆ ಕಂಡೀಷನ್ ಶುಡ್ ಬಿ n lambda, that the path difference is equal to 2d sin theta is equal to n lambda. where ಅಬ್ಸರ್ವ್ ಮಾಡಿ ಥೀಟಾ ಅನ್ನ ನಾನು ಎಲ್ಲಿ ತಗೊಂಡೇನೆ ಅಂತ. theta is actually at it is not with respect to the normal, it is with respect to the plane. That X-ray is making an angle theta with respect to the plane, not with respect to the normal. ಇದಕ್ಕೆ ನೀವು 90 minus theta ತಗೋರಿ ನಡೀತದೆ. 90 minus theta ಪ್ರಾಬ್ಲಮ್ ಒಳಗಡೆ ಕೆಲವೊಂದು ಟೈಪ್ ಪ್ರಾಬ್ಲಮ್ ಒಳಗಡೆ X-ray diffraction ಪ್ರಾಬ್ಲಮ್ ಕೊಡ್ತಾನೆ. ಅಂದ್ರೆ if theta is the angle made, angle with respect to normal ಇತ್ತು, what is the equation for that X-ray diffraction? Bragg's equation ಏನಾಗ್ತದೆ ಹೇಳ್ರಿ. ಈ ಆಂಗಲ್ ಅನ್ನು ನಾನು ಥೀಟಾ ಅನ್ನು ಇಲ್ಲಿ ತಗೊಂಡಿದ್ದೆ. this theta ಅದಕ್ಕೆ ನಾನು ಥೀಟಾ ಪ್ರೈಮ್ ಅಂತ. if I take this theta prime ಕೊಟ್ಟಿದ್ದ ನಿಮಗೆ with respect to normal ಕೊಟ್ಟಿದ್ದ, so we call that one as theta prime. So then what is the Bragg's equation? Bragg's equation ಏನಾಗ್ತದೆ? Bragg's equation becomes, ನೋಡು theta ಜಾಗದಾಗ ನಾನು theta prime ಇಟ್ಟನಂದ್ರೆ theta prime ಕು theta ಕು ಏನು ರಿಲೇಷನ್ ಅಂದ್ರೆ theta prime is equal to 90 minus theta, isn't it? Back substitute ಮಾಡಿದ್ರೆ sin theta ಇದ್ದಿದೆ ಏನಾಗ್ತದೆ ರೀ, cos theta ಆಗ್ತದೆ. At that time now here theta prime is equal to 90 minus theta. Therefore this equation becomes 2 times of t sin of 90 minus theta
or 90 minus theta is equal to 90 minus theta prime. So it will be 90 minus theta prime. So either is equal to theta is equal to really theta is equal to 90 minus theta prime. So if I should have the theta value here, it becomes 90 minus theta prime, that is equal to n lambda. So this equation becomes 2d cos theta prime is equal to n lambda. So what is this condition is? The angle of incidence with respect to normal ಕೊಟ್ಟಿದ್ರೆ 2d cos theta use ಮಾಡಿ. Angle of incidence with respect to plane compare ಮಾಡಿದ್ದ plane ಗೆ with respect to plane ಹೇಳಿದ್ದ ಅಂತಂದ್ರೆ 2d sin theta use. So this is the difference in case of Bragg's equation. So 2d sin theta and 2d cos theta. So that is the difference between Bragg's equation. So one is with respect to normal, one is with respect to horizontal. That is with respect to plane. ಒಂದ್ಸತಿ ಇದನ್ನ ಪ್ರಾಬ್ಲಮ್ ಕೇಳಿದ ಅಂತಂದ್ರೆ ಐ ಥಿಂಕ್ ಗೇಟ್ ಒಳಗೆ ಕೇಳಿದ್ದ ಅನ್ಸುತ್ತೆ, ಗೇಟ್ ಒಳಗ ನೆಟ್ ಒಳಗ ಏನ್ ಕೇಳೋಣ ಅಂದ್ರೆ ಈ ತರ ಆದ್ರೆ ನೋಡ್ರಿ ಕೊಟ್ಟಲ್ಲ, ದಟ್ ಈಸ್ ಪ್ರಾಬ್ಲಮ್ ಅದ ಟೇಸ್ಟ್ ಮಾಡ್ತೀನಿ ಬರೀದಕ್ಕಿಂತಾನೆ. ಐ ಥಿಂಕ್ ಇಲ್ಲ ನನ್ನ ತಲೆ ಇದ್ದಿಲ್ಲ ಅದ ಲಾಸ್ಟ್ ಇಯರ್ ನೆಟ್ ಒಳಗೆ ಕೇಳಿದ್ದ ಅದ ಕ್ವಶನ್ ಅದು. ದಟ್ ಈಸ್ ನಾನಾ ಬರೀತೀನಿ ನೋಡ್ರಿ, ಸೊ ಟೈಮ್ ಇಷ್ಟ ಆಗುತ್ತೆ. ದಟ್ ಈಸ್ X-ray is incident ನೋಡ್ರಿ. ಎಕ್ಸಾಂಪಲ್ ಏನಂದ ಒಂದು ಎಕ್ಸಾಂಪಲ್ ಮಾಡೋಣ ಇದಕ್ಕೆ ಬೇಸ್ ಮೇಲೆ. ಅವ್ನು ಕೊಟ್ಟಿದ್ದ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ that X-ray is incidenting on, okay, X-ray is incident on a crystal with interplanar spacing as B, and distance between atoms is A. That is horizontal distance between atoms is A. Then if the ray, if the X-ray makes an angle theta with respect to normal, theta with respect to normal, then Bragg's equation becomes ಏನಾಗ್ತದ ಅಂತ ಕೇಳಾಯ್ತು. ನಾವು ಡಯಾಗ್ರಾಮ್ ಕೊಟ್ಟಾನ ಅದಕ್ಕೆ, ಆಕ್ಚುಲಿ ಆ ನೆಟ್ ಒಳಗೆ ಕೇಳೋಣ ನನಗೆ ಗೊತ್ತದ. ಸೊ ಏನಂತದ ಈ ತರ ಕ್ವಶನ್ ಕೊಟ್ಟು ಹ್ಯಾಸ್ ಗಿವನ್ ದ ಡಯಾಗ್ರಾಮ್ ದ್ಯಾಟ್ ಇಲ್ಲೊಂದು ಅಟಮ್ ಕೊಟ್ಟಾನ, ಇಲ್ಲೊಂದು ಅಟಮ್ ಅದ, ಇಲ್ಲೊಂದು ಅಟಮ್ ಅದ, ಇಲ್ಲೊಂದು ಅಟಮ್ ಅದ. ಸೊ ದಿಸ್ ಇಸ್ ಹಿಯರ್ ಒನ್ ಇಷ್ಟು ಅಟಮ್ಸ್ ಕೊಟ್ಟಾನ. ಏನ್ ಹೇಳೋಣ ನೆಕ್ಸ್ಟ್, he has given that this distance is A. Okay, then this distance is from here to here is B, interplanar spacing ಅಂತ ಈ ತರ ನಾವು ತಗೊಂಡಿದ್ದು. ಅದ್ರ ಮಾತ್ರ ಹಿಂಗ್ ಕೊಟ್ಟಾನೆ. is ಆಮೇಲೆ ಲೈಟ್ ಅನ್ನ ಎಲ್ಲಿ ಇನ್ಸಿಡೆಂಟ್ ಮಾಡೋಣ ಅಂದ್ರೆ ಇಲ್ಲಿ ಇನ್ಸಿಡೆಂಟ್. ಲೆಟ್ us take this is the plane, right? ಈ plane ಗೆ ಲೈಟ್ ಏನದ with respect to this normal, light is incidenting here, ಇಲ್ಲಿ ಇನ್ಸಿಡೆಂಟ್ ಆಗತ್ತೆ. Correct? The angle is the other. Correct? Then what is the Bragg's equation for this? Can anyone? Bragg's equation ಏನು ಬರ್ತದೆ ಹೇಳ್ಬೋದಾ? ಡಯಾಗ್ರಾಮ್ ಅಟ್ಟ ನೋಡ್ರಿ, ಮೇಲೆ ಸ್ಟೇಟ್ಮೆಂಟ್ ಬೇಕಾಗಿಲ್ಲ ಆಕ್ಚುಲಿ. Bragg's equation becomes B cos theta dash is equal to n lambda. B cos theta dash is equal to Lambda. n lambda. B cos theta. Why it is B cos theta? Okay, ಪ್ರಕಾರ ಏನದ ಆನ್ಸರ್
B cos theta is equal to n lambda. B. Okay, I'll write it. That is 2B cos theta is equal to n lambda. Whether it is correct or not. Theta dash, sir. Theta dash is better. ಈಗ normal ಅನ್ನ ನಾನು theta ತಗೊಂಡಿನಿ. Sorry, with respect to plane, see, this is the first case. Second case ಇನ್ನೊಂದು draw ಮಾಡ್ತೀನಿ ನೋಡ್ರಿ ಇದನ್ನೇ. So this is the plane, right? If that light incident like this, then it reflects back with an angle theta here. Theta 1 ತಗೋದ್ರೆ ನಡೀತದೆ. Theta 1 ತಗೋರಿ, theta 2 ತಗೋರಿ. Yes. Now tell me the equation for second case, first case and second case. Look, equation ಏನೇನು ಬರ್ತದೆ ನೋಡಿ. I will remove this. Write down the equation for the case 1. Then write down the equation for case 2. 1 and 2. Yes. Anyone? For case 1, 2A cos For case 1, 2A cos theta. theta dash is equal to n lambda. Theta dash ಅಲ್ಲ, theta 1, theta 2 ಕೊಟ್ಟಿನ್ರಿ, theta 1, theta 2 ಒಳಗೆ ಹೇಳ್ರಿ. Because ಯಾಕಂದ್ರೆ ಅಲ್ಲಿ ಇದ್ದಿದ್ದ ಕೇಸ್ನಾಗ theta dash and theta are ಒಂದಕ್ಕೊಂದು ಲೈಕ್ ಒಂದು ನಾರ್ಮಲ್ಗೂ ಒಂದು ರೆಸ್ಪೆಕ್ಟ್ ಏಜ್ ತೊಗೊಂಡಿದೆ, ರೈಟ್? ಇಲ್ಲಿ theta 1, theta 2 ಕೊಟ್ಟಿನಿ, ಡೈರೆಕ್ಟ್ theta 1, theta 2 ದಾಗ ಫಸ್ಟ್ ಕೇಸ್ ಅಂಡ್ ಸೆಕೆಂಡ್ ಕೇಸ್ ಹೇಳ್ಬೋದಾ? 2A cos theta 1 is equal to n lambda. First case. 2A cos theta is equal to N lambda. 1 lambda. N lambda. N lambda. That is the first case. What about second case? 2B sin theta 2 is equal to n lambda. 2B sin theta is equal to n lambda. Okay, check. ನೋಡ್ರಿ, ಇದೊಂದು ತಲೆಯಾಗ ಇಟ್ಕೊಂಡ್ಬಿಟ್ರೆ ಅವತ್ತು ಹೆಂಗಂದ್ರ, ನಿಮ್ಗೆ ಯಾವ ಕಡೆ ಲೈಟ್ ಇನ್ಸಿಡೆಂಟ್ ಆಗ್ಯದಲ್ಲ, ಆ ಲೈಟ್ ಇನ್ಸಿಡೆಂಟ್ ಆಗಿದ್ದ ಡೈರೆಕ್ಷನ್ ಒಳಗಡೆ ಏನ್ ಸ್ಪೇಸಿಂಗ್ ಅದಲ್ಲ, ಅದು ಡಿ ಆಗ್ತದೆ. ಜನರಲ್ ಕೇಸ್ ಒಳಗಡೆ ಏನ್ ಬರಿತೀವಿ ನಾವು, 2D sin theta ಬರಿತೀವಿ. ಇಸ್ ದ ಇಂಟರ್ಪ್ಲೇನರ್ ಸ್ಪೇಸಿಂಗ್. ನಿಮ್ಗೆ ಲೈಟ್ ಯಾವ ಡೈರೆಕ್ಷನ್ ಒಳಗೆ ಇನ್ಸಿಡೆಂಟ್ ಆಗಿರ್ತದ, ಅದ್ರ ಡೈರೆಕ್ಷನ್ ಒಳಗಡೆ ಏನ್ ಡಿಸ್ಟೆನ್ಸ್ ಐತ್ಲ, ಅದು ನಮಗೆ ಡಿ ಆಗುತ್ತೆ. ಕ್ಲಿಯರ್ ಹಂಗಿದ್ರೆ ಎ ಆಯ್ತು. ಓಕೆ, ಫಸ್ಟ್ ಕೇಸ್ಗೆ ಬಿಕಮ್ಸ್ 2A. then what is the angle? theta 1 ನಾನು ವಿತ್ ರೆಸ್ಪೆಕ್ಟ್ ನಾರ್ಮಲ್ ತಗೊಂಡೇನಿ. ಇದ್ರೆ ಇದೇನು ಬರಿಬೇಕು, ನಾನು ಕಾಸ್ ಬರಿಬೇಕು. ಕಾಸ್ ಆಫ್ theta 1 is equal to lambda. That's it. What about second case? Second case ಗೆ that is angle is made with respect to, ನೋಡಿ ಇನ್ಸಿಡೆಂಟ್ ಆಗಿದ್ದ ಡೈರೆಕ್ಷನ್ ಹಿಂಗ ಅದ, ಇನ್ಸಿಡೆಂಟ್ ಆಗಿದ್ದು ಈ ಕಡೆ ಅದ, ರೈಟ್? angle ಬೇರೆ ಮಾಡ್ಲಿ, ಬಟ್ ಆ ಪ್ಲೇನ್ ಏನದ ಅದು ಡೈರೆಕ್ಷನ್ ಒಳಗೆ ಇನ್ಸಿಡೆಂಟ್ ಆಗತ್ತೆ. ಇನ್ ದಿಸ್ ಡೈರೆಕ್ಷನ್ ಒಳಗದ, ಅದಕ್ಕೆ ಸ್ಪೇಸಿಂಗ್ ಯಾವ್ದು ತಗೋಬೇಕು, ನಾನು ಡಿ ತಗೋಬೇಕು. What is the theta? Theta is not made with normal, it is made with crystal plane. The plane ಇತ್ತು ಅಂತಂದ್ರೆ ನಾವು ಏನು ತಗೋಬೇಕು, sin theta ತಗೋತ್ರಿ. Therefore this becomes 2B sin of theta is equal to n lambda. Is that correct everyone? ಇದು ಈ ಕ್ವೆಶ್ಚನ್ ಕೇಳಿದ್ದದ, ಗೇಟ್ ಒಳಗೆ ಕೇಳಿದ್ದದ. Is that clear everyone? Yes. Any doubt regarding this? ಇಲ್ಲಿಂದ ಚಾಲೂ ಆಗ್ತೈತೆ, ಆಲ್ಮೋಸ್ಟ್ ನೆಟ್ ಗೇಟ್ ಒಳಗೆ ಎಲ್ಲ ಕೇಳೋ ಕ್ವೆಶ್ಚನ್ಸ್ ಇದೆಲ್ಲ ಇದನ್ನ ಸ್ಟಾರ್ಟ್ ಆಗ್ತದೆ. This? Any doubt? No, sir. No. Okay. So go to the next. ಇದಕ್ಕೊಂದು ಪ್ರಾಬ್ಲಮ್ಸ್ ಅದಾವ, ನೆಟ್ ಗೇಟ್ ಪ್ರಾಬ್ಲಮ್ ಸರ್ಚ್ ಮಾಡತ್ತೀನಿ. ಸೊ ಪ್ರಾಬ್ಲಮ್ಸ್ ಅದಾವ, ಒಂದು ಪ್ರಾಬ್ಲಮ್ ಮಾಡೋಣ ಬೇಸ್ ಮೇಲೆ. ಸೊ ಆಮೇಲೆ ಇನ್ನೊಂದು ಡಿ ಅನ್ನು ಕೂಡ ಡಿಫೈನ್ ಮಾಡ್ಕೊಂಡು ಒಂದು ಪ್ರಾಬ್ಲಮ್ ಮಾಡಿ. ವಾಟ್ ಎಕ್ಸಾಕ್ಟ್ಲಿ ದ ಡಿ ನಮಗೆ ಕೊಟ್ಟಿರಲಿಲ್ಲ, ಪ್ರಾಬ್ಲಮ್ ಒಳಗಡೆ ಡಿ ಅನ್ನ ಮೆನ್ಷನ್ ಮಾಡಿರಲಿಲ್ಲ ಅಂತಂದ್ರೆ ಕ್ಯಾಲ್ಕುಲೇಟ್ ಮಾಡೋರು. D is actually given by interplanar spacing also can be represented in terms of scale values. That is H is nothing but HKL ಅಂತಂದ್ರೆ ಏನು,
interplanar Miller indices. Formula to calculate interplanar spacing. Derivation of the n madam. So this one as formula, right? Formula to calculate interplanar spacing. Formula for interplanar spacing. Interplanar spacing. ಏನ್ರಿದು interplanar spacing ಅಂತಂದ್ರೆ ಇಲ್ಲಿ ಎರಡು ಕೇಸ್ ಬರ್ತವೆ. One is for means it is the distance between two successive parallel planes. First one for cubical systems. ಎರಡು ಫಾರ್ಮುಲಾ ಬರ್ತಾವೆ interplanar spacing. Maybe ನೀವು ಜನರಲ್ ಆಗಿ ಒಂದು ಫಾರ್ಮುಲಾ ಇದನ್ನ ಕಲ್ತಿರ್ತೀರಿ ಡಿಗ್ರಿ ಒಳಗೆ ಅದು. That is D is equal to interplanar spacing D is equal to 1 divided by square root over square divided by a square. Do you know this? The square root over h square divided by a square plus l square divided by b square plus k square divided by c square. Actually, the HKL k first ಬರೀತೀವಿಲ್ಲ. Take h square by a square, k square by b square, l square by c square. So this completely under root. This formula is applicable for cubic system applicable ada and tetragonal system applicable ada. Tetragonal. This is applicable for tetragonal. Okay. Then orthorhombic. So cubic systems को tetragonal system को ಮತ್ತು orthorhombic systems को ನಾವು interplanar spacing calculate ಮಾಡಬೇಕಾದ್ರೆ ಅಪ್ಲೈ ಮಾಡೋ ಫಾರ್ಮುಲಾ ಇದೆ. That is h square by a square plus b square by k square by b square plus h square by c square. Then in case of cubic system ನೋಡ್ರಿ. Just in case of cubic system d ಅನ್ನು ಏನು ತಗೋತೀವಿ? Know that a equal to b equal to c. So then this d becomes 1 divided by square root over h square by a square plus k square divided by e square plus h square divided by e square. Then this interplanar spacing for this one is given by d is equal to 1 divided by ಇದು a square ಇದೆಲ್ಲ ಟೋಟಲ್ ಹೋಗೋದ್ರ ಮೇಲೆ ಹೋಗ್ತದೆ a, then it becomes square root over h square plus k square plus l square. So this is only applicable for cubic. ಟೆಟ್ರಾಗೋನಲ್ ಕಂಡೀಷನ್ಸ್ ಬೇರೆ ಬೇರೆ ಅದಾವ. ಟೆಟ್ರಾಗೋನಲ್ ಮತ್ತು ಆರ್ಥೋರೊಮಿಕ್ ಇದರೊಳಗಡೆ ಸೈಡ್ಸ್ ಎಲ್ಲ ಈಕ್ವಲ್ ಇರಂಗಿಲ್ಲ. ಅದಕ್ಕೆ ಇದನ್ನ ಜನರಲ್ ಆಗಿ ಅಪ್ಲೈ ಮಾಡ್ತೀವಿ. d is equal to 1 divided by square root over h square plus h square by a square plus k square by b square plus l square by c square. Where h, k, l are interplanar Miller indices. This is applicable for only these three systems. Then another one formula. Hexagonal crystal systems get the interplanar spacing different ಆಗಿದೆ. Sometimes we represent this d as d of h, k, l ಅಂತ represent ಮಾಡ್ತೀವಿ. Similarly for hexagonal system, this interplanar spacing is given by 1 by d square of hkl is equal to 4 by 3 times of h square plus hk plus k square divided by a square plus l square by c square. L square divided by c square. ಯಾಕೆ ಹಿಂಗಂದ್ರೆ hexagonal system ಒಳಗೆ ನೀನು ನೋಡಿ a equal to b ಅದ ಬಟ್ ನಾಟ್ equal to c. then angle ಕೂಡ 120 ಡಿಗ್ರಿ angle ಅದ. ಸೊ ಅದರಿಂದ ಜಾಮೆಟ್ರಿಕಲಿ ಡಿರೈವ್ ಮಾಡಿದಾಗ interplanar spacing ನಮಗೆ ಎಷ್ಟು ಬರ್ತದೆ ಅಂದ್ರೆ ಬರುತ್ತೆ. So this is the formula to calculate interplanar spacing in case of hexagonal system. And this is applicable for cubical systems alone because sides are equal. Then other than this is applicable for all cubic that a, b, c equal to ಅಷ್ಟೇ. Other than tetragonal ಮತ್ತು orthorhombic ಎರಡಕ್ಕೂ applicable ಅದ. And this formula ನೀವು ಹಿಂಗೂ ಬರಿಬಹುದು. d h k l is equal to under root over, that is root over 1 divided by that is 4 by 3 times of h square plus hk plus k square divided by a square then plus l square by c square.
ಪ್ರಾಬ್ಲಮ್ ಒಳಗಡೆ ಏನಾದ್ರು ಹೆಕ್ಸಾಗೋನಲ್ ಕ್ರಿಸ್ಟಲ್ ಸಿಕ್ತಿರೋದು ಕೊಟ್ಟಂದ್ರೆ ಅಪ್ಲಿಕೇಬಲ್ ಮಾಡ್ರಿ. ದೆನ್ ಕ್ಯೂಬಿಕಲ್ ಸಿಸ್ಟಮ್ಸ್ ಬಿಟ್ಟು ಹೆಕ್ಸಾಗೋನಲ್ ಬಿಟ್ಟು ಇನ್ನು ಉಳಿದ ಯಾವುದೋ ಬಂದ್ರು ಆಲ್ಮೋಸ್ಟ್ ಫಾರ್ಮುಲಾ ಅಪ್ಲೈ ಮಾಡ್ತೀವಿ. ಓಕೆ, ಸೊ if we derive that the same Bragg's equation ಅನ್ನು ಇನ್ನೊಂದ್ಸತಿ ಸ್ವಲ್ಪ ರಿಪ್ಲೇಸ್ ಮಾಡಿ HKL ವ್ಯಾಲ್ಯೂ ಫಾರ್ ಕ್ಯೂಬಿಕ್ ಸಿಸ್ಟಮ್ಸ್ ಗಳಿಗೆ, ಫಾರ್ ಕ್ಯೂಬಿಕ್ ಸಿಸ್ಟಮ್ಸ್ ಗಳು Bragg's equation ಬರ್ತೀವಿ ಅಂತ ಏನ್ ಬರ್ತದೆ? Bragg's equation becomes 2d sin theta is equal to n lambda. Remember, this theta is the angle made with respect to the crystal, okay, not with respect to the normal. Then I can replace that one as d is replaced by d into a divided by square root over h square plus k square plus l square. So 2 into a divided by root over h square plus k square plus l square into sin theta is equal to n lambda. So this is the formula to calculate in case of cubical systems. ನೀವು ಅದೊಂದು ಮೇನ್ ಫಾರ್ಮುಲಾ ನೆನ್ಪಿಟ್ಕೊಂಡ್ಬಿಟ್ರೆ ಸಾಕು, ಎಲ್ಲ ಡೇ ಒಂದು ನೆನ್ಪಿಟ್ಕೊಂಡ್ಬಿಟ್ರೆ ಏನು ಓದಿದ್ದೆಲ್ಲ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಒಂದು ಪ್ರೀವಿಯಸ್ ಇಯರ್ ಪ್ರಾಬ್ಲಮ್ ಅನ್ನುವ ಹಂಗಿದ್ರೆ ನೆಟ್ ಒಳಗೆ ಕೇಳಿದ್ದ, ನೆಟ್ ಒಳಗೆ ಸಿಂಪಲ್ ಆಗಿ ಜಾಸ್ತಿನ ಕೇಳ್ತಾನೆ ನೋಡ್ರಿ, ಎಷ್ಟು ಸಿಂಪಲ್ ಅಂತ. ದಟ್ ಈಸ್ ಕ್ವಶನ್ ಕೇಳಿದ್ ಯಾವ ತರ ಕೇಳ ಅಂದ್ರೆ ಈ ತರ ಕೇಳ. ಟೋಟಲ್ ಎರಡು ಕ್ವಶನ್ ಇನ್ವಾಲ್ವ್ಮೆಂಟ್ ಅದಾವ ಇದ್ರಾಗ. ಅಬ್ಸರ್ವ್ ಮಾಡಿ. ಒನ್ ಈಸ್ ದಿಸ್ ಒನ್, ನೆಟ್ JRF ಒಳಗೆ ಕೇಳಿದ್ದು 2011 ಒಳಗೆ ಕೇಳಿದ್ದು ನೋಡ್ರಿ. Yes, this is the problem they have asked in 2011 net PSR net. So read this, ಓದ್ರಿ. ನೀವು ಅಡ್ವಾನ್ಸ್ ಲೆವೆಲ್ ಹೋದಂಗೆ ಪ್ರಾಬ್ಲಮ್ಸ್ ಹೆಂಗಿರ್ತದೆ ಅಂದ್ರೆ 2-3 ಕಾನ್ಸೆಪ್ಟ್ ನ ಇನ್ವಾಲ್ವ್ಮೆಂಟ್ ಇರ್ತದೆ ಅದ್ರೊಳಗೆ. ಓಕೆ, ಅಬ್ಸರ್ವ್ ಮಾಡ್ರಿ. ಏನದ ಓದ್ರಿ. A narrow beam of X-rays with a wavelength 1.5 reflected from ionic crystal with FCC lattice structure with a density of 3.32 gram per centimeter cube. The molecular weight is 108 AMU. This 108 AMU is atomic mass unit. Already 1 AMU is equal to 1.66 into 10 to the power minus 24 gram. What is the lattice constant? How calculate ಮಾಡೋರು ಇದನ್ನ? Quantity data use ಮಾಡಿ. If you look at this problem, he is asking to calculate lattice constant. Then he has given density. Then mass ಕೊಟ್ಟಾನ. So direct now density equation use ಮಾಡಿದ್ದೀವಿ ನಿನ್ನೆ, right? The density is equal to density rho is equal to ಏನಿತ್ತು ಫಾರ್ಮುಲಾ ಅದು? Rho is equal to number of atoms per unit cell into molecular mass divided by Avogadro number into P cube, isn't it? So what is the molecular mass here? That is, he has given that 108 AMU into 1.66 into 10 to the power of minus 24 kg madri. Correct? The next, about n. What is the n in this case? Can anyone? He is asking lattice constant ಅಂದ್ರೆ a calculate ಮಾಡಬೇಕು. Therefore a is equal to, that is n into capital M divided by Avogadro number a into the density rho whole power 1 by 3. So this is, you need to calculate. What is the n? Which is the crystal structure he has given? n ಅಂದ್ರೆ ಏನಂತ ಇದೆ ನಿಮಗೆ? Number of atoms per unit cell. He has given FCC. 4. That is 4 atoms. ಹೌದಿಲ್ಲ? 4 atoms are the number of unit cell. Then Avogadro number ನಿಮಗೆ ಗೊತ್ತದ? Density ಕೊಟ್ಟಾನ. Density ಎಷ್ಟು ಕೊಟ್ಟಾನ ನೋಡ್ರಿ? Rho is equal to 3.32 gram per centimeter cube ಕೊಟ್ಟಾನ. ಇದನ್ನ ಕನ್ವರ್ಟ್ ಮಾಡಿದೀವಿ kg per meter cube ಕನ್ವರ್ಟ್ ಮಾಡಿದ್ರೆ I think 3320 ಬರ್ತದೆ ನೋಡ್ರಿ. Because gram ಒಳಗಿಂದು 10 to the power of minus 3, ಇದರೊಳಗಿಂದು 10 to the power of minus 6, minus 6 ಮೇಲೆ ಹೋಗ್ತದ, it becomes 3320 kg per ಸರ್ ಗ್ರಾಮ್ ಒಳಗೆ ಕೊಟ್ಟಾನ್ರಿ. ಎರಡೂ ಗ್ರಾಮ್ ಒಳಗೆ ಕೊಟ್ಟಾನ. ಓಕೆ, 2 ಗ್ರಾಮ್ ಒಳಗೆ ಕೊಟ್ಟು, ಸಾರಿ ಇದು ಗ್ರಾಮ್ ಒಳಗೆ ಕೊಟ್ಟಾನಲ್ಲ. ಕೆಜಿ ಕನ್ವರ್ಟ್ ಮಾಡಿದ್ರೆ ಎಷ್ಟು ಬರ್ತೈತೆ ಹಂಗಿದ್ರೆ ಇದು?
ಅದನ್ನೇ So KG I think ಮಾಡ್ತೀರಿ ಅಷ್ಟೇ 21 ಕ್ಯಾನ್ಸಲ್ ಔಟ್ ಆಗ್ತವೆ, ನಿಮಗೆ ಕ್ಯಾನ್ಸಲ್ ಔಟ್ ಆಗ್ತವೆ. ನಾನು ಡೈರೆಕ್ಟ್ ಕೆಜಿ ಒಳಗೆ ಮಾಡ್ತೀನಿ, ಇದನ್ನ ಕೆಜಿ ಒಳಗೆ ಮಾಡ್ತೀನಿ ಅಷ್ಟೇ. ನೀವು ಗ್ರಾಮ ಇಟ್ಕೊಂತ ಮಾಡ್ರಿ, ಏನು ಪ್ರಾಬ್ಲಮ್ ಇಲ್ಲ. ಇದು ನಾನು ಕೆಜಿ ಪ್ರಕಾರನ ಬರ್ಕೋತ ಹೋದ್ರೆ 24 ಇದು ಎಷ್ಟು ಆಗ್ತದೆ? 27 ಬಿಕಮ್ಸ್ 27 ಕೆಜಿ. ನಾನು ಕೆಜಿ ಒಳಗೆ ಗ್ರಾಮ ಒಳಗೆ ಆನ್ಸರ್ ಅಂತೂ ಸೇಮ್ ಬರ್ತದೆ. ನೋ ಪ್ರಾಬ್ಲಮ್, ಕ್ಯಾಲ್ಕುಲೇಟ್ ಮಾಡಿದ್ರೆ ಗೆಟ್ ದಿಸ್ ರೈಟ್. ಇದು CSIR ನೆಟ್ 2011 ನೋಡಿ ಕೇಳಿದ್ವಿ. ಇದರದ ಎಕ್ಸ್ಟೆಂಡೆಡ್ ಕೇಳ ನೋಡ್ರಿ, ಬಿಕಾಸ್ ಹಿ ಹ್ಯಾಸ್ ಆಸ್ಕ್ಡ್ ಒನ್ ಕ್ವಶನ್. ಬೇರೆ ಎರಡು ಪ್ರಾಬ್ಲಮ್ಸ್ ಅದಾವ. ಒಂದು ಕ್ಯಾಲ್ಕುಲೇಟ್ ಮಾಡುವಂತ ಎರಡು ಅದಾವ. ಒಂದು ಅಟ್ಯಾಚ್ ಕಾನ್ಸ್ಟೆಂಟ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅಷ್ಟು ಕ್ಯಾಲ್ಕುಲೇಟ್ ಮಾಡಿದ್ರೆ ಐ ಥಿಂಕ್ ಆನ್ಸರ್ ಇದನ್ನು ಕೊಟ್ಟ ನಾವು ಅದಕ್ಕೆ ಕ್ಯಾಲ್ಕುಲೇಟ್ ಮಾಡಿ ನೋಡ್ರಿ. ನ್ಯೂಮೆರಿಕಲ್ ಕ್ಯಾಲ್ಕುಲೇಷನ್ಸ್ ನೀವು ಮಾಡ್ರಿ, ಈಸಿ ಇರ್ತದೆ. MSc ಲೆವೆಲ್ ಸ್ಟೂಡೆಂಟ್ಸ್ ನಾವೆಲ್ಲ MSc ಮುಗಿಸ್ಕೊಂಡು ಬಂದಿರಿ, ಯು ಆರ್ ಎಲಿಜಿಬಲ್ ಫಾರ್ ದ PhD. ಕ್ಯಾಲ್ಕುಲೇಷನ್ ಪಾರ್ಟ್ ನೀವು ಮಾಡ್ರಿ. ಇನ್ನೊಂದು ಪಾರ್ಟ್ ಕ್ವಶನ್ ಹಾಕ್ತೀನಿ, ದಟ್ ಈಸ್ ಗಿವನ್ ಬೈ ದಿಸ್. ಕ್ವಶನ್ ಏನ್ ಕೇಳೋಣ ಅಂದ್ರೆ ಇದರಿ ನೆಕ್ಸ್ಟ್ ಪಾರ್ಟ್. Can you see this question? Everyone, is it visible? Right. Sine of angle of corresponding to the 111 reflection ಅಂತ ಕೇಳೋಣ. Sine of angle of corresponding to 111 reflection. ನೆನಪಿಟ್ಟುಕೋರಿ, ರಿಫ್ಲೆಕ್ಷನ್ ಅಂತ ಬರ್ತದ ಆಕ್ಚುಲಿ ಅದು ಡಿಫ್ರಾಕ್ಷನ್ ಕೂಡ ಆಗ್ತೈತಿ ಅಂದ. ಬಿಕಾಸ್ 111 ಪ್ಲೇನ್ ಒಳಗಡೆ FCC ಒಳಗಿನ 111 ಪ್ಲೇನ್ ಒಳಗಡೆ ಏನು ಅಟಮ್ಸ್ ಅದಲ್ಲ, ಮೂರು ಕಾರ್ನರ್ ಒಳಗೆ ಟ್ರಯಾಂಗುಲರ್ ಶೇಪ್ ಬರ್ತೈತಿ. ಅಲ್ಲಿಂದ ಲೈಟ್ ಅದ್ರ ಮೇಲೆ ಇನ್ಸಿಡೆಂಟ್ ಆಗ್ತದೆ, ಆ ಮೂರು ಐಟಮ್ ಲೈಟ್ ರಿಫ್ಲೆಕ್ಟ್ ಆಗ್ತದೆ, ಡಿಫ್ರಾಕ್ಷನ್ ಕ್ರಿಯೇಟ್ ಆಗ್ತದೆ. ಸೊ ರಿಫ್ಲೆಕ್ಷನ್ ಅಂತ ಬಂತು ಅಂತಂದ್ರೆ it is going to create a diffraction in interplanar atomic spacing ಒಳಗಡೆ ಡಿಫ್ರಾಕ್ಷನ್ ಕ್ರಿಯೇಟ್ ಆಗುತ್ತದೆ ಅನ್ನ. ಹಂಗಾದ್ರೆ ಏನು ಅಪ್ಲೈ ಮಾಡ್ಬೇಕಿಲ್ಲ? ಏನೋ ಆಂಗಲ್ಗಳು ಎಷ್ಟು ಎಲ್ಲಿ ಇನ್ಸಿಡೆಂಟ್ ಆಗದ, ನಾರ್ಮಲ್ ಗದನೋ ಅಥವಾ ಏನೋ ಎಡ್ಜ್ ಗದನೋ ಅಂತ ಏನು ಕೊಟ್ಟಿರಲಿಲ್ಲ ಅಂದ್ರೆ ಡಿಫಾಲ್ಟ್ ಆಗಿ ಯಾವ ಫಾರ್ಮುಲಾ ಯೂಸ್ ಮಾಡ್ರಿ ನೀವು? ದಟ್ ಈಸ್ 2D sin theta is equal to lambda. ನೋಡ್ರಿ, ಈ ಪ್ರಾಬ್ಲಮ್ ಒಳಗಡೆ ಇಷ್ಟ ಆದ ಪ್ರಾಬ್ಲಮ್, ಇಡೀ CSR ನೆಟ್ ಪ್ರಾಬ್ಲಮ್ ಒಳಗಡೆ ದಿಸ್ ಇಸ್ ದ ಪ್ರಾಬ್ಲಮ್ ಹಿ ಹ್ಯಾಸ್ ಗಿವನ್, ದಿಸ್ ಮಚ್ ಇದು ಕೊಟ್ಬಿಟ್ಟ. ಏನೇನು ಕ್ಯಾಲ್ಕುಲೇಟ್ ಮಾಡೋದು? ಸೈನ್ ಆಫ್ ಆಂಗಲ್ ಕ್ಯಾಲ್ಕುಲೇಟ್ ಮಾಡೋದು, ಮೇಲಿಂದ ಲ್ಯಾಟಿಸ್ ಕಾನ್ಸ್ಟೆಂಟ್ ಕ್ಯಾಲ್ಕುಲೇಟ್ ಮಾಡೋದು. ಸೆಕೆಂಡ್ ಪಾರ್ಟ್ ಬಿ ಇಸ್ ಕ್ಯಾಲ್ಕುಲೇಟ್ ಸೈನ್ ಆಫ್ ಆಂಗಲ್ ಆಫ್ corresponding to the 111 reflection. So he has given 111 reflection ಕೊಟ್ಟನಂದ್ರೆ 111 ಅಂದ್ರೆ ಏನಿಲ್ಲಿ? That is HKL values. But HKL value ಏನು ಕೊಟ್ಟನ? 111 ಅಂತ ಕೊಟ್ಬಿಟ್ಟ. ನನಗೆ 2D sin theta is equal to like D. What is D? D is calculated as is again divided by A divided by square root of square plus K square plus L square. Is it correct? Next, lambda kottana. Mal kottana and lambda. He has given that lambda here. That is 1.5 angstrom. So that is lambda. He has given that one as lambda is equal to 1.5 angstrom. That angstrom is nothing but 1.5 into 10 to the power of minus 10 meter. Yes, he has given lambda. D. You can calculate lambda is given. You can calculate D. Then 2 then sin theta you need to calculate. That is the angle of reflection he is asking. Theta is equal to calculate ಮಾಡೋದು. What about n value? N value ಪ್ರಾಬ್ಲಮ್ ಒಳಗಡೆ ಏನು ಮೆನ್ಷನ್ ಮಾಡಿದ್ರೆ ಡಿಫಾಲ್ಟ್ ಆಗಿ ಏನು ತಗೋಬೇಕು? ಅದಕ್ಕೆ 1 ತಗೋಬೇಕು. Therefore our final equation is going to be 2D sin theta is equal to just lambda. ಎಲ್ಲರೂ ಬ್ಯಾಕ್ ಸಬ್ಸ್ಟಿಟ್ಯೂಟ್ ಮಾಡ್ರಿ, ನಿಮಗೆ ಥೀಟಾ ಸಿಗ್ತದೆ ವ್ಯಾಲ್ಯೂ. ಸೊ ಇಲ್ಲಿ ಕರೆಸ್ಪಾಂಡಿಂಗ್ ಪ್ರಾಬ್ಲಮ್ ಒಳಗಡೆ ಥೀಟಾ ಎಷ್ಟದಪ್ಪ ಅಂತಂದ್ರೆ ರೂಟ್ sin theta or sorry theta equal to sin theta is equal to root 3 divided by 8 ಅದ. ನಾವು ಕೇಳಿದ ಆಕ್ಚುಲಿ ಥೀಟಾ ಕೇಳಿಲ್ಲ, sin of the angle ನ ಕೇಳಿದ. Then he is asking sin theta only. In this problem he is asking sin of angle, hence that is sin theta only. So answer he has given that one is root 3 by 8. But substitute ಮಾಡೋದು ಕ್ಯಾಲ್ಕುಲೇಟ್ ಮಾಡೋದು ಬರ್ತದೆ ಆನ್ಸರ್. ಕ್ಲಿಯರ್ ಆಲ್? ನೆಟ್ ಲೆವೆಲ್ ಅಪ್ರೋಚ್ ಇಟ್ಕೊಂಡ್ರೆ ಅಂದ್ರೆ ಈಸಿಲಿ ಮುಗಿತದೆ. ಡಿಫಿಕಲ್ಟ್ ಇಲ್ರಿ, ನೆಟ್ ಡಿಫಿಕಲ್ಟ್ ಇಲ್ಲ, ಆಕ್ಚುಲಿ ಸಿಂಪಲ್ ಅದ. ಏನೋ ಭಾಳ ಲೆಂದಿ ಆಗ್ತೈತಿ, ಎಲ್ಲರೂ ಹೆದರ್ತೀವಿ ನಾವು ಭಾಳ ಸಿಲೆಬಸ್ ಯಾವಾಗ ಕವರ್ ಮಾಡ್ಕೊಂಡು ಇಷ್ಟೆಲ್ಲ ಅಂತ. ಅದನ್ನ ಬಿಟ್ಟು ಅದ್ರಾಗ ಏನಿಲ್ಲ. Done with this problem? Any doubt regarding the problem? Calculations ಮಾಡ್ರಿ, ಕ್ಯಾಲ್ಕುಲೇಷನ್ಸ್ ಈಸಿ ಅದ, ಏನೇನು ಡಿಫಿಕಲ್ಟ್ ಏನಿಲ್ಲ.
Shall I move to the next concept? Hello. Okay. Now, see. So we have gone through the problem, then equations, X-ray diffraction based on the maximum problems ಕೇಳಕ್ಕೆ ಹೇಳ್ತಾನ್ರಿ every time. ಸೆಟ್ದಾಗಂತೂ ಬರ್ತೈತಿ ಸೆಟ್ ಈಗಿತನೂ ಈಸಿ ಇರುತ್ತೆ ರೀ. ಅದಕ್ಕೆ ನಮಗೆ ನೆಟ್ಟದ ಪ್ರಾಬ್ಲಮ್ಸ್ ಎದಕ್ಕೆ ಮಾಡಿಸ್ತಂದ್ರೆ ಲಿಟಲ್ ಬಿಟ್ ಸ್ವಲ್ಪ ಕಾನ್ಫಿಡೆನ್ಸ್ ಬರಲಿ. ಏನ್ ಮಾಡತ್ತಿದ್ವಿ ನಾವು ಮಾಡ್ತೀವಿ ಕರೆಕ್ಟ್ ತಪ್ಪಿದ್ರು ಕಾನ್ಫಿಡೆನ್ಸ್ ಬರ್ಲತ್ತಿ ಪ್ರಾಬ್ಲಮ್ಸ್ ಮಾಡಿಸೋದು. Now see, in case of X-ray diffraction, what you observe is that if it is the crystal another light in incident ಆಗುತ್ತೆ ಇದು ರಿಫ್ಲೆಕ್ಟೆಡ್ ಆಗುತ್ತೆ. ಇದಕ್ಕೆ ನಾವು ರಿಫ್ಲೆಕ್ಟೆಡ್ ಅನ್ನೋಕ್ಕಿಂತ ಏನಂತ ಕರೀತೀವಿ ಇದಕ್ಕೆ ಡಿಫ್ರಾಕ್ಟೆಡ್ ರೇ. This is diffracted ray. This one is incident ray. Right? Then if it makes an angle theta here, ಅಕಸ್ಮಾತ್ theta ಇಲ್ಲಿ ಮಾಡಿತ್ತು ಅಂತಂದ್ರೆ what is the angle here? It is also theta ne, because according to the law of reflection, so ಎರಡು angle same ಇರ್ತವೆ. Then what is this angle? This angle is also theta. Then ಅದಕ್ಕೆ ಅವನು ಕೇಳ್ತಾನೆ ಏನಂತಂದ್ರೆ angle of diffraction is twice the Bragg's angle. This is called Bragg's angle ಅಂತ ಕರಿತೀವಿ. Or sometimes ಇದಕ್ಕೆ theta b ಅಂತ ಡಿಫೈನ್ ಮಾಡ್ತೀವಿ. Theta b. So remember that angle of diffraction is twice the Bragg's angle. What is the angle of diffraction? Just bend agedala ಅದಕ್ಕೆ angle of diffraction ಅಂತ ಕರಿತೀವಿ. From here to here it is called as angle of diffraction. Angle of diffraction. The angle of diffraction is twice that is equal to 2 theta b ಅದಲ್ಲ ಅದಕ್ಕೆ ನಾವೇನಂತ ಕರಿಬಹುದು ಇದನ್ನ diffraction angle is twice the theta b. So theta b ಗೆ ಡೈರೆಕ್ಟ್ ಹೆಸರು ಕೊಡೋಣ. theta b ಅಂದ್ರೆ ಏನಿಲ್ಲ, that is Bragg's angle. Bragg's angle. ಇದನ್ನ ಪ್ಲಾಟ್ ಹೆಂಗ್ ಮಾಡ್ತೀವಿ ನಾವು? ಪ್ಲಾಟ್ ಹೆಂಗ್ ಹಾಕ್ತೀವಿ? ಗ್ರಾಫಿಕಲ್ ಪ್ಲಾಟ್ ಆಫ್ ದಿಸ್ X-ray diffraction ಏನ್ ಪ್ಯಾಟರ್ನ್ ಬರ್ತದಲ್ಲ ಆ ಪ್ಯಾಟರ್ನ್ ಅನ್ನ ಗ್ರಾಫಿಕಲಿ ನಾವು ರಿಪ್ರೆಸೆಂಟ್ ಹೆಂಗ್ ಮಾಡ್ತೀವಿ? ಒಂದ್ಸತಿ ನಿಮಗೆ X-ray diffraction ಪ್ಯಾಟರ್ನ್ ಅನ್ನ ಹಾಕಿದ್ರೆ ಹೆಂಗ್ ಕಾಣ್ತದೆ ಅಂದ್ರೆ it looks like this. This is graphical plot. Graphically is represented by graphical plot ಅಂತಂದ್ರೆ ನೋಡ್ರಿ ಏನ್ ಮಾಡ್ತೀವಿ ಅಂತಂದ್ರೆ X-ray diffraction ಪ್ಯಾಟರ್ನ್ ಹೆಂಗ್ ಬರ್ತದೆ ಅಂದ್ರೆ ಈ ತರ ಬರುತ್ತೆ. ಏನ್ ಮಾಡ್ತೀವಿ ಅಂತಂದ್ರೆ ಈ ಥೀಟಾ ಬೈ ಥೀಟಾ ಮೆಥಡ್ ಅಂತ ಬರುತ್ತೆ. X-ray diffraction ಒಳಗೆ ಯಾರು ನೀವು ಕಂಡೆನ್ಸ್ ಮ್ಯಾಟ್ರಿಕ್ಸ್ ಫಿಸಿಕ್ಸ್ ಮಾಡತ್ರಿ ಅಲ್ಲಿ ನಿಮಗೆ ಹೇಳಿರ್ತಾರೆ ನೋಡ್ರಿ ಥೀಟಾ ಬೈ ಥೀಟಾ ಮೆಥಡ್ ಆಫ್ ಟು ಕ್ಯಾಲ್ಕುಲೇಟ್ X-ray ಪ್ಯಾಟರ್ನ್. ಏನ್ ಮಾಡ್ತೀವಿ ಒಂದು ಲೇಸರ್ ಅನ್ನ ಕಳಿಸ್ತೀವಿ, ಒಂದು ಡಿಟೆಕ್ಟರ್ ಇಟ್ಟಿರ್ತೀವಿ. ಈ ಡಿಟೆಕ್ಟರ್ ಎಷ್ಟೆಷ್ಟು ಮೂವ್ ಆಗ್ತದ ಅನ್ನೋದ್ರ ಬೇಸಿಸ್ ಮೇಲೆ ಎಷ್ಟು ಆಂಗಲ್ ರೊಟೇಟ್ ಆಗತ್ತದ ದಟ್ ಇಸ್ ಗೋಯಿಂಗ್ ಟು ಬಿ 2 ಥೀಟಾ. ಈ 2 ಥೀಟಾ ವರ್ಸಸ್ ಇಂಟೆನ್ಸಿಟಿ ಎಷ್ಟು ಬರತ್ತದ ಸೊ ದಟ್ ವಿ ಪ್ಲಾಟ್ 2 ಥೀಟಾ ವರ್ಸಸ್ so this one is intensity axis, this is angle axis. ನಾವು ಜನರಲಿ ಏನ್ ಪ್ಲಾಟ್ ಮಾಡ್ತೀವಿ ಗೊತ್ತಂದ್ರೆ X-ray diffraction ಒಳಗಡೆ y axis ಒಳಗಡೆ ಆಲ್ವೇಸ್ ಇಂಟೆನ್ಸಿಟಿ ನ ತಗೋತೀವಿ. ಫಸ್ಟ್ ಇಂಟೆನ್ಸಿಟಿ ಲೈಟ್ ಬರತ್ತದೆ ಬಿಕಾಸ್ diffraction ಪ್ಯಾಟರ್ನ್ ಒಳಗಡೆ ನಿಮಗೆ ಇಲ್ಲಿ ತೋರಿಸತ್ತಿದೆ ನೋಡ್ರಿ. ಜಸ್ಟ್ I told about this pattern, right? Yes, this X-ray diffraction ಸೆಂಟ್ರಲ್ ಮ್ಯಾಕ್ಸಿಮದ ಇಂಟೆನ್ಸಿಟಿ ಯಾವತ್ತೂ ಜಾಸ್ತಿ ಇರುತ್ತೆ. ಫಸ್ಟ್ ಮ್ಯಾಕ್ಸಿಮಾ ಇದಕ್ಕಿಂತ ಕಡಿಮೆ ಆಗುತ್ತೆ, ಸೆಕೆಂಡ್ ಮ್ಯಾಕ್ಸಿಮಾ ಇನ್ನೂ ಕಡಿಮೆ ಆಗುತ್ತೆ, ಮುಂದಿನ ಮ್ಯಾಕ್ಸಿಮಾಗಳು ಎಲ್ಲಾನು ಕಡಿಮೆ ಆಕೋದು ಹೋಗ್ತವೆ. ಅದಕ್ಕೆ ಅದ್ರ ಇಂಟೆನ್ಸಿಟಿ ವರ್ಸಸ್ ಥೀಟಾ ಗ್ರಾಫ್ ಹಾಕಿದೀವಿ ಅಂದ್ರೆ ಅದಕ್ಕೆ X-ray ಪ್ಲಾಟ್ ಅಂತ X-ray diffraction plot ಅಂತ ಕರಿತೀವಿ. ಗ್ರಾಫ್ಸ್ ಹೆಂಗ್ ಬರ್ತಾವ ಅಂದ್ರೆ ಈ ತರ ಬರ್ತಾವ. ಸೊ ದಿಸ್ ಇಸ್ ಅ ಪೀಕ್, ದಿಸ್ ಪೀಕ್, ದಿಸ್ ಮೇ ಬಿ ಪೀಕ್, ಈ ತರ ಪೀಕ್ಸ್ ರ್ಯಾಂಡಮ್ ಪೀಕ್ಸ್ ಬರ್ತಾವ ಬಿಕಾಸ್ ಅದು ಯೂನಿಫಾರ್ಮ್ಲಿ ಬರಂಗಿಲ್ಲ, ರ್ಯಾಂಡಮ್ ಪೀಕ್ಸ್ ಬರ್ತಾವ. ಇದಕ್ಕೆ ಏನಂತ ಕರಿತೀವಿ ಅಂದ್ರೆ HKL ಪೀಕ್ಸ್ ಅಂತ ಕರಿತೀವಿ ನಾವು. HKL ಆ ಪರ್ಟಿಕ್ಯುಲರ್ ಪ್ಲೇನಾರ್ ಡಿಸ್ಟೆನ್ಸ್ ಗೆ HKL ಪೀಕ್ಸ್ ಅಂತ ಕರಿತೀವಿ. ದೆನ್ ಇದಕ್ಕೆ x axis ಒಳಗಡೆ ಏನ್ ತಗೋತೀವಿ? x axis ಒಳಗಡೆ ದಟ್ ಇಸ್ 2 theta b. Remember that X-ray plot will be always intensity versus theta, not with theta. So this theta b is diffraction angle. Directly ಇದಕ್ಕೆ ಹೆಸರು ಅಂತ ಕರಿತೀವಿ 2 theta ಗೆ ನಾವು ಏನಂತ ಕರೀತೀವಿ? diffraction angle ಅಂತ ಕರಿತೀವಿ. That is diffraction angle. So ಏನೇನು ಇದರ ಕ್ಯಾರೆಕ್ಟರಿಸ್ಟಿಕ್ಸ್ ಪ್ಲಾಟ್ ಹಾಕಿದೀವಿ ಅಂತಂದ್ರೆ ಈ ತರ ಪೀಕ್ಸ್ ಬರ್ತಾವ,
highest value of the HKL peak ಅಂತ ಕರಿತೀವಿ. ಅದಕ್ಕೆ DHKL ಅಂತಾನು sometimes ಕರಿತೀವಿ. ಮೀನ್ಸ್ ಯಾವ ಡಿಸ್ಟೆನ್ಸ್ ಒಳಗೆ highest peak ಬರ್ತದೆ. ಇದರ ಇಂಟೆನ್ಸಿಟಿ ಇಲ್ಲಿ highest ಬಂದೈತ್ರಿ, ಮತ್ತು maximum ಇರ್ತದೆ. Is we call that as the highest peak of that particular interplanar spacing highest intensity ಬಂದಿರ್ತದೆ, maximum peak. Whenever this condition, that is 2D sin theta is equal to n lambda, satisfy ಆಗ್ತದೆ, we can observe fixation observe ಮಾಡ್ತೀವಿ. Because it's 2D sin theta, ಈ sin theta ಬದಲು sin theta b ತಗೋತೀನಿ, because that is a Bragg angle. So 2D sin theta b is equal to n lambda. ಇದನ್ನ ಯಾವತ್ತು ಸ್ಯಾಟಿಸ್ಫೈ ಮಾಡ್ತದಲ್ಲ ಅವಾಗ ಯಾವತ್ತೂ ಅವಾಗ ಏನ್ ಬರ್ತದೆ, ಅದು ಪಿಕ್ಸ್ಗಳು ಹೈಯೆಸ್ಟ್ ಬರ್ತಾವ, ಮ್ಯಾಕ್ಸಿಮಮ್ ಪಿಕ್ಸ್ಗಳು ಬರ್ತಾವ ಅಲ್ಲಿ ನೋಡ್ರಿ. here if you observe that sin theta b, ಇದಕ್ಕೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನಿದ್ರು, it lies between maximum 1 value and minimum is 0. sin theta lie ಆಗೋದು ಇಷ್ಟ ಅದ. sin theta is lie ಆಗ್ತದೆ ಅಂದ್ರೆ theta ಎಲ್ಲಿಗೆ lie ಆಗ್ತದೆ ನೋಡಿ. theta always lies between, theta b always lies between 90 degree and 0, isn't it? So this is the range of theta b. theta b the range ಇಷ್ಟ ಅದ. ಹೀಗಂದ್ರೆ 2 theta ದ ಎಲ್ಲಿಗೆ ವೇರಿಯೇಷನ್ ಆಗ್ತದೆ ನೋಡ್ರಿ. if you observe this, so ನೋಡಿ, if as this 2 theta increases, 2 theta b increases, automatically theta b ಏನಾಗ್ತೈತ್ರಿ, ಇದು ಕೂಡ ಇನ್ಕ್ರೀಸ್ ಆಗ್ತೈತಿ. theta b ಇನ್ಕ್ರೀಸ್ ಆಗ್ತಂದ್ರೆ sin theta ಕೂಡ ಏನಾಗ್ತದ, sin theta b ಇನ್ಕ್ರೀಸ್ ಆಗ್ತಾ ಹೋಗ್ತೈತಿ. ಸೊ ನೀವು sin 2 theta angle ಎಷ್ಟು ಇನ್ಕ್ರೀಸ್ ಆಗ್ತಾ ಹೋಗ್ತದಲ್ಲ, ಅಷ್ಟ ಡಿಸ್ಟೆನ್ಸ್ ಬಿಟ್ವೀನ್ them ಏನಾಗ್ತೈತಿ ನೋಡ್ರಿ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಅದು. sin theta b increases, distance decreases, ಅದರ ಹೋಗ್ತೈತಿ. in every crystal first peak is a different ಆಗಿ ಇರ್ತದೆ. with the help of first peak who can determine the crystal and highest value of HKL. So ಇವತ್ತು ಇದು HKL ಇದನ್ನು ಪ್ಲಾಟ್ ಆಗ್ತಿಲ್ಲ, ಇಂಟೆನ್ಸಿಟಿ ವರ್ಸಸ್ 2 theta, ಇದಕ್ಕಿಂತ ಯಾವತ್ತು ಫಸ್ಟ್ ಪೀಕ್ ಏನು ಬಂದಿರ್ತಲ್ಲ ಇದರಿಂದನೇ ಎಲ್ಲ ಇನ್ಫಾರ್ಮೇಶನ್ ಸಿಗ್ತದೆ. the highest value of the HKL or the distance between the interplanar specimen DHKL represents the first highest peak in every crystal. So ಯಾವುದು DHKL ಜಾಸ್ತಿ ಬರ್ತದೆ, that is DHKL. ಯಾವತ್ತು ಯಾವ್ದು ಹೈಯೆಸ್ಟ್ ಇರ್ತದಲ್ಲ, ಯಾವ್ದು ಹೈಯೆಸ್ಟ್ ಇರ್ತದ, that gives first peak in every crystal, first peak in every crystal. ಯಾವ್ದೋ ಒಂದು ಕ್ರಿಸ್ಟಲ್ ತಗೋತ್ರಿ, ಆ ಕ್ರಿಸ್ಟಲ್ಕ ನೀವು ಇದು ಡಿಫ್ರಾಕ್ಷನ್ ಪ್ಯಾಟರ್ನ್ ಹಾಕೊಂಡಿದ್ದೆಲ್ಲ ಗ್ರಾಫ್ ತಗೊಂಡ್ ಬರುತ್ತೆ. ಏನ್ ಫಸ್ಟ್ ಪೀಕ್ ಬಂದಿರ್ತದಲ್ಲ ಆ ಕ್ರಿಸ್ಟಲ್ ಒಳಗಿಂದು DHKL ಏನಿರ್ತದ ಅದಕ್ಕೆ ಒಂದು ಹೈಯೆಸ್ಟ್ ಇರ್ತದ. ರಿಮೆಂಬರ್, in the any crystal ಒಳಗಡೆ DHKL, that is the interplanar spacing, is more, then we can observe highest peak. It is almost ನೋಡ್ರಿ ಇಲ್ಲಿಗೆ ಒಂದು ನೀವು equation ನೀವು ಅಬ್ಸರ್ವ್ ಮಾಡಿದ್ರಿ ಅಂತ, as I told that observe this Bragg's equation. So that is 2D sin theta b is equal to lambda. Okay, ನೀವು ಅದನ್ನ ಲ್ಯಾಂಬ್ಡಾ ಬಿಟ್ರಿ ಕಾನ್ಸ್ಟೆಂಟ್ ಆಗಿ ವೇವ್ಲೆಂತ್ ಅಪ್ಲೈ ಮಾಡಿರ್ತೀವಿ, ಮೀನ್ಸ್ ದಟ್ ಎಕ್ಸ್ರೇಸ್ ಕಾನ್ಸ್ಟೆಂಟ್ ಆಗಿರ್ತಾವ. ಅಬ್ಸರ್ವ್ ದಿಸ್ sin theta b is inversely proportional to d. ಅದು ಅದಕ್ಕೆ d ಯಾವತ್ತು ಹೈಯೆಸ್ಟ್ ಇರ್ತದಲ್ಲ, ಯಾವಾಗ ಹೈಯೆಸ್ಟ್ ಇರ್ತದ, sin theta b ಏನಿರ್ತೈತ್ರಿ ಲೋಯೆಸ್ಟ್ ಇರ್ತದೆ. ದೇ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಅದಕ್ಕೆ sin theta b ಲೋಯೆಸ್ಟ್ ಆಯ್ತು ಅಂದ್ರೆ ಆಟೋಮೆಟಿಕಲಿ 2 theta b ಏನಾಗ್ತೈತಿ, ಇಟ್ ವಿಲ್ ಬಿ ಆಲ್ವೇಸ್ ಸ್ಮಾಲ್. ಅದಕ್ಕೆ ನಾವೇನಂತ ತಗೋತೀವಿ ಅಂದ್ರೆ 2 theta b ಸ್ಮಾಲ್ ಇರ್ತೈತಿ, ಅಷ್ಟು ಪೀಕ್ ಜಾಸ್ತಿ ಬಂದದ ಅವಾಗ ಡಿ ಏನಿರ್ತೈತಿ ಅದು ಅದು ಹೈಯೆಸ್ಟ್ ಪೀಕ್ ಇರ್ತದೆ. ಅದು ಹೈಯೆಸ್ಟ್ ಪೀಕ್ ಇರ್ತದೆ. ರಿಮೆಂಬರ್ ದಿಸ್ ಪಾಯಿಂಟ್. ಈ ಪಾಯಿಂಟ್ ಮೇಲೆ ಯಾವತ್ತೋ ಒಂದ್ಸತಿ ಕೇಳಬಹುದು, ರೈಟ್? ಸೊ ಇಂಥವು ಅಗದಿ ಸ್ಮಾಲೆಸ್ಟ್ ಥಿಂಗ್ಸ್ ಬರೀ ಗ್ರಾಫ್ ನೆನ್ಪಿಟ್ಕೊಂಡ್ವಿ ಅಂದ್ರೆ ಇದ್ರ ಮೇಲೆ ಎಲ್ಲ ಕ್ಯಾರೆಕ್ಟರ್ ಹೇಳ್ಬೋದು ನಾವು. ಗ್ರಾಫಿಕಲ್ ಬೇಸ್ ಮೇಲೆ ಎಕ್ಸ್ಪ್ಲೇನ್ ಮಾಡತ್ತೇನೆ ಎವ್ರಿಥಿಂಗ್ ಇದೆ. ಇಫ್ ಥೀಟಾ ಬಿ ಸ್ಮಾಲ್ ಇತ್ತು ಅಂದ್ರೆ ಅದು ಫಸ್ಟ್ ಬಂದಿರ್ತೈತಿ. ಪೀಕ್ ವಿಲ್ ಬಿ ಆಲ್ವೇಸ್ applicable for highest interplanar spacing. Next point is that angle of incident of wave and refracted wave must be same for in X-ray. ಅಂದ್ರೆ X-ray diffraction pattern ನೀವು ತೆಗಿಬೇಕಾದ್ರೆ ಯಾರು ಕಂಡೆನ್ಸ್ ಮ್ಯಾಟ್ರಿಕ್ಸ್ ಒಳಗದ್ರಿ ನೋಡಿ, ನೀವು ಅಲ್ಲೇನು ಎಕ್ಸ್ಪೆರಿಮೆಂಟ್ ಏನಾದ್ರು ಮಾಡಕ್ ಹೋದ್ರಿ ಅಂದ್ರೆ ಒಂದ ಲೇಸರ್ ಒಂದ ಬೀಮ್ ಅನ್ನ ಯೂಸ್ ಮಾಡ್ತಾರ. ಅಲ್ಲಿ ಮಲ್ಟಿಪಲ್ ಬೀಮ್ಸ್ ಮಲ್ಟಿಪಲ್ ರಿಫ್ಲೆಕ್ಷನ್ಸ್ ಗಳು ಜಾಸ್ತಿ ಅಬ್ಸರ್ವ್ ಮಾಡಂಗಿಲ್ಲ. ಸೊ theta b change ಆಗೋತ ಹೋದಂಗೆ d change ಆಗೋತ ಹೋಗ್ತದೆ. ಕ್ರಿಸ್ಟಲ್ ಮೀನ್ಸ್ ಕ್ರಿಸ್ಟಲ್ interplanar spacing change ಆದಂಗೆ theta change ಆಗುತ್ತೆ. that you observe. Next is ನೋಡ್ರಿ ಯಾವುದೋ ಒಂದು ಫಾರ್ ಎಕ್ಸಾಂಪಲ್ ಕ್ಯೂಬಿಕ್ ಕ್ರಿಸ್ಟಲ್ ತಗೊಂಡಿವಿ ಅಂತಂದ್ರೆ, ಫಾರ್ ಕ್ಯೂಬಿಕ್ ಕ್ರಿಸ್ಟಲ್ as I told that first peak will be always DHKL
highest ಇದ್ದಿದ್ದು ಪೀಕ್ ಇರ್ತದ, highest ಇದ್ದಿದ್ದು ಪೀಕ್ ಇರ್ತದೆ. Then this see DHKL is actually given by DHKL is actually given by A divided by square root over H square plus K square plus L square. Isn't it? ಹೆಂಗಿತ್ತಂದ್ರೆ ಯಾವುದೇ ಕ್ರಿಸ್ಟಲ್ ಸ್ಟ್ರಕ್ಚರ್ ತಗೊಂಡ್ರು ಸಿಂಪಲ್ ಕ್ಯೂಬಿಕ್ ಫಸ್ಟ್ ಒಂದು ಯಾವುದೇ ಕ್ರಿಸ್ಟಲ್ ಸ್ಟ್ರಕ್ಚರ್ ತಗೊಂಡ್ರು ಯಾವ ಎಚ್ ಕೆ ಎಲ್ ವ್ಯಾಲ್ಯೂಗಳಿಗೆ ಡಿ ಇಸ್ ಮೋರ್ ಹೈಯೆಸ್ಟ್ ಯಾವ ಎಚ್ ಕೆ ಎಲ್ ವ್ಯಾಲ್ಯೂ ಆಗ್ತೈತಿ ಹೇಳ್ರಿ. ವಾಟ್ ಶುಡ್ ಬಿ ದ ವ್ಯಾಲ್ಯೂ ಆಫ್ ಎಚ್ ಕೆ ಎಲ್ ಸೊ ದಟ್ ಡಿ ಇಸ್ ಮ್ಯಾಕ್ಸಿಮಮ್ ಆರ್ ಹೈಯೆಸ್ಟ್. ವಿ ಚೂಸ್ ದಿಸ್ ಸಿ 1 0 0 ಅಬ್ಸರ್ವ್ ಮಾಡಿ ನೋಡ್ರಿ, ಎಷ್ಟು ಡಿನಾಮಿನೇಟರ್ ಕಡಿಮೆ ಆಗ್ತೈತ್ಲ, ಎಷ್ಟು ಡಿನಾಮಿನೇಟರ್ ಕಡಿಮೆ ಇರ್ತದ ಅಷ್ಟು ಡಿ ಎಚ್ ಕೆ ಎಲ್ ಏನಿರ್ತದ maximum method. So what is the minimum possible value of HKL so that D is going to be maximum? That is 100 plane. Isn't it? So if I apply this 100 plane apply ಮಾಡಿದ್ರೆ DHKL ಏನು ಬರ್ತೈತೆ ಹೇಳ್ರಿ? DHKL is equal to A. ಯಾವ ಕ್ರಿಸ್ಟಲ್ ಒಳಗಡೆ ಇಂಟರ್ಪ್ಲೇನಾರ್ ಸ್ಪೇಸಿಂಗ್ A ಇರ್ತೈತಲ್ಲ ಅದಕ್ಕೆ highest peaks ಬರ್ತದೆ. ಹಂಗಿತ್ತಂದ್ರೆ this is applicable for simple cubic ಅಷ್ಟೇ applicable ಅದ. Because interplanar spacing between in case of FCC and BCC it's not A. FCC and BCC ಗೆ interplanar minimum interplanar spacing is not A, it is different. ಡಿಫರೆಂಟ್ ಆಗ್ತದೆ ಗೊತ್ತೇನ್ರಿ FCC ಮತ್ತು BCC ಗೆ. ಅಬ್ಸರ್ವ್ BCC ಸ್ಟ್ರಕ್ಚರ್ ಅನ್ನು ನೋಡ್ರಿ, BCC ಸ್ಟ್ರಕ್ಚರ್ ನೋಡ್ರಿ ಏನಂತ ಹೇಳಿದ್ರೆ DHKL ಮ್ಯಾಕ್ಸಿಮಮ್ ಪೀಕ್ ತೋರಿಸಬೇಕಾಯ್ತು, ಇಂಟೆನ್ಸಿಟಿ ಪೀಕ್ ಜಾಸ್ತಿ ಬರಬೇಕಾದ್ರೆ DHKL should be more. DHKL should be more ಅಂದ್ರೆ theta minimum ಇರಬೇಕು. That is clear. ಈಗ ಸಿಂಪಲ್ ಕ್ಯೂಬಿಕ್ ಫಸ್ಟ್ ಅಕಸ್ಮಾತ್ ನೀವು ಸಿಂಪಲ್ ಕ್ಯೂಬಿಕ್ ತಗೊಂಡ್ರೆ ಅಟಮ್ಸ್ ಗಳು ಓನ್ಲಿ ಇಲ್ಲಷ್ಟೇ ಇರ್ತವೆ, ಕರೆಕ್ಟಾ? ಇಫ್ ಐ ಕನ್ಸಿಡರ್ ದ ಪ್ಲೇನ್ಸ್, ಪ್ಲೇನ್ ತಗೋತೀನಿ, ಯಾವ ಪ್ಲೇನ್ ಅಂತಂದ್ರೆ ದಿಸ್ ಬ್ಯಾಕ್ ಸೈಡ್ ಪ್ಲೇನ್ and front plane, right? So this back side plane and front plane, these two are parallel planes adu, correct? What is the distance between these two planes? From here to here it is A. ಇದಕ್ಕೆ ಏನದ ನೀವು DHKL maximum peaks ಅನ್ನ extend ಮಾಡಬಹುದು at the distance of A. But in case of BCC and FCC, let's observe those crystal structures, right? Then atoms ಗಳನ್ನ ಹಾಕ್ರಿ, ಇಲ್ಲದ ಒಂದು ಅಟಮ್ ಇಲ್ಲಿ ಅದ, ಇಲ್ಲೊಂದದ, ಇಲ್ಲೊಂದದ, ಇಲ್ಲೊಂದದ. ಇಫ್ ಐ ಟೇಕ್ ಓನ್ಲಿ BCC ನ ಅಷ್ಟೇ ತಗೊಂಡ್ರು, ರೈಟ್? ಸೊ BCC ತಗೊಂಡ್ರೆ ಸೆಂಟ್ರಲ್ ದಾಗ ಅಟಮ್ ಅದ. So I will make this one for BCC, okay? So this is for BCC. ಸೆಂಟ್ರಲ್ ದಾಗ ಒಂದು ಅಟಮ್ ಅದ ಇಲ್ಲಿ, ನೆನಪಿರಲಿ, ಹೌದಲ್ಲ? ಸೆಂಟ್ರಲ್ ಅಟಮ್ ಅನ್ನ ಇಟ್ಕೊಂಡಿವಿ ಅಂತಂದ್ರೆ ವಾಟ್ ಇಸ್ ದ ಇಂಟರ್ಪ್ಲೇನಾರ್ ಸ್ಪೇಸ್ ಬಿಟ್ವೀನ್ ದೀಸ್ ಟು? ಇಂಟರ್ಪ್ಲೇನಾರ್ ಅಂದ್ರೆ ಪ್ಲೇನ್ಸ್ ಗಳು ಹಾಕೋರಿ. ಪ್ಲೇನ್ಸ್ ಹಾಕ್ತೀರಿ, ಒಂದು ಈ ಅಷ್ಟು 3-4 ಅಟಮ್ಸ್ ಗಳು ಹಿಂದ್ಗಡೆ ಬ್ಯಾಕ್ ಸೈಡ್ ಏನ್ ಅಟಮ್ ಅದಲ್ಲ ಅಷ್ಟು ಕೂಡ ಒಂದು ಪ್ಲೇನ್ ಕ್ರಿಯೇಟ್ ಆಗ್ತದೆ. ಫ್ರಂಟ್ ದಾಗಿರೋ ಅಟಮ್ಸ್ ಗಳು ಒಂದು ಪ್ಲೇನ್ ಕ್ರಿಯೇಟ್ ಆಗ್ತದೆ. ಅದ್ರ ಜೊತೆಗೆ ಸೆಂಟರ್ ದಾಗ ಏನದಲ್ಲ, ಸೆಂಟರ್ ದಾಗ ಒಂದು ಪ್ಲೇನ್ ಅನ್ನು ಡ್ರಾ ಮಾಡ್ರಿ ಅಂದ್ರೆ ಇದು ಸೆಂಟರ್ ದಾಗಿರೋ ಅಟಮ್ ಥ್ರೂ ಪಾಸ್ ಆಗ್ತದೆ ನೋಡ್ರಿ. ದಿಸ್ ಸೆಂಟರ್ ದಾಗಿರೋ ಏನ್ ಪ್ಲೇನ್ ಇದೆ, ಪ್ಲೇನ್ ಅನ್ನು ಡ್ರಾ ಮಾಡಿದನ, ದಿಸ್ ಪ್ಲೇನ್ ಈಸ್ ಗೋಯಿಂಗ್ ಟು ಪಾಸ್ ಥ್ರೂ ಸೆಂಟ್ರಲ್ ಅಟಮ್, isn't it? ಸೊ ಫ್ರಂಟ್ ಸೈಡ್ ಅಂಡ್ ಬ್ಯಾಕ್ ಸೈಡ್ ಏನ್ ಅಟಮ್ ಪ್ಲೇನ್ಸ್ ಅದಾವ ಅದನ್ನ ಬಿಟ್ಟು ನಿಮಗೆ ಇವು ಪ್ಲೇನ್ಸ್ ನೋಡೋ ಒಂದು ಪ್ಲೇನ್ ಸಿಗ್ತದೆ. ಸಿ ದಿಸ್ ಇಸ್ ಒನ್ ಪ್ಲೇನ್, ಗ್ರೀನ್ ಕಲರ್ ಪ್ಲೇನು ಫ್ರಂಟ್ ಕಾಣ್ತದೆ ನಿಮಗೆ, ಕರೆಕ್ಟಾ? ರೈಟ್. ಇನ್ನೊಂದು ಹಿಂದ್ಗಡೆ ಕೂಡ ಒಂದು ಗ್ರೀನ್ ಕಲರ್ ಪ್ಲೇನ್ ಆಗ್ತಾನೆ, ರೈಟ್? ಸೊ ದಿಸ್ ಇಸ್ ಅ ಬ್ಯಾಕ್ ಸೈಡ್ ಪ್ಲೇನ್, ರೈಟ್? ಎಸ್, ನೋಡ್ರಿ ಕಾಣ್ತದೆ ನಿಮಗೆ. ದಿಸ್ ಇಸ್ ಒನ್ ಪ್ಲೇನ್, ಬ್ಯಾಕ್ ಸೈಡ್ ಪ್ಲೇನ್, ದಟ್ ಇಸ್ 100 ಪ್ಲೇನ್ ಅದ. ಎಲ್ಲಾನು 100 ಪ್ಲೇನ್ಸ್, ಇದು ಕೂಡ 100 ಪ್ಲೇನ್ ಅನ್ನ, ಆಮೇಲೆ ಇದು ಕೂಡ 100 ಪ್ಲೇನ್ ಅನ್ನ. ಡಿ ಶುಡ್ ಬಿ ಈಕ್ವಲ್ ಟು ಎ ಆಗಬೇಕಿಲ್ಲ. ಡಿ ಈಕ್ವಲ್ ಟು ಏನಾಗ್ತದೆ ಗೊತ್ತಂದ್ರಿ? ಫ್ರಮ್ ಹಿಯರ್ ಟು ಹಿಯರ್ ವಿ ಟೇಕ್ ದಿ ಡಿಸ್ಟೆನ್ಸ್, ಫ್ರಮ್ ಹಿಯರ್ ಟು ಹಿಯರ್ ಮೀನ್ಸ್ ಹಿಂದ್ಗಡೆ ಪ್ಲೇನ್ ಟು ಸೆಂಟರ್ ಪ್ಲೇನ್ ಬೈ 2 ಆಗ್ತದೆ, ಹಿಯರ್ ಟು ಹಿಯರ್ ಇಟ್ ಈಸ್ ಬೈ 2 ಆಗ್ತದೆ. ಸೊ ಯು ಕ್ಯಾನಾಟ್ ಎಕ್ಸ್ಪೆಕ್ಟ್ ದಟ್ ಸೊ 100 ಪ್ಲೇನ್ಗೆ FCC ಮತ್ತು BCC ಗೆ ಪಾಸಿಬಲ್ ಆಗಂಗಿಲ್ಲ. ಬಿಕಾಸ್ ಯು ನೆವರ್ ಗೆಟ್ ದಟ್ ಡಿ HKL is equal to A ಬರಂಗ ಇಲ್ಲ ನಿಮಗೆ FCC ಮತ್ತು BCC ಒಳಗೆ. ಗೆಟಿಂಗ್ ವಾಟ್ ಐಮ್ ಟೆಲಿಂಗ್, ಇಂಟರ್ಪ್ಲೇನಾರ್ ಸ್ಪೇಸಿಂಗ್ ಅಂದ್ರೆ ಎಲ್ಲೆಲ್ಲಿ ಅಟಮ್ಸ್ ಅದಾವ ಅಲ್ಲ ಒಂದು ಪ್ಲೇನ್ ಹಾಕ್ರಿ, ಆ ಪ್ಲೇನ್ ಒಳಗಡೆ ಅಟಮ್ಸ್ ಗಳ ಆಗಬೇಕು. ಎರಡು ಪ್ಲೇನ್ ನೋಡು ಯಾವ ಅಟಮ್ ಇರಬಾರ್ದು. ಹಂಗಂತಂದ್ರೆ BCC ಗೆ ಇಲ್ಲೊಂದು ಅಟಮ್, ಇಲ್ಲೊಂದು ಪ್ಲೇನ್ ಅದ, ಇಲ್ಲೊಂದು ಪ್ಲೇನ್ ಅದ, ನೋಡು ಸೆಂಟರ್ ದಾಗ ಒಂದು ಪ್ಲೇನ್ ಲೈ ಆಗ್ತೈತಿ, ಯಾಕಂದ್ರೆ ಅಲ್ಲಿ ಸೆಂಟರ್ ದಾಗ ಅಟಮ್ ಅದ. ಸಂಬಂಧ ವಾಟ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ನಿಯರೆಸ್ಟ್ ಪ್ಲೇನ್ ಡಿಸ್ಟೆನ್ಸ್ ದೇರ್? ಇನ್ನೂ ನೀವು ಒಂದ್ ಸ್ವಲ್ಪ ಈ ತರ ಅಬ್ಸರ್ವ್ ಮಾಡಿದ್ರಿ ಅಂತಂದ್ರೆ ನೋಡ್ರಿ, ಸೈಡ್ ಒಂದು ಅಬ್ಸರ್ವ್ ಮಾಡ್ರಿ, ಇಲ್ಲಿ ಅಟಮ್ಸ್ ಗಳು ಅದಾವು, ಸೆಂಟರ್ದಾಗ ಒಂದು ಅಟಮ್ ಐತಿ, ಇಲ್ಲೊಂದು ಅಟಮ್ ಅದ. ಸೊ ಒಂದು ಪ್ಲೇನ್ ನನಗೆ ಇಲ್ಲಿ ಡ್ರಾ ಮಾಡ್ತೀನಿ, ಇನ್ನೊಂದು ಪ್ಲೇನ್ ಅನ್ನ ಇಲ್ಲಿ ಡ್ರಾ ಮಾಡ್ತೀನಿ, ಇನ್ನೊಂದು ಪ್ಲೇನ್ ನ ಇಲ್ಲಿ ಡ್ರಾ ಮಾಡ್ತೀನಿ.
ಸಿಂಪಲ್ ಕ್ಯೂಬಿಕ್ ಹಂಗೆ ಬರಂಗಿಲ್ಲ. ಸಿಂಪಲ್ ಕ್ಯೂಬಿಕ್ ಒಳಗೆ ನಡು ಪ್ಲೇನ್ ಒಳಗಡೆ ಯಾವ್ದು ಐಟಮ್ ಲಯ ಆಗಂಗಿಲ್ಲ. ದಟ್ ಡಿಸ್ಟೆನ್ಸ್ ಇಸ್ ಎ ಓನ್ಲಿ. ಇನ್ ಕೇಸ್ ಆಫ್ FCC ಇಲ್ಲಿಂದ ಚೂಸ್ ಮಾಡಿದ್ವಿ ಅಂದ್ರೆ ಇಲ್ಲಿಂದ ಇಲ್ಲಿ ತನಕ A/2 ಅಟ್ಟ ಆಗ್ತದ್ರಿ. ಇಲ್ಲಿಂದ ಇಲ್ಲಿ ತನಕ A/2 ಅಷ್ಟ. So DHKL now here becomes A/2. A/2 ಅಂತ the nearest plane ಅಂತ ಬರ್ಬೇಕಂದ್ರೆ D value should be the HKL value ಬೇರೆ ಆಗುತ್ತೆ. So HKL plane ಒಳಗೆ 100 plane ಒಳಗಡೆ you cannot expect highest peak. ಈಗ ಏನಂತ ಕರಿತೀವಿ ಪೀಕ್ಸ್ ಇಂಟೆನ್ಸಿಟಿ ಯಾವ ಕ್ರಿಸ್ಟಲ್ ಒಳಗೆ ಎಲ್ಲೆಲ್ಲಿ ಪಾಸಿಬಲ್ ಅದ ಅಂತ ಒಂದು ಕ್ವಶನ್ ಬರ್ತದೆ. ಸೊ ವೆದರ್ 100 plane will give highest peaks to FCC and BCC or not. It is not possible. It will not give. So 100 is not possible for FCC and BCC. It is only possible for simple cubic. ಹಂಗೆ ಇದ್ರದ್ದು ಡಿಫ್ರೆಂಟ್ ಪ್ಲೇನ್ಸ್ ಅದಾವ. ಆ ಪ್ಲೇನ್ ಒಳಗಡೆ ಅವು ಪೀಕ್ಸ್ಗಳು ಸಿಗ್ತಾವ. ಅದಕ್ಕೆ ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ಎಕ್ಸ್ರೇ ಡಿಫ್ರಾಕ್ಷನ್ ಪ್ಯಾಟರ್ನ್ ಇಸ್ ಕಾಲ್ಡ್ ಫಿಂಗರ್ ಪ್ರಿಂಟ್ ಆಫ್ ಸಾಲಿಡ್ಸ್. ಕ್ರಿಸ್ಟಲ್ ಸಿಸ್ಟಮ್ಸ್ಗೆ ನಾವು ಫಿಂಗರ್ ಪ್ರಿಂಟ್ ಅಂತ ಕರಿತೀವಿ ಅದಕ್ಕೆ. ಯಾಕಂದ್ರೆ ಸಿಂಪಲ್ ಕ್ಯೂಬಿಕ್ ಅಂದ್ರೆ ಸಿಂಪಲ್ ಕ್ಯೂಬಿಕ್ ಯಾವತ್ತು ಫಸ್ಟ್ನೇ ಪೀಕ್ ಏನು ಹೈಯೆಸ್ಟ್ ಬರ್ತದಲ್ಲ ಬಂದಿದ್ದು ಯಾವತ್ತು ಸಿಂಪಲ್ ಕ್ಯೂಬಿಕ್ ಇರ್ತದೆ. ಬಟ್ ಹಂಗೆ ಬರಂಗಿಲ್ಲ FCCಗೆ 100 ಬರಂಗಿಲ್ಲ ಅಂದ್ರೆ ಬೇರೆ ಯಾವುದೋ ಒಂದು HKL ವ್ಯಾಲ್ಯೂ ಅದು ಪೀಕ್ ಅನ್ನು ಹೈಯೆಸ್ಟ್ ಕೊಡ್ತದೆ. BCC ಕೂಡ ಕೊಟ್ಟೋದು. ದೇ ಹ್ಯಾವ್ ದೇರ್ own characteristics. That's why this X-ray diffraction pattern is called as fingerprint of crystal structure ಅಂತ ಕರೀತೀವಿ. Is that clear? Are you getting? Yes, sir. So remember that 100. ಇಲ್ಲೊಂದು ಕಂಡೀಷನ್ ನಾವು ನಿಮ್ಗೆ ಬರ್ಸ್ತೀನಿ, ಆಮೇಲೆ ಕಂಡೀಷನ್ಸ್ ಬರ್ಸ್ತೀನಿ. ಸಿಂಪಲ್ ಕ್ಯೂಬಿಕ್ ದಾಗ ಹೈಯೆಸ್ಟ್ ಪೀಕ್ಸ್ ಯಾವ ಪ್ಲೇನ್ ಗಳಿಗೆ ಬರ್ತದೆ ಅಲ್ಲಿ ಕಂಡೀಷನ್ಸ್ ಇದಾವೆ. H² + K² + L² should be equal to ಹಿಂಗಿರ್ಬೇಕು ಹಂಗಿರ್ಬೇಕು ಎಲ್ಲ ಲಾಸ್ಟ್ ಬರ್ಸ್ತೀನಿ. ಡೈಫ್ರಾಕ್ಷನ್ಸ್ ಮುಗಿಸೋಣ. ಏನೋ ಎಕ್ಸ್ರೇ ಡೈಫ್ರಾಕ್ಷನ್ ಗ್ರಾಫ್ ಕ್ಯಾರೆಕ್ಟರಿಸ್ಟಿಕ್ಸ್ ಮುಗಿಸೋಣ. Is that clear about now? Here everything? ನೋಡ್ರಿ, ಅಕಸ್ಮಾತ್ ಯಾವ್ದೋ ಒಂದು ಕ್ರಿಸ್ಟಲ್ ಅನ್ನು ತಗೋತೀರಿ, NaCl ತಗೋರಿ ಅಥವಾ ಮತ್ತೊಂದು ಯಾವ್ದೋ ಕ್ರಿಸ್ಟಲ್ ತಗೋರಿ, ಸಾಫ್ಟ್ ಕ್ರಿಸ್ಟಲ್ ತಗೋರಿ, ರೈಟ್. ಕ್ರಿಸ್ಟಲ್ ತಗೊಂಡು ಒಂದ್ ಸ್ವಲ್ಪ ಏನಾದ್ರು ನೀವು ಕಂಪ್ರೆಸ್ ಮಾಡಿದ್ರಿ ಅಥವಾ ಸ್ಟ್ರೆಸ್ ಆರ್ ಸ್ಟ್ರೇನ್ ಅಪ್ಲೈ ಮಾಡಿದ್ರಿ. ವಾಟ್ ಇಸ್ ದ ಎಫೆಕ್ಟ್ ಆಫ್ ಸ್ಟ್ರೆಸ್ ಅಂಡ್ ಸ್ಟ್ರೇನ್ ಆನ್ ದ ಎಕ್ಸ್ರೇ ಡೈಫ್ರಾಕ್ಷನ್ ಪ್ಯಾಟರ್ನ್? ಸ್ಟ್ರೆಸ್ ಆರ್ ಸ್ಟ್ರೇನ್ ಎಫೆಕ್ಟ್ ಆನ್ ಎಫೆಕ್ಟ್ ಅಂತ ಹಾಕೋಣ, ರೈಟ್. ಕ್ರಿಸ್ಟಲ್ ಸ್ಟ್ರಕ್ಚರ್ ತಗೊಂಡು ಇದು ಮ್ಯಾಲ ಕ್ಯೂಬಿಕಲ್ ಸ್ಟ್ರಕ್ಚರ್ ಅದ, ಕ್ಯೂಬಿಕಲ್ ಸ್ಟ್ರಕ್ಚರ್ ಪ್ರೆಷರ್ ಹಾಕ್ರಿ, ಕೆಳಗೂ ಪ್ರೆಷರ್ ಹಾಕ್ರಿ, ಮೇಲೂ ಪ್ರೆಷರ್ ಹಾಕ್ರಿ. ಏನಾಗ್ತದೆ ಇಲ್ಲಿ ಇಂಟರ್ಪ್ಲೇನರ್ ಸ್ಪೇಸಿಂಗ್ ಎರಡು ಡಿಸ್ಟೆನ್ಸ್ ಡಿಕ್ರೀಸ್ ಆಗ್ತದ. And it, if I apply a stress or strain to the crystal structure, ಈಗ ಒಂದು ಏನು ಮಾಡಿ ಒಂದು ಕ್ರಿಸ್ಟಲ್ ತಗೋರಿ, ಅದ್ರ ಡೈಫ್ರಾಕ್ಷನ್ ಪ್ಯಾಟರ್ನ್ ಡಿಫ್ರಾಕ್ಟೋಮೆಟ್ರಿ ಯೂಸ್ ಮಾಡ್ಕೊಂಡು ಹಾಕ್ರಿ, ನಿಮ್ಗೊಂದು ಏನೋ ಗ್ರಾಫ್ ಬರ್ತದೆ. ನೆಕ್ಸ್ಟ್ ಆಮೇಲೆ ಏನ್ ಮಾಡ್ರಿ, ಆ ಕ್ರಿಸ್ಟಲ್ ಅನ್ನು ಒಂದ್ ಸ್ವಲ್ಪ ಮಾಡ್ರಿ, ಅಪ್ಲೈಂಗ್ ದ ಪ್ರೆಷರ್, ಸ್ಟ್ರೇನ್ ಕ್ರಿಯೇಟ್ ಮಾಡ್ರಿ. ಸ್ಟ್ರೇನ್ ಕ್ರಿಯೇಟ್ ಆದಾಗ ಏನಾಗ್ತೈತಿ, ಅಲ್ಲಿ ಇಂಟರ್ಪ್ಲೇನರ್ ಸ್ಪೇಸಿಂಗ್ ಚೇಂಜ್ ಆಗ್ತೈತಿ. ಚೇಂಜ್ ಆಗ್ತದೆ. ಇಫ್ ಯು ಅಪ್ಲೈ ದ ಪ್ರೆಷರ್ ಸಮ್ ಲೈಕ್ ದಿಸ್, ಮೇಲ್ಗಡೆ ಮತ್ತು ಕೆಳಗಡೆ ಪ್ರೆಷರ್ ಅಪ್ಲೈ ಮಾಡಿದ್ರೆ ದಿಸ್ D is going to decrease. D ಚೇಂಜ್ ಆಯ್ತು, D ಡಿಕ್ರೀಸ್ ಆಯ್ತು ಅಂದ್ರೆ ವಾಟ್ ಅಬೌಟ್ ಥೀಟಾ? Theta increases. They are opposite because D is inversely proportional to 1 by sin theta. As D decreases, you sin theta base ಮೇಲೆ ಹೇಳ್ರಿ, right? You can take thickness. As D decreases, interplanar spacing decreases, then theta, that is sin theta B is equal to B increases. Sin theta B increases, theta B increases, therefore 2 theta B also increases. ಹಾಗಿದ್ರೆ ಏನಾಗ್ತದೆ ಇಲ್ಲಿ ಚೇಂಜಸ್ ಆಗ್ಬೋದು ನೋಡ್ರಿ. ಎಕ್ಸೈಡ್ ಡೈಫ್ರಾಕ್ಷನ್ ಪ್ಯಾಟರ್ನ್ ನಾಗ ಆ ಕಂಡೀಷನ್ ನ ಅಬ್ಸರ್ವ್ ಮಾಡಿ, ಈ ಪ್ಯಾಟರ್ನ್ ಒಳಗಡೆ ಏನೇನು ಚೇಂಜಸ್ ಆಗುತ್ತೆ? ಕ್ಯಾನ್ ಎನಿವನ್ ಟೆಲ್ ಮಿ? ದಿಸ್ ಇಸ್ 2 theta B ಎಕ್ಸಸ್ ಅದ, ಇದು ಇಂಟೆನ್ಸಿಟಿ ಎಕ್ಸಸ್ ಅದ. What happens to the peak? Peak ಏನಾಗಬಹುದು? Shift in x-axis. Shifting towards x-axis means ಏನಾಗ್ತದೆ? towards right shift ಆಗ್ತದೆ. Means initially peak before application peaks ಎಲ್ಲಿದ್ದು ಅಂತ ಅನ್ಕೋರಿ, ಇಲ್ಲಿದ್ದು ಅಂತ ಅನ್ಕೋರಿ, ಎರಡು peaks ಇಲ್ಲಿದ್ದು, right? ಯಾವುದೋ ಒಂದು ಕ್ರಿಸ್ಟಲ್ A and B ಅದ, right? This is intensity, this is 2 theta B ಅದ, okay, right? ಮೊದಲು ಈ ತರ ಪ್ಯಾಟರ್ನ್ ಇತ್ತು, ಇಲ್ಲಿ ಏನಾಗ್ತೈತಿ, ಇಷ್ಟ ಡಿಸ್ಟೆನ್ಸ್ ಒಳಗೆ ಇದ್ದಿತ್ತು, ಈಗ ಸ್ವಲ್ಪ ದೂರ ಹೋಗ್ತಾವ, ಬರ್ತಾವ. ಯಾಕಂತಂದ್ರೆ ನೀವು 2 theta ಇನ್ಕ್ರೀಸ್ ಆಗ್ತೈತಿ. ಆ ಪೀಕ್ ಈ ಜಾಗ ಕಾಣೋ ಬದಲು ಎಲ್ಲಿ ಕಾಣ್ತದ, ಸ್ವಲ್ಪ ಜಾಸ್ತಿ ಇನ್ಕ್ರೀಸ್ಡ್ 2 theta ಡಿಸ್ಟೆನ್ಸ್ ಒಳಗಡೆ ಕಾಣ್ತದೆ. ಸೊ ದಟ್ ಇಸ್ ದ ಮೇನ್ ಎಫೆಕ್ಟ್ ಆಫ್ ಕಂಪ್ರೆಷನ್. ಕಂಪ್ರೆಸ್ ಮಾಡಿದಾಗಿದೆ.
And if you compress the crystal, then the diffraction pattern is going to shift towards right. This shift towards right. Right. Compress ಮಾಡಿದಾಗ ಆಗುತ್ತೆ. ಅಕಸ್ಮಾತ್ ಸ್ಟ್ರೆಚ್ ಮಾಡಿದ್ರೆ ಏನಾಗಬಹುದು ಕ್ಯಾನ್ ನೀವು if you stretch ಮಾಡಿದ್ರೆ ಏನಾಗ್ತೈತ್ರಿ? So remember, if you compress the crystal, then that pattern is going to shift towards pattern shifts towards right. Then stretch ಮಾಡಿದೀವಿ ಅಂತಂದ್ರೆ if it is stretched, then the brax angle shift towards completely shift ಆಗ್ತದೆ. Means that is nothing but lowest brax angle ಕಡೆ shift ಆಗ್ತದೆ. Means pattern is shift towards pattern shifts towards left. Okay. So this is the effect of compression and stretching of the crystal on the diffraction pattern. Is that clear? ಇದಿಷ್ಟ ನೋಡ್ಕೋತ ಹೋಗೋಣ. ಅವ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅದಾವ, ಬಟ್ ಅಟ್ ಅಷ್ಟ ನೋಡ್ಕೋತ ನಾವು ಕ್ಲಿಯರ್ ಮಾಡ್ಕೋತ ಹೋದ್ವಿ ಅಂದ್ರೆ ನೆನ್ಪಿಟ್ರೆ ಸಾಕು ನಡೀತು. Is that clear everyone? Sir. Okay. Next, what is the effect of temperature on a crystal? So what is this crystal on a X-ray diffraction pattern? Effect of temperature na guess ಮಾಡ್ರಿ. effect of temperature ಇಂದ ಏನಾಗಬಹುದು? ನೀವು ಯಾವುದೋ ಒಂದು ಕ್ರಿಸ್ಟಲ್ ಟೆಂಪರೇಚರ್ ಹೆಚ್ಚು ಮಾಡಿದ್ರಿ, ಏನಾಗ್ತೈತೆ ಅಲ್ಲಿ? ಇದೇನಾಗುತ್ತೆ ಅಂತಂದ್ರೆ ಪೀಕ್ಸ್ಗಳು ಓನ್ಲಿ ಸಿಂಪಲ್ ಎಫೆಕ್ಟ್ ಅದ. ಏನಂತಂದ್ರೆ ಬೋತ್ ಎಲ್ಲಾನು ಮ್ಯಾಕ್ಸಿಮಮ್ ಉಳಿತೈತಿ. ಅದೇನ್ ಶಿಫ್ಟ್ ಎಂಗಲ್ ವೈಸ್ ಏನು ಚೇಂಜ್ ಆಗಲ್ಲ, ಬಿಕಾಸ್ ಎಂಗಲ್ ಆಫ್ ಇನ್ಸಿಡೆನ್ಸ್ ವಿಲ್ ರಿಮೇನ್ ಸೇಮ್ ಓನ್ಲಿ ಇಂಟೆನ್ಸಿಟಿ ವೇರಿಯೇಷನ್ ಆಗ್ತದೆ. ಬಿಕಾಸ್ ನೀವು ಟೆಂಪರೇಚರ್ ಜಾಸ್ತಿ ಮಾಡಿದ್ರಿ ಅಂದ್ರೆ ಅಟಮ್ ನಿಂದ ಇವನ್ ಆ ಅಟಮ್ಸ್ ಗಳಿಂದನೂ ಈ ಎಕ್ಸ್ರೇಸ್ ಜೊತೆಗೆ ಸ್ವಲ್ಪ ರೇಡಿಯೇಷನ್ಸ್ ಗಳು ಇನ್ವಾಲ್ವ್ಮೆಂಟ್ ಆಗ್ತವೆ. ಸೊ ಅಲ್ಲಿ ಇಂಟೆನ್ಸಿಟಿ ಇನ್ಕ್ರೀಸ್ ಆಗುತ್ತೆ ಹೊರತಾಗಿ ಮತ್ತೇನೂ ಆಗಂಗಿಲ್ಲ. ಇಂಟೆನ್ಸಿಟಿ ಇನ್ಕ್ರೀಸ್ ಆದಂಗ ಸ್ವಲ್ಪ ಪೀಕ್ ಯಾವ ತರ ಬರ್ತದೆ ಗೊತ್ತ? ಎಫೆಕ್ಟ್ ಆಫ್ ಟೆಂಪರೇಚರ್. ಹೈಯರ್ ಟೆಂಪರೇಚರ್, as temperature increases, intensity increases, decrease ಆಗ್ತದೆ. increase ಆಗಂಗಿಲ್ಲ, decrease ಆಗ್ತದೆ. So this is as temperature increases, then intensity will decreases. ಅದ್ರ ಜೊತೆಗೆ ಇನ್ನೊಂದು ಏನಾಗುತ್ತೆ ಗೊತ್ತೇನ್ರಿ? peak will become broader. So intensity pattern ಏನಾಗ್ತೈತೆ ಅಂತಂದ್ರೆ ನಿಮ್ಗ ಟೆಂಪರೇಚರ್ ಹೆಚ್ಚು ಮಾಡಿದ್ರಿ ಆಟೋಮೆಟಿಕ್ಲಿ ಸೊ ಕ್ರಿಸ್ಟಲ್ ಇಂಟೆನ್ಸಿಟಿ ಪೀಕ್ ಸ್ಪ್ರೆಡ್ ಆಗೋತ ಹೋಗ್ತೈತಿ. ಬಿಕಾಸ್ ಸ್ವಲ್ಪ ಯಾವ್ದೇ ಇದ್ರು ನೋಡ್ರಿ ಟೆಂಪರೇಚರ್ ಇನ್ಕ್ರೀಸ್ ಮಾಡ್ದಂಗ ಸ್ಪ್ರೆಡ್ ಆದಷ್ಟು ಇಂಟೆನ್ಸಿಟಿ ಪೀಕ್ಸ್ ಗಳು ಏನಾಗ್ತವೆ ಅಂದ್ರೆ ಈ ತರ ಬರ್ತಾವ. ಸೊ ದಟ್ ಇಸ್ 2θ ವರ್ಸಸ್ 2θb ವರ್ಸಸ್ ಇಂಟೆನ್ಸಿಟಿ ಗ್ರಾಫ್. ಒಂದು ಗ್ರಾಫ್ ಹಿಂಗ್ ಬಂದ್ರೆ ಇನ್ನೊಂದು ಗ್ರಾಫ್ ಆ ತರ ಇರ್ತದೆ, ಈ ತರ ಇರ್ತದೆ. Okay. That becomes like this. ಸ್ವಲ್ಪ ಪೀಕ್ ಜಾಸ್ತಿ ಬರುತ್ತೆ. ಇದ್ರೊಳಗೆ ಯಾವ್ದು ಟೆಂಪರೇಚರ್ ಜಾಸ್ತಿ ಅದ ಹೇಳ್ರಿ ಅಕಾರ್ಡಿಂಗ್ ಟು ದಿಸ್ ಕಂಡೀಷನ್? Yes. Black one is going to have high temperature. This peak ಏನದ ಇದು low temperature ನಾಗ. This is going to be at low temperature. Right? This is the effect of temperature, compression, stretching on a crystal system. So yes, this A is going to be at a low temperature, means this red then peak highest the ನೆನಪಿಟ್ಕೋರಿ. ಹೈ ಟೆಂಪರೇಚರ್ ಒಳಗೆ ಬ್ರಾಡರ್ ಅದ, ಲೋವರ್ ಟೆಂಪರೇಚರ್ ಒಳಗೆ ನ್ಯಾರೋ ಅದ. ಪೀಕ್ ಫಸ್ಟ್ ನ್ಯಾರೋ ಆಗ್ತತಿ, ಆಮೇಲೆ ಏರಿಯಾ ಅಂಡರ್ ದ ಇಂಟೆನ್ಸಿಟಿ ಕರ್ವ್ ವಿಲ್ ಬಿ ಆಲ್ವೇಸ್ ಸೇಮ್. Area under the intensity curve will be always same. Only thing is that if you increase the temperature, it becomes broad. If you decrease the temperature, it becomes narrow.
but area under will be same. Remember, the area of intensity peak will be ಸೇಮ್. ಏರಿಯಾ ಸೇಮ್ ಇರೋದು ಸಂಬಂಧನ ನಿಮಗೆ ಅದು ಸ್ಟ್ರೆಚಿಂಗು ಮತ್ತು ಕಂಪ್ರೆಷನ್ ಬ್ರಾಡ್ ಆಗೋದು ಮತ್ತು ನ್ಯಾರೋ ಆಗೋದಾಗುತ್ತೆ. ಏರಿಯಾ ಅಂದ್ರೆ ಏನು ಹೇಳ್ರಿ, ಕಂಪ್ಲೀಟ್ ದಿಸ್ ಒನ್ ಇಸ್ ಐ ವರ್ಸಸ್ 2 theta p in ಡಯಾಗ್ರಾಮ್ ಹಾಕಿರಲ್ಲ, ದಿಸ್ ಕಾಲ್ಡ್ ಆಸ್ ಏರಿಯಾ. ದಿಸ್ ಏರಿಯಾ ಮತ್ತು ಬ್ಲಾಕ್ ಲೈನ್ ಅಂಡರ್ ಇರುವಂತ ಏರಿಯಾ ಮತ್ತು ದಿಸ್ ರೆಡ್ ಲೈನ್ ಅಂಡರ್ ಇರುವಂತ ಏರಿಯಾ ಮತ್ತು ಇದು ಸೇಮ್ ಇರ್ತದೆ. ಅದರ ಸಂಬಂಧ ಬ್ರಾಡರ್ ನ್ಯಾರೋವರ್ ಆಗ್ತದೆ. ಹೈಯರ್ ಟೆಂಪರೇಚರ್ ಬಿಕಮ್ಸ್ ಬ್ರಾಡರ್ and peak decreases. At lower temperature peak increase, it becomes narrow. Is that clear? Yes, very well. Next, ಸೇಮ್ ಎಕ್ಸ್ರೇ ಡಿಫ್ರಾಕ್ಷನ್ ಇದು ಬ್ರಾಗ್ಸ್ ಲಾ ಅನ್ನ ಡಿರೈವ್ ಮಾಡ್ತೀವಲ್ರಿ ನಾವು. ಬ್ರಾಗ್ಸ್ ಲಾ ಅನ್ನ ಯಾವ್ದ್ರಿಂದ ಡಿರೈವ್ ಮಾಡಿದೀವಿ? ಬೈ ಯೂಸಿಂಗ್ ಎಕ್ಸ್ರೇ. ನೋಡ್ರಿ ಇವೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅದಾವ. ಯಾವ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇಲ್ಲಿ ನಿಮಗೆ ಏನು ರಿವಿಷನ್ ಮಾಡ್ಕೋಬೇಕಾದ್ರೆ ಹೆಂಗ್ ರಿವಿಷನ್ ಮಾಡ್ಕೋಬೇಕು ಅಂತ ರಿಸೆಟ್ಗೆ ಎಕ್ಸಾಮ್ ನಿಯರ್ ಆದಾಗ ಎಕ್ಸ್ರೇ ಪ್ಯಾಟರ್ನ್ ನೋಡ್ಕೊರಿ. ಪ್ಯಾಟರ್ನ್ ನೋಡ್ಕೊಂಡಲ್ಲಿ ವೇರಿಯೇಷನ್ ನೋಡ್ರಿ, ಇಸ್ ಬ್ರಾಗ್ಸ್ ಇಕ್ವೇಷನ್. ನೋಡಿ ಈ ತರ ವೇರಿ ಆಗುತ್ತದೆ. ಡಿ ಚೇಂಜ್ ಆದಾಗ ಹೆಂಗ್ ಚೇಂಜ್ ಆಗ್ತದೆ? as d increases, theta decreases. as theta decreases, sin theta decreases, 2 theta decreases. ಡಿಕ್ರೀಸ್ ಆದಂಗ ನೀವು ಯಾವ ಕಡೆ ಬರತ್ತೀರಿ ಅಂದಂಗ ಒರಿಜಿನ್ ಕಡೆ ಬರತ್ತೀರಿ ಅಂತ. when this theta decreases, d increases. ಅದರ ಬೇಸ್ ಮೇಲೆ ಆ ಕ್ರಿಸ್ಟಲ್ ಸಿಸ್ಟಮ್ ಒಳಗಡೆ ಇದು ಪೀಕ್ ಕೊಡ್ತದ, ಕ್ಯೂಬಿಕ್ ಒಳಗಡೆ ಜಾಸ್ತಿ ಕೊಡ್ತೈತಿ. FCC ಮತ್ತು BCC ಕೊಡಂಗಿಲ್ಲ. 100 ಪ್ಲೇನ್ ಒಳಗೆ ಮಾತ್ರ ಸಿಂಪಲ್ ಕ್ಯೂಬಿಕ್. ಅದರ್ ಪ್ಲೇನ್ಸ್ ಹೋದ್ರೆ FCC ಮತ್ತು BCC ಕೊಡುತ್ತೆ. That is the effect of stretching effect, straining, stretch and strain on the X-ray pattern. If you compress, it shift towards the right. As this d decreases, theta increases. The effect of temperature, because due to the increase in the temperature, P is going to broader. So intensity pattern is going to be broader. P is going to decrease. So that is the effect. Otherwise, our effect going ನೆನಪಿಟ್ಕೋಬಹುದು. ಮೂರು ಎಫೆಕ್ಟ್ಗಳು ಇಂಪಾರ್ಟೆಂಟ್ ಅದಾವ. ಎಕ್ಸ್ರೇ ಡಿಫ್ರಾಕ್ಷನ್ ಯೂಸ್ ಮಾಡ್ಕೊಂಡು ನೋಡಿ ಬ್ರಾಗ್ಸ್ ಇಕ್ವೇಷನ್ ಏನೋ ಡಿರೈವ್ ಮಾಡಿದಿಲ್ಲ ನಾವು. 2d sin theta is equal to mn lambda. So it is Bragg's equation. We got it is 2d sin theta is equal to m lambda ಅಂತ ಬರ್ತೀವಿ. So can you calculate this lambda? Not by X-ray. X-ray ದಿಂದ ಬೇಡ. X-ray ಬಿಟ್ಟು ಏನು ಉಳಿದಿದೆ ಬೇರೆ ಸಿಸ್ಟಮ್ ದಿಂದನೂ ಕೂಡ ನಾವು ಲ್ಯಾಂಬ್ಡಾ ಅನ್ನ ಕ್ರಿಯೇಟ್ ಮಾಡಬಹುದು. ರೇಡಿಯೇಷನ್ಸ್ ಅದ್ರ ಮೇಲೆ ಫಾಲೋ ಆಗೋಂಗ್ ಮಾಡಬಹುದು. That diffraction is called as electron diffraction. Next is ನಾ ಹೇಳಿದಲ್ಲ physical properties of the crystal structure ನ ಅಬ್ಸರ್ವ್ ಮಾಡಲಿಕ್ಕೆ we are going to adopt some of the methods. That is, one is X-ray diffraction. Second one is electron diffraction. ಸಿಂಪಲ್ ಆದ ಎಲೆಕ್ಟ್ರಾನ್ ಡಿಫ್ರಾಕ್ಷನ್ ಏನಿಲ್ಲ, ಸೇಮ್ ಬ್ರಾಗ್ಸ್ ಇಕ್ವೇಷನ್ ಯೂಸ್ ಮಾಡ್ತೀವಿ. ಬಟ್ ಎಕ್ಸ್ರೇ ಯೂಸ್ ಮಾಡೋ ಬದಲು ನಾವೇನ್ ಮಾಡ್ತೀವಿ, ಹೈಲಿ ಎನರ್ಜೆಟಿಕ್ ಎಲೆಕ್ಟ್ರಾನ್ಸ್ ಅನ್ನ ಯೂಸ್ ಮಾಡ್ತೀವಿ. ಎಲೆಕ್ಟ್ರಾನ್ ಡಿಫ್ರಾಕ್ಷನ್, ದಿಸ್ ಇಸ್ ಡಿಫ್ರಾಕ್ಷನ್ ಇವನು ಆಲ್ರೆಡಿ ಗಾರ್ಡನ್ ಬೈ ಎಲೆಕ್ಟ್ರಾನ್. ಎಕ್ಸ್ರೇ ಇದ್ದ ಜಾಗದಾಗ ಎಲೆಕ್ಟ್ರಾನ್ ಅಂತ. ಸೊ ಹೌ ಟು ಪ್ರೊಡ್ಯೂಸ್ ದಿಸ್ ಎಲೆಕ್ಟ್ರಾನ್ ಡಿಫ್ರಾಕ್ಷನ್? ಎಲೆಕ್ಟ್ರಾನ್ ಇನ್ ಮೋಷನ್ ದಟ್ ವಿಲ್ ಹ್ಯಾವ್ ಆಲ್ವೇಸ್ ಕೈನೆಟಿಕ್ ಎನರ್ಜಿ. ಸೊ ರಿಮೆಂಬರ್, ಯಾವುದೇ ಎಲೆಕ್ಟ್ರಾನ್ ಮೂವಿಂಗ್ ಫಾರ್ಮ್ ಒಳಗಿತ್ತು ಅಂದ್ರೆ ದಿಸ್ ಶೋಸ್ ಡ್ಯುಯಲ್ ನೇಚರ್, isn't it? Electron which is moving, that will always show dual nature. What do I mean by this dual nature? ಏನಂದ್ರೆ dual nature ಅಂದ್ರೆ ಏನು? Moving electron will always show dual nature. Dual nature means it goes in a straight line as well as it is inbuiltly, it is actually a wave. So this is wave and particle duality ಎರಡು ಅದು. It shows wave nature as well as particle nature ಎರಡು ತೋರಿಸ್ತದೆ. ಅದಕ್ಕೆ ನಾವು ಏನಂತ ತಗೋತೀವಿ, ಎಕ್ಸ್ರೇ ಡೈಫ್ರಾಕ್ಷನ್, ಎಲೆಕ್ಟ್ರಾನ್ ಡೈಫ್ರಾಕ್ಷನ್ ಅಂತ ತಗೋತೀವಿ. ಹೆಂಗ್ ಪ್ರೊಡ್ಯೂಸ್ ಮಾಡೋರು ಎಲೆಕ್ಟ್ರಾನ್ ವೇವ್ ನೇಚರ್ ಅನ್ನು ಹೆಂಗ್ ಕ್ರಿಯೇಟ್ ಮಾಡ್ತೀರಿ? According to de Broglie concept, you know that the particle which is possessing its momentum, ಯಾವುದಕ್ಕೆ ಮಾಸ್ ಅದ ಆಮೇಲೆ ಯಾವುದನ್ನ ವೆಲಾಸಿಟಿಯನ್ನು ಪೊಸೆಸ್ ಮಾಡುತ್ತೆ, which moves, if a particle having mass and moving with a higher speed, it always shows
momentum. Whatever may be, lower speed or higher speed, it movement ಅನ್ನು possess ಮಾಡುತ್ತೆ. The particle which possesses momentum always possesses wave nature. That is the concept of de Broglie. De Broglie hypothesis ಹೇಳೋದೇ ಅದಕ್ಕೆ momentum ಇದ್ರೂ ಕೂಡ ಅದು ಲ್ಯಾಂಬ್ಡಾ ಅನ್ನು possess ಮಾಡುತ್ತೆ ಅಂದ್ರೆ ವೇವ್ ನೇಚರ್ ಅನ್ನು possess ಮಾಡುತ್ತೆ. ನಮಗೆ ಇಡೀ ಡೈಫ್ರಾಕ್ಷನ್ ಈಕ್ವೇಷನ್ಸ್ ಬೇಕಾಗಿದ್ದು ಏನ್ರಿ 2D sin theta is equal to ಏನದ ಲ್ಯಾಂಬ್ಡಾ ಅದು ಲ್ಯಾಂಬ್ಡಾ ಕ್ರಿಯೇಟ್ ಆದ್ರೆ ಸಾಕು whether it is X-ray, whether it is a electron, whether it is neutron, doesn't matter. Therefore, by observing the energy, according to de Broglie concept, that is lambda is equal to h by p. P can be calculated by square root over 2 times of kinetic energy, isn't it? You know everyone, because kinetic energy is given by half m v square. From this half m v square, you can create as so this kinetic energy is equal to half mv square. The mv square can be written as p square by 2m ಅಂತ ಬರಿಬಹುದು ನೋಡಿ p square by m ಅಂತೆ. Therefore kinetic energy becomes p square by 2m. Therefore p is equal to square root over 2 times of m ke, where m ಅನ್ನೋದು ಏನಿಲ್ಲಿ electron. Whenever the electron will be in moving form ಒಳಗಿದ್ದಾಗ it always possesses kinetic energy. Kinetic energy ಅಂದ್ರೆ automatically momentum ಬರ್ತೈತ್ರಿ. ಆ momentum ಅನ್ನು ಕ್ಯಾಲ್ಕುಲೇಟ್ ಹೆಂಗ್ ಮಾಡ್ತೀವಿ is equal to square root over 2 m ke. ಜನರಲಿ ಇದನ್ನ ಹೆಂಗ್ ಬರೀತೀವಿ ಅಂದ್ರೆ root over 2 m ಅಂತ ಬರೀತೀವಿ. Okay. Therefore here that lambda can be now represented as lambda is equal to h divided by p. So this lambda becomes h divided by square root over 2 m, where E is the kinetic energy of the electron ಅಂತ define ಮಾಡ್ತೀವಿ. So where m is the equal to actually mass of the electron. What is the mass of the electron? That is 9.1 into 10 to the power of minus 31 kg. Is it correct? So if you calculate all these values, we are going to get note. So do you know that energy is also represented in terms of electron volt? Energy in electron volt ಬರ್ತೀವಿ ಅಂದ್ರೆ ಇದ ಲ್ಯಾಂಬ್ಡಾ ಹೆಂಗ್ ಬರೀತೀವಿ ನೋಡ್ರಿ h divided by square root over 2 times of mass of the electron into charge of the electron with voltage ಬರೀಬಹುದು. ಎಲೆಕ್ಟ್ರಾನ್ಸ್ ಗಳನ್ನ ಎಕ್ಸಲರೇಟ್ ಮಾಡಬೇಕಾದ್ರೆ ಎಕ್ಸಲರೇಟ್ ಅಥವಾ ಫುಲ್ ಕೈನೆಟಿಕ್ ಎನರ್ಜಿ ಕೊಡಬೇಕಾದ್ರೆ ನಾವೇನ್ ಮಾಡ್ತೀವಿ ಗೊತ್ತೇನ್ರಿ ಎಲೆಕ್ಟ್ರಾನ್ ಗನ್ಸ್ ಗಳನ್ನ ಯೂಸ್ ಮಾಡ್ತೀವಿ. ಎಲೆಕ್ಟ್ರಾನ್ ಗನ್ಸ್ ಗಳು ವರ್ಕ್ ಆಗ್ತಾವು. ಈಗ ಒಂದು ಬ್ಯಾಟ್ರಿ ತಗೋದು ಫುಲ್ ಹೈ ವೋಲ್ಟೇಜ್ ಬ್ಯಾಟ್ರಿ ತಗೊಂಡ್ರೆ ನಾವೇನ್ ಮಾಡೋದು ಅಂತಂದ್ರೆ ಅಂದ್ರೆ ಮಿನಿಮಮ್ ಅಂತ ಒಂದು 5000 ವೋಲ್ಟ್ ಬ್ಯಾಟ್ರಿ ತಗೋರಿ 5000 ವೋಲ್ಟ್ ರೈಟ್. ಈಗ ಏನ್ ಮಾಡೋದು ಒಂದು ಕಾಯಿಲ್ ತಗೋರಿ ಈ ಕಾಯಿಲ್ ಕನೆಕ್ಟ್ ಮಾಡಿದ ತಕ್ಷಣ ಏನಾಗ್ತದೆ ಗೊತ್ತಿಲ್ಲ ಇದು ಫುಲ್ ರೆಡ್ ಆಗ್ತೈತಿ ಹೀಟ್ ಆಗಕತ್ತೈತಿ. ರೆಡ್ ಆಗಿ ಇದರಿಂದ ಎಲೆಕ್ಟ್ರಾನ್ಸ್ ಗಳು ಎಜೆಕ್ಟ್ ಆಗಕತ್ತವು ಹೈ ಎನರ್ಜೆಟಿಕ್ ಎಲೆಕ್ಟ್ರಾನ್ಸ್ ಗಳು. ಸೊ ಹೈ ಎನರ್ಜೆಟಿಕ್ ಎಲೆಕ್ಟ್ರಾನ್ಸ್ ಗಳನ್ನ ಎನರ್ಜಿ ಕೈನೆಟಿಕ್ ಎನರ್ಜಿ ಇ ಅಂತ ಡಿಫೈನ್ ಮಾಡ್ತೀವಿ. ಅದನ್ನ ಯಾವ ತರ ಡಿಫೈನ್ ಮಾಡ್ತೀವಿ ಅಂದ್ರೆ ಚಾರ್ಜ್ ಆಫ್ ದಿ ಎಲೆಕ್ಟ್ರಾನ್ ಇಂಟು ನೀವು ಅಪ್ಲೈ ಮಾಡಿದ ವೋಲ್ಟೇಜ್ ಅದಕ್ಕೆ ಈಕ್ವಲ್ ಇರ್ತದೆ. ಯಾವತ್ತು ಅದಕ್ಕೆ ಈಕ್ವಲ್ ಇರ್ತದೆ ದಟ್ ಈಸ್ ನಥಿಂಗ್ ಬಟ್ ನೀವು ಎಷ್ಟು ವೋಲ್ಟೇಜ್ ಅಪ್ಲೈ ಮಾಡಿದ ಎಲೆಕ್ಟ್ರಾನ್ ಗಳನ್ನ ಕ್ರಿಯೇಟ್ ಮಾಡತ್ತೀರಿ ಮೆಸ್ತ ಅದಕ್ಕೆ ಚಾರ್ಜ್ ಈಕ್ವಲೆಂಟ್ ಇರ್ತೈತೆ ಯಾವತ್ತು. ಫಾರ್ ಎಕ್ಸಾಂಪಲ್ ಇಲ್ಲಿ 5000 ವೋಲ್ಟ್ ಅಪ್ಲೈ ಮಾಡಿ ನಾನು ವೋಲ್ಟೇಜ್ ವಾಟ್ ಈಸ್ ದ ಎನರ್ಜಿ ಆಫ್ ದೀಸ್ ಎಲೆಕ್ಟ್ರಾನ್ಸ್ is equal to energy of the electrons is now equal to 5000 electron volt. That is equal to 5000 electron volt ಅಂತ ಕರಿತೀವಿ. ಈಗ ನೀವು ಅಕಸ್ಮಾತ್ ಎಲೆಕ್ಟ್ರಾನ್ಸ್ ಗಳು ಹಿಂಗ್ ಮೂವ್ ಆಗತ್ತವ ಇಂತಿಸ್ ಪೊಟೆನ್ಶಿಯಲ್ ಅಪ್ಲೈ ಮಾಡಿ ಎಲೆಕ್ಟ್ರಾನ್ಸ್ ಗಳನ್ನ ಕ್ರಿಯೇಟ್ ಮಾಡಿವಿ. ಯು ಕ್ಯಾನ್ ಡೈರೆಕ್ಟ್ಲಿ ಕ್ಯಾಲ್ಕುಲೇಟ್ ವಾಟ್ ಇಸ್ ದ ಎನರ್ಜಿ. ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಾನ್ ವೋಲ್ಟ್ ದಿಂದ ಒಂದು ಕನೆಕ್ಷನ್ ಮಾಡ್ತಾನೆ ಅಲ್ಲಿಂದ ಎಲೆಕ್ಟ್ರಾನ್ ಎಜೆಕ್ಟ್ ಆಗ್ಯದ ಅನ್ಕೋ ವಾಟ್ ಇಸ್ ದ ಎನರ್ಜಿ ಆಫ್ ದಿಸ್ ಎಲೆಕ್ಟ್ರಾನ್ ಇಸ್ ಎಲೆಕ್ಟ್ರಾನ್ ವೋಲ್ಟ್. ಡೈರೆಕ್ಟ್ ಈಗ ಬರೆದು ಬಿಡೋದು ಎನರ್ಜಿಯನ್ನು ರಿಪ್ರೆಸೆಂಟ್ ಮಾಡೋದಿದೆ. ನಿಮ್ಮ ವೋಲ್ಟೇಜ್ ಗೊತ್ತಿದ್ರೆ ಸಾಕು ಅದಕ್ಕೆ ಚಾರ್ಜ್ ಮಲ್ಟಿಪ್ಲೈ ಮಾಡಿದ್ರೆ ಅದರ ಎನರ್ಜಿ ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಾನ್ ವೋಲ್ಟ್ ಸಿಗುತ್ತೆ. ಹೀಗಿತ್ತಂದ್ರೆ ಬ್ರಾಗ್ಸ್ ಇಕ್ವೇಷನ್ ನೋಡಿ ಅಬ್ಸರ್ವ್ ದಿಸ್ ಕ್ಯಾನ್ ರೀರೈಟ್ ದಿಸ್ h divided by square root over 2 ಮಾಸ್ ಆಫ್ ದಿ ಎಲೆಕ್ಟ್ರಾನ್ ನಿಮಗೆ ಗೊತ್ತೈತಿ ಚಾರ್ಜ್ ಆಫ್ ದಿ ಎಲೆಕ್ಟ್ರಾನ್ ಗೊತ್ತೈತಿ ನೀವು ಎಷ್ಟು ವೋಲ್ಟೇಜ್ ಅಪ್ಲೈ ಮಾಡಿದ್ರೆ ಗೊತ್ತಿಲ್ಲ ಅದನ್ನ v ಅಂತ ಹಂಗೆ ಇಡೋಣ. ಹೀಗಿತ್ತಂದ್ರೆ ದಿಸ್ ನೆಕ್ಸ್ಟ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಮಾಸ್ ಆಫ್ ದಿ ಎಲೆಕ್ಟ್ರಾನ್ ವ್ಯಾಲ್ಯೂ ಚಾರ್ಜ್ ವ್ಯಾಲ್ಯೂ ಇವೆರಡನ್ನೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ lambda ಹಿಂಗ್ ಬರಿಬಹುದು ನೋಡ್ರಿ. Lambda is equal to if you calculating all those constant values we will get that one as square root over 150 divided by that is energy. ಅಂದ್ರೆ ಎಲೆಕ್ಟ್ರಾನ್ ವೋಲ್ಟ್ ನಾಗ ಬರೀಲಿಲ್ಲ ಬರೀ ಎನರ್ಜಿ ಒಳಗೆ ಬರ್ತದೆ ಅಂದ್ರೆ ಈ ತರ ಬರೀತೀವಿ. that becomes ಏನು ಎಲೆಕ್ಟ್ರಾನ್ ವೋಲ್ಟ್ ನು ಬರದ್ರಿ ರಿಪ್ರೆಸೆಂಟ್ ಮಾಡಿದ್ರಿ ಅಂತ actually ಇದು ಎಲೆಕ್ಟ್ರಾನ್ ವೋಲ್ಟ್ ಅಲ್ಲ it will be only volt only. It is going to be only volt because now
electron ಕೂಡ ಕಾನ್ಸ್ಟೆಂಟ್ ಅದಲ್ಲ, because E is equal to 1.6 into 10 to the power of minus 19 na, then mass is going to be 9.1 into 10 to the power of minus 30 na. The H is 6.023 6.625 into 10 to the power of minus 34. 6.625 into 10 to the power minus 34. ಇವಷ್ಟು ಬ್ಯಾಕ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಆನ್ಸರ್ ಇದು ಬರುತ್ತೆ. ಸೊ ವೋಲ್ಟೇಜ್ ಇದರಿಂದ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಬೋದು ನೋಡ್ರಿ. ಎಲೆಕ್ಟ್ರಾನ್ ಏನು ಎಜೆಕ್ಟ್ ಆಗಿ ಬರತ್ತದ, ವಾಟ್ ಇಸ್ ದ ವೇವ್ಲೆಂತ್ ಆಫ್ ದ ಎಲೆಕ್ಟ್ರಾನ್ ಅಂತ ಹೇಳೋರಿದ್ರಿ ಅಂತಂದ್ರೆ ರೂಟ್ ಓವರ್ 150 ಡಿವೈಡೆಡ್ ಬೈ ವಿ. ಎಷ್ಟು ವೋಲ್ಟೇಜ್ ಅಪ್ಲೈ ಮಾಡಿದ್ರೆ ಎಲೆಕ್ಟ್ರಿಕ್ ಸರ್ಕ್ಯೂಟ್ಗೆ ನಾವು ಅಪ್ಲೈ ಮಾಡಿಬಿಡ್ರಿ, ನಿಮ್ಗೆ ಡೈರೆಕ್ಟ್ ಅದ್ರ ಎಷ್ಟು ವೇವ್ಲೆಂತ್ ಅದ ಅಂತ ಗೊತ್ತಾಗುತ್ತೆ. ಹಾಗಿದ್ರೆ ಇದನ್ನ ನಾವು ಡೈರೆಕ್ಟ್ ಆಗಿ ಯೂಸ್ ಮಾಡಬಹುದು. ಇಲ್ಲಿ ಬ್ರಾಕೆಟ್ ಇಕ್ವೇಷನ್ ಒಳಗಡೆ ಸೊ 2d sin theta is equal to ಲ್ಯಾಂಬ್ಡಾ ಅದ. ಈ ಲ್ಯಾಂಬ್ಡಾ ಬದಲು ಏನು ಯೂಸ್ ಮಾಡಲಿ ನಾನು, ಸ್ಕ್ವೇರ್ ರೂಟ್ ಓವರ್ 150 ಡಿವೈಡೆಡ್ ಬೈ ವೋಲ್ಟೇಜ್. ಸೊ ನಿಮ್ಗೆ ಎಕ್ಸ್ರೇ ಏನು ಇದ್ರ ಮೇಲೆ ಇನ್ಸಿಡೆಂಟ್ ಮಾಡತ್ತಿರಲಿ, ಅದ್ರ ಬದಲು ನಾವು ಏನೇನು ಇನ್ಸಿಡೆಂಟ್ ಮಾಡ್ಬೋದು ಅನ್ನಂಗೆ ಹೈಲಿ ಎನರ್ಜೆಟಿಕ್ ಎಲೆಕ್ಟ್ರಾನ್ಸ್ ಕೂಡ ಇನ್ಸಿಡೆಂಟ್ ಮಾಡಿದೀವಿ ಅಂದ್ರೆ ನಮಗೆ ಡೈಫ್ರಾಕ್ಷನ್ ಪ್ಯಾಟರ್ನ್ ಸಿಗ್ತದೆ. ಸೊ ದಿಸ್ ಲ್ಯಾಂಬ್ಡಾ is also can be that is 12.25 angstroms divided by root wavelength, root over voltage. ಇದು root over 150 ತಗೊಂಡ್ರೆ 12.25 ಬರ್ತದೆ. So lambda, remember that this is applicable only for the electrons, only for the electrons at applicable ಅದ. ಬಟ್ ನಾವು ನ್ಯೂಟ್ರಾನ್ ಅಪ್ಲಿಕೇಬಲ್ ಅಲ್ಲ, ನ್ಯೂಟ್ರಾನ್ ಫಾರ್ಮುಲಾ ಚೇಂಜ್ ಆಗ್ತದೆ. ನ್ಯೂಟ್ರಾನ್ ಅದರ ಮಾಸ್ ಬೇರೆ, ಅದರ ಚಾರ್ಜ್ ಬೇರೆ, ಅದ್ರ ಬೇಸಿಸ್ ಮೇಲೆ ಫಾಲೋ ಅಪ್ ಮಾಡ್ತೀವಿ. ಆಕ್ಚುಲಿ ನ್ಯೂಟ್ರಾನ್ ಚಾರ್ಜೇ ಇಲ್ಲ, ಈ ತರ ಫಾಲೋ ಅಪ್ ಮಾಡಿದ್ರೆ ಬರಂಗಿಲ್ಲ, ಅಲ್ಲಿ ಬೇರೆ ತರ ಫಾಲೋ ಅಪ್ ಮಾಡಬೇಕಾಗುತ್ತೆ. ಸೊ ದಿಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಎಲೆಕ್ಟ್ರಾನ್ ಡಿಫ್ರಾಕ್ಷನ್. ರಿಮೆಂಬರ್, ಸಿನ್ಸ್ ವಿ ಹ್ಯಾವ್ ಸ್ಟಡಿಡ್ ಎಕ್ಸ್ರೇ ಡಿಫ್ರಾಕ್ಷನ್ ಅಂಡ್ ಇನ್ನೊಂದು ಯಾವುದು ಎಲೆಕ್ಟ್ರಾನ್ ಡಿಫ್ರಾಕ್ಷನ್. X-ray diffraction is a electromagnetic wave. Where in case of electron diffraction is based on highly energetic electrons. When these highly energetic electrons incident on a crystal plane, that is going to give the diffraction pattern. And that diffraction pattern by using electrons is going to be calculated by using this one. So this is also important. ಏನಿಲ್ಲ, ಸೇಮ್ ಅಲ್ಲಿ ಹೆಂಗ್ ಇನ್ಸಿಡೆಂಟ್ ಆಗುತ್ತಾ, ಅಲ್ಲಿ ಹೆಂಗ್ 2 ಥೀಟಾ ಪಾತ್ ಡಿಫರೆನ್ಸ್ ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿದೀವಿ, ಎಲ್ಲ ಹಂಗ ಓನ್ಲಿ ಎಕ್ಸ್ರೇ ಅನ್ನ ರಿಪ್ಲೇಸ್ ಎದರಿಂದ ಮಾಡತ್ತಿದ್ವಿ, ಎಲೆಕ್ಟ್ರಾನ್ ರಿಪ್ಲೇಸ್ ಮಾಡ್ತಿದ್ವಿ ಅಷ್ಟೇ. Is it clear everyone? Yes, yes. So this is what is about today's class. So evening class ಒಳಗಡೆ ನ್ಯೂಟ್ರಾನ್ ಡಿಫ್ರಾಕ್ಷನ್, ನೆಕ್ಸ್ಟ್ ಯಾವಾಗ ಸ್ಟ್ರಕ್ಚರ್ಸ್ FCC ಗೆ ಪೀಕ್ ಯಾವಾಗ ಸಿಗ್ತೈತಿ, BCC ಗೆ ಪೀಕ್ ಯಾವಾಗ ಸಿಗ್ತೈತಿ, ಸಿಂಪಲ್ ಕ್ಯೂಬಿಕ್ ಈ ಒಂದು ಅಪ್ಲಿಕೇಬಲ್ ಇದೆ ನೋಡಿ. 100 is applicable for simple cubic, but it is not applicable for FCC and BCC. ಅಪ್ಲಿಕೇಬಲ್ ಇಲ್ಲ ಅಂತ ಕಂಡೀಷನ್ಸ್ ಅದ ಕೆಲವೊಂದಿಷ್ಟು, ಅದನ್ನು ಡಿಸ್ಕಸ್ ಮಾಡಕ್ಕೆ ಹೋಗ್ತೀನಿ. ಕ್ಲಿಯರ್ ಅಬೌಟ್ ಟುಡೇಸ್ ಕ್ಲಾಸ್. ಸೊ ಎಕ್ಸಿಟ್ ಆಗಬೇಡ್ರಿ, ಅದನ್ನ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ನಿಮ್ಗೆ ಅಕೌಂಟ್ ಹೆಂಗ್ ಕ್ರಿಯೇಟ್ ಮಾಡೋದು ಹೇಳ್ಕೊಡ್ತೀನಿ ಒಂದು 2 ನಿಮಿಷ ಅಷ್ಟೇ. This done about today's class? Yes, sir. ನೀನು ನೋಡ್ತದ ಯಾಕಂದ್ರೆ ಫಾಸ್ಟ್ ನೋಡ್, ಬಿಕಾಸ್ ಓನ್ಲಿ ಥಿಯರಾಟಿಕಲ್ ಕಾನ್ಸೆಪ್ಟ್ಸ್ ಅಷ್ಟೇ ಬರ್ತದೆ. ಇನ್ ಡಯಾಗ್ರಾಮ್ ಅದನ್ನ ವಿಜುವಲೈಸ್ ಮಾಡ್ಕೋದು ಏನ್ ಭಾಳ ಆಗಂಗಿಲ್ಲ, ಇನ್ನು ಆರಾಮ್ಸಿ ಓಡಿಸ್ಬೋದು ಸಿಲೆಬಸ್. ಸೊ ಏನ್ ಮಾಡ್ರಿ ಅಂತಂದ್ರೆ, ನಿಮ್ಮ ಮೊಬೈಲ್ ಒಳಗಡೆ ಹಂಗೆ ನನ್ನ ಮಾತು ಕೇಳ್ಕೊತಾನೆ ಹೋಗ್ರಿ ಗೂಗಲ್ ಸ್ಟೋರ್ ಹೋಗ್ರಿ. ಸ್ಟೋರ್ಕ್ ಹೋಗಿ ಡೌನ್ಲೋಡ್ ಮಾಡ್ರಿ ಅಂತಂದ್ರೆ ಮೂಡಲ್ ಅಂತ ಸರ್ಚ್ ಮಾಡ್ರಿ. ದಟ್ ಇಸ್ ಮೂಡಲ್, MOODLE, ಮೂಡಲ್. ಈಗ ದಟ್ ಆ್ಯಪ್ ಆ ಥರ ಇರ್ತೈತಿ. ಆ್ಯಪ್ ಅಂತಂದ್ರೆ ಅದು ಸಿಂಬಾಲು ಎಮ್ಮದ ಮೇಲೆ ಒಂದು ಇದನ್ನ ಇರ್ತಾರೆ, ಒಂದು ಪೇಸ್ಟ್ ಮಾಡ್ತೀನಿ ನಿಮಗೆ ಸಿಂಬಾಲ ಮೂಡಲ್. ಮೂಡಲ್ ಆ್ಯಪ್ ಡೌನ್ಲೋಡ್ ಮಾಡ್ರಿ ಎಲ್ಲರೂ. ಈ ಥರ ಅದ ನೋಡ್ರಿ ಅದ್ರ ಸಿಂಬಲ್, ಇಲ್ಲಿ ಹಾಕ್ತೀನಿ ಅಲ್ಲಿ ಏನೋ ಬರುತ್ತೆ. ಈಗ ನಿಮ್ಮ ವೈಟ್ ಸ್ಕ್ರೀನ್ನಾಗ ಅದನ್ನ ಇದನ್ನ ಹಾಕ್ತೀನಿ, ಅದ್ರ ಲೋಗೋ ಹಾಕ್ತೀನಿ ನೋಡ್ರಿ. Can I see this logo? Yes, sir.
ಇಲ್ಲಿ ಹೋಗೋದು ಆಪ್ ಸರ್ಚ್ ಮಾಡ್ರಿ ಇದ್ರೊಳಗಡೆ ಗೂಗಲ್ ಅದು ಡ್ರೈವ್ ಸ್ಟೋರ್ ಮೂಡಲ್ ಅಂತ ಹಾಕಿದ್ರೆ ನಿಮಗೆ ಬರುತ್ತೆ ಅದು. ಡೌನ್ಲೋಡ್ ಮಾಡಿದ್ರಿ? ಈಗ ಒಬ್ಬರ ಅಕೌಂಟ್ ಇಂದ ನಿಮಗೆ ಶೇರ್ ಮಾಡ್ತೀನಿ ನೋಡ್ರಿ ಸ್ಕ್ರೀನ್. ಆ ಥರ ಡೌನ್ಲೋಡ್ ಮಾಡ್ಕೊಳ್ಳಿ. ನಾ ಹೇಳ್ದಂಗೆ ಪ್ರೊಸೀಜರ್ ಮಾಡಿದ್ರೆ ನಿಮ್ಗೆ ಆ್ಯಪ್ ಅದೊಂದು ನನ್ನ ವೆಬ್ಸೈಟ್ ಲಿಂಕ್ ಹಾಕೋದು ಅದ ಆ್ಯಪ್ನಾಗ, ಅದು ಆಟೋಮೆಟಿಕ್ಲಿ ಆಕ್ಸೆಸ್ ಆಗುತ್ತಲ್ಲ ಅನ್ನೋದು. So did you get that app? Well, private limited ಅಂತ ಬರ್ದಿರ್ತಾರೆ ನೋಡ್ರಿ ಕೆಳಗೆ ಅದಕ್ಕೆ. Yes, sir. ನೀವು ಡೌನ್ಲೋಡ್ ಮಾಡಿದ್ರಿ ಅಂತಂದ್ರೆ ಓಕೆ, ಮಾಡಿರ್ಲಿಲ್ಲ ಅಂದ್ರೆ ನನ್ನ ಮೊಬೈಲ್ ಒಬ್ರದ್ದು ಮೊಬೈಲ್ ಇದು ಮಾಡ್ತೀನಿ ನೋಡ್ರಿ, ಶೇರ್ ಮಾಡ್ತೀನಿ ಓಕೆನಾ. ಓಕೆ, ನನ್ನ ಲ್ಯಾಪ್ಟಾಪ್ ಸ್ಕ್ರೀನನ್ನು ಆಫ್ ಮಾಡ್ತೀನಿ, ಅವ್ರ ಮೊಬೈಲ್ ಸ್ಕ್ರೀನ್ ಶೇರ್ ಮಾಡ್ತೀನಿ. One second. Share screen. Okay, can you see this screen? Yes. This Play Store, if you search this Moodle, look at the screen. Yes, this one. ಒಂದ್ಸತಿ ಇದು ಆಪ್ ಡೌನ್ಲೋಡ್ ಆದ ತಕ್ಷಣ ನಾನು ಏನು ಪ್ರೊಸೀಜರ್ ಮಾಡ್ತೀನಿ ಅದನ್ನ ಮಾಡ್ರಿ. ಅದಕ್ಕೆ ನಿಮ್ಮ ಅಕೌಂಟ್ ಕ್ರಿಯೇಟ್ ಮಾಡಿದ್ರಿ, ಕೋರ್ಸ್ಗೆ ಎನ್ರೋಲ್ ಅಂತಂದ್ರೆ ಏನು ಇದೆಲ್ಲ ಬರುತ್ತೆ. ಓಪನ್ ಇಟ್, ಈ ತರ ಬರುತ್ತೆ. ಐ ಆಮ್ ದ ಲರ್ನರ್ ಅಂತನ್ರಿ ಅಲ್ಲಿ. ಇಲ್ಲೇನ್ ಮಾಡಿದ್ರಿ ಅಂದ್ರ ಯುವರ್ ಸೈಟ್ ಅಂತದ ನೋಡ್ರಿ, ಇದು ನೀವು ಅಟ್ಲೀಸ್ಟ್ ಸ್ಕ್ರೀನ್ ಶಾಟ್ ತಗೊಂಡ್ರೆ ನಡೀತದೆ, ಆಮೇಲೆ ಮಾಡ್ಕೊಂಡ್ರೆ ನಡೀತದೆ. ಜಸ್ಟ್ ಸ್ಕ್ರೀನ್ ಶಾಟ್ ತಗೋರಿ. ಯುವರ್ ಸೈಟ್ ಅಂತಿದ್ದಲ್ಲಿ ಏನ್ ಹಾಕ್ರಿ ಅಂತಂದ್ರೆ HYSEEKS .tech/Moodle ಅಂತೇಳಿ ಇದನ್ನ ಸ್ಕ್ರೀನ್ ಶಾಟ್ ತಗೋರಿ. ಇದನ್ನ ಜಸ್ಟ್ ಅಲ್ಲಿ ನೀವು ಪೇಸ್ಟ್ ಮಾಡಿದ್ರೆ ಅನ್ನೋದು ನಡೀತೈತಿ. ಹಲೋ, ರೆಸ್ಪಾಂಡ್ ಮಾಡ್ರಿ, ನಡೀತೈತ್ರಿ. Yes, sir. ಇನ್ನೇನ್ ಮಾಡ್ರಿ, ಕನೆಕ್ಟ್ ಟು ಯುವರ್ ಸೈಟ್ ಅಂತದಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ಈ ತರ ಬರುತ್ತೆ. ನನ್ನ ವೆಬ್ಸೈಟ್ ಆಟೋಮೆಟಿಕ್ಲಿ ಕನೆಕ್ಟ್ ಆಗಿರ್ತದೆ. ನನ್ನ ಸರ್ವರ್ ಒಳಗಡೆ ನೀವು ಬಂದು ವರ್ಕ್ ಮಾಡ್ತಿರ್ತಿರ್ಲಿ. ಸೊ ಈಗ ಕ್ರಿಯೇಟ್ ಅ ನ್ಯೂ ಅಕೌಂಟ್ ಅಂತನ್ರಿ. ಇಲ್ಲಿ ನಿಮ್ ಡೀಟೇಲ್ಸ್ ಎಲ್ಲ ಹಾಕ್ರಿ. ಸೊ ಪಾಸ್ವರ್ಡ್ ಎಲ್ಲಾನು ಹಾಕಿದ್ರಿ ಅಂತಂದ್ರೆ, ಸೊ ಈಗ ಅವ್ರದ್ದು ಮಹೇಶ್ ಅಂತ ಇದೆ, ಮಹೇಶ್ ಅಂತ ಹಾಕ್ತೀನಿ ನಾನು. ಯೂಸರ್ ನೇಮ್ ಇಸ್ ಮಹೇಶ್.
So you can create your own password. ಈಗ ನಾನು ಫಾರ್ ಎಕ್ಸಾಂಪಲ್ ಅವ್ರದ್ದು ಮಹೇಶ್ ಅಟ್ 123 ಅಂತ ಹಾಕಿರ್ತೀನಿ. ಓಕೆ, ಸೊ ಮಹೇಶ್ ಅಟ್ 123 ಅಂತ ಹಾಕಿದೆ. ಸೊ ನಿಮ್ಮ ಇಮೇಲ್ ಅನ್ನ 2 ಸರ್ತಿ ಹಾಕ್ಬೇಕಾಗುತ್ತೆ ಇಲ್ಲಿ. ಇದೇ ಸೇಮ್ ಅನ್ನ ಕಾಪಿ ಪೇಸ್ಟ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಹಾಕ್ರಿ ಇಮೇಲ್ ಅಗೇನ್. ನಿಮ್ಮ ಫುಲ್ ನೇಮ್ ಬರೀರಿ. ದೆನ್ ಓಕೆ, ಸಿಟಿ ಟೌನ್ ಅನ್ನ ಬರ್ಕೋರಿ. ಜಮಖಂಡಿ ಅಂತ ಹಾಕಿರ್ತೀವಿ ನಾವು. ಸೊ ಕಂಟ್ರಿ ಇಸ್ ಇಂಡಿಯಾ. ಬೇರೆ ಹಾಕ್ಬೇಡ್ರಿ ಕಂಟ್ರಿ, ಅದು ತಗೊಂಗಿಲ್ಲ ಅದು, ಬಿಕಾಸ್ ನಮ್ಮ ಸರ್ವರ್ ಇಂಡಿಯಾದಾಗ ಅದು. ಆಮೇಲೆ ಫೇಕ್ ಅಕೌಂಟ್ಗಳು ಒಳಗಡೆನೆ ನಾನು ತಗೊಳ್ಳಿಲ್ಲ. ಓನ್ಲಿ ದೂಸ್ ಆರ್ ಅಟೆಂಡಿಂಗ್ ದಿ ಕ್ಲಾಸಸ್. ಯಾಕಂದ್ರೆ ನನಗೆ ಹೆಸರು ನೆನಪದಾವ ಇಲ್ಲಿ, ಅವ್ರಿಗೆ ಅಷ್ಟನ್ನ ಅಲೋ ಮಾಡ್ತೇನೆ. ಒಂದ್ಸತಿ ಇಫ್ ಯು ಕ್ರಿಯೇಟ್ ಯುವರ್ ಅಕೌಂಟ್, ಡನ್, ನಿಮಗೊಂದು ಮೇಲ್ ಬಂದಿರ್ತೈತಿ. ಈಗ ನಿಮ್ಮ ಮೇಲ್ ಬಂದಿರ್ತೈತಿ, ಮೇಲ್ಗೆ ಹೋಗಿ ನೀವು ಅದನ್ನ ರೀಕ್ಲಿಕ್ ಮಾಡ್ಬೇಕು, ಅಂದ್ರೆ ಕನ್ಫರ್ಮ್ ಮಾಡ್ಬೇಕು ನಿಮ್ಮ ಅಕೌಂಟನ್ನ. ಜಿಮೇಲ್ ಪ್ರೈಮರಿಗೆ ಅನ್ಸುತ್ತಾ, ಇನ್ನೊಂದು ಚೇಂಜ್ ಅಕೌಂಟ್ ಅದು ಬಂದದ ನೋಡ್ರಿ. ಫಸ್ಟ್ ಬಂದದ ಅಡ್ಮಿನ್ ಯೂಸರ್ ಫಿಸಿಕ್ಸ್ ಅಂತ, ವಿ ಫಿಸಿಕ್ಸ್ ಅಂತ. ಹೋಗಿ ನೀವು ಕನ್ಫರ್ಮ್ ಮಾಡ್ಬೇಕು ಅಕೌಂಟ್ ಅನ್ನ. ಇದಕ್ಕೆ ಕ್ಲಿಕ್ ಮಾಡ್ರಿ, ಇದ್ರ ಮೇಲೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಆ್ಯಪ್ ಕೇಳ್ತದೆ, ಯಾವ ಆ್ಯಪ್ ಅಂತ. ಅಥವಾ ಕ್ರೋಮ್ ತುರುಣ ಮಾಡ್ರಿ, ಏನು ಪ್ರಾಬ್ಲಮ್ ಇಲ್ಲ. ಕ್ರೋಮ್ ಕ್ಲಿಕ್ ಮಾಡ್ಕೊರಿ, ಇಲ್ಲಿ ಎಂಟರ್ ಆಗ್ತೀರಿ. ಎಸ್, ಯು ಡನ್, ಕನ್ಫರ್ಮೇಶನ್ ಆಯ್ತು ನಿಮ್ಮ ಅಕೌಂಟ್. ಈಗ ಲಾಗಿನ್ ಆಗುತ್ತೆ ನೀವು ಒಳಗೆ. ಗಾಟ್ ಇಟ್? ಇಲ್ಲಿ ಬಂದ ತಕ್ಷಣ ನಿಮಗೆ ಈ ತರ ಸ್ಕ್ರೀನ್ ಕಾಣ್ತದೆ. ಫಿಸಿಕ್ಸ್ ಟೈಮ್ ಲೈನ್ಸ್ ಏನ ಇದ್ರ ನೋಟಿಸ್ ಹಾಕ್ತೀನಿ. ಹೊರಗಡೆ ಅದು ನೋಡ್ರಿ, ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ಕೋರ್ಸಸ್, ಮೈ ಕೋರ್ಸಸ್. ಇಲ್ಲಿ ಯಾವ ಕೋರ್ಸಸ್ ಕಾಣತಿಲ್ಲ ಅಂದ್ರೆ ನಾನು ವಿಸಿಬಿಲಿಟಿ ಇಟ್ಟಿಲ್ಲ. ಸೈಟ್ ಹೋಮ್ಗೆ ಹೋಗ್ರಿ. ಈಗ ಸೈಟ್ ಹೋಮ್ ಅದ, ಹೋದ್ರೆ ಅಂದ್ರೆ ಅವೈಲೇಬಲ್ ಕೋರ್ಸಸ್ ಬರ್ತೈತಿ. Can you see this? KSET 2023 physics crash course ಅಂತದ ರೀ. ಇದ್ರ ಮೇಲೆ ಏನ್ ಮಾಡ್ರಿ ಮಾಡಿದ್ರಿ ಅಂತಂದ್ರೆ ನಿಮ್ಗ ಎನ್ರೋಲ್ ಮೀ ಅಂತ ಕ್ಲಿಕ್ ಮಾಡ್ರಿ. ನಿಮ್ಗೆ ಎನ್ರೋಲ್ ಮಾಡಕ್ ನಾ ಅಲೋ ಮಾಡಿಲ್ಲ ಇಲ್ಲಿ. ಎನ್ರೋಲ್ ಮೀ ಅಂತ ಮಾಡಿದ್ರೆ ಎನ್ರೋಲ್ ಆಸ್ ಅ ಸ್ಟೂಡೆಂಟ್ ಎನ್ರೋಲ್ ಆಗ್ತೈತಿ. ಎನ್ರೋಲ್ ಆಗಿಲ್ಲ ಅಂತಂದ್ರೆ ನಾ ಮಾಡ್ತೀನಿ. ನೀವು ನಿಮ್ಮ ಅಕೌಂಟ್ ಕ್ರಿಯೇಟ್ ಮಾಡ್ರಿ ಸಾಕು. ನಾನು ಒಳಗಡೆ ಎನ್ರೋಲ್ಮೆಂಟ್ ಬಿಲ್ಟ್ ಆಗಿ ನಾನು ಮಾಡ್ಕೋತೀನಿ. ಸ್ಕ್ರೀನ್ ಶಾಟ್ ತಕೊಂಡ್ರಿ ಎಲ್ಲಾನು. ಜಸ್ಟ್ ಇನಿಷಿಯಲ್ ಅಟ್ಟ ಸ್ಕ್ರೀನ್ ಶಾಟ್, ಏನು ಉಳಿದ ಅಕೌಂಟ್ ಕ್ರಿಯೇಟ್ ಮಾಡೋದು ನಿಮಗೊಂದು ಮೇಲ್ ಬರುತ್ತೆ. ಮೇಲ್ ಕನ್ಫರ್ಮೇಶನ್ ಮಾಡ್ಕೊಂಡ್ರಿ ಅಂದ್ರೆ ಯು ಆರ್ ಗೋಯಿಂಗ್ ಟು ಆಕ್ಸೆಸ್ ದಿಸ್ ಏನೋ. ಇದು ಮುಂದಿಂದ ನಾನು ಲಾಗಿನ್ ಮಾಡ್ಕೊಂಡು ನಿಮ್ನು ಮಾಡ್ಕೋದು ನನಗೆ ಅದ. ಅದಕ್ಕೆ ಎನ್ರೋಲ್ಮೆಂಟ್ ಇಟ್ಟಿಲ್ಲ ನಾನು, ಸೆಲ್ಫ್ ಎನ್ರೋಲ್ಮೆಂಟ್ ಇಟ್ಟಿಲ್ಲ. ಎಸ್, ಎನ್ರೋಲ್ ಆಯ್ತು ಇವ್ರದ್ದು. ಸೆಲ್ಫ್ ಎನ್ರೋಲ್ಮೆಂಟ್ ಇಟ್ಟಿನಿ, ಎನ್ರೋಲ್ ಆಯ್ತು. ನೋಡಿ ಈ ತರ ಬರುತ್ತೆ ನಿಮಗೆ. ಎನ್ರೋಲ್ ಮಾಡಿದ ತಕ್ಷಣ ನಿಮ್ ಕೋರ್ಸ್ ಒಳಗಡೆ ಬಂದ್ರಿ. ಸೊ ಎಷ್ಟು ಜನ ಪಾರ್ಟಿಸಿಪೆಂಟ್ಸ್ ಇದೀವಿ ಕಾಣ್ತದೆ. ಆಕ್ಚುಲಿ ನಾನೇ ಅದೀನಿ, ಅವ್ರೊಬ್ರು ಎಂಟರ್ ಆದ್ರು. ಕೋರ್ಸ್ ಎಷ್ಟು ಜನ ಆದ್ರು, ಅವ್ರ ಆನ್ಲೈನ್ ಇದ್ದಿದ್ದು ಕಾಣ್ತದೆ, ಯಾರು ಆನ್ಲೈನ್ ಯಾರು ಆ್ಯಪ್ ಯೂಸ್ ಮಾಡತ್ತೆ ಈಗ ಸದ್ದಂತೆ. ನೆಕ್ಸ್ಟ್ ಏನಾದ್ರು ಅನೌನ್ಸ್ಮೆಂಟ್ ಇದ್ರೆ ಮೇಲೆ ಹಾಕಿರ್ತೀನಿ ನಾನು, ಅನೌನ್ಸ್ಮೆಂಟ್ ಒಳಗಡೆ. ಓಕೆ, ದೆನ್ ಇಫ್ ಯು ಗೋ ಟು ದಿಸ್ ಕಂಡೆನ್ಸ್ ಮ್ಯಾಟರ್ ಫಿಸಿಕ್ಸ್ ಅದ ಟಾಪಿಕ್, ಇಲ್ಲೆಲ್ಲ ಟಾಪಿಕ್ 1, 2, 3 ಎಲ್ಲ ಆಮೇಲೆ ಆಡ್ ಮಾಡ್ಕೊತ ಹೋಗ್ತೀನಿ. ಈಗ ಆಡ್ ಮಾಡಿಲ್ಲ ನಾನು. ಈಗ ಸದ್ಯ ರನ್ನಿಂಗ್ ಏನದ ಕಂಡೆನ್ಸ್ ಮ್ಯಾಟರ್ ಫಿಸಿಕ್ಸ್ ಅಷ್ಟೇ ಅದು. ಇಲ್ಲ ಅಸೈನ್ಮೆಂಟ್ ಏನು ಮನೆ ಗ್ರೂಪ್ ಕಳಿಸಿದ ಅದೇ ಅದ ನೋಡ್ರಿ. ಈ ಮ್ಯಾನ್ ಕಾಣುತ್ತೆ PDF ಅದ, ಅದನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ನೀವು ಕ್ಯಾನ್ ಓಪನ್ ಇಟ್. ಸೊ ಗೋ ಬ್ಯಾಕ್. ದೋಸ್ ಯೂಟ್ಯೂಬ್ ಕ್ಲಾಸಸ್ಗಳಿಗೆ ಯಾರಿಗೆ ಪ್ರಿಫರ್ ಮಾಡ್ತಿರಲ್ಲ ಅವ್ರಿಗೆ ಅಷ್ಟೇ ಇದನ್ನ ಅಲೋ ಮಾಡ್ತೀನಿ. ಎಮರ್ಜೆನ್ಸಿ ನೀರಿಗೆ ಅಷ್ಟ ಯೂಟ್ಯೂಬ್ ನಿಮ್ಗೆ ಡೈರೆಕ್ಟ್ ಕಾಣ್ತೈತಿ. ಫ್ರಮ್ ಹಿಯರ್ ಓನ್ಲಿ ಯು ಕ್ಯಾನ್ ಅಬ್ಸರ್ವ್ ದಟ್ ಕ್ಲಾಸ್. ಇಲ್ಲಿಂದ ನೀವು ಕ್ಲಾಸ್ ಕೇಳಬಹುದು. ಸೊ ಬ್ಯಾಕ್ ಬರ್ರಿ. ನಾನು ಏನ್ ಮಾಡ್ತೀನಿ, ಕಂಡೆನ್ಸ್ ಮ್ಯಾಟರ್ ಫಿಸಿಕ್ಸ್ ಒಳಗೆ ಮೇಲೆ ಅಸೈನ್ಮೆಂಟ್ ಬರ್ತೀನಿ, ಯೂಟ್ಯೂಬ್ ಕ್ಲಾಸ್ ಬರ್ತೀನಿ. ಫಸ್ಟ್ ನೋಡಿ ಟೈಮ್ನಾಗ ಆನ್ಲೈನ್ ಟೆಸ್ಟ್ ಅಂತ ಎಲ್ಲೊಂದು ಫೋಲ್ಡರ್ ಕ್ರಿಯೇಟ್ ಆಗ್ತದ್ರಿ. ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಆನ್ಲೈನ್ ಟೆಸ್ಟ್ ಓಪನ್ ಆಗ್ತೈತಿ, ಟೈಮ್ ರನ್ ಆಗ್ತಿರ್ತೈತಿ. ಆನ್ಸರ್ಸ್ ಮಾಡಿ ಸಬ್ಮಿಟ್ ಮಾಡ್ಬೋದು. ಆಮೇಲೆ ಅದ್ರ ಮೇಲೆ ಮೆನ್ಷನ್ ಮಾಡಿರ್ತೈತಿ ಯಾವಾಗ ಓಪನ್ ಆಗ್ತೈತಿ ಟೆಸ್ಟ್, ಯಾವಾಗ ಕ್ಲೋಸ್ ಆಗ್ತೈತಿ. ಈ ವಿದಿನ್ ಟೈಮ್ ಒಳಗಡೆ ನೀವು ಅಟೆಂಡ್ ಮಾಡ್ರಿ ಅಂತ ಬರ್ತೈತಿ. ನಿಮ್ಗೆ ನೋಟಿಫಿಕೇಶನ್ಸು ಬರ್ತಾ ಇದ್ರು. ಇದಾ ಕ್ಲಿಯರ್ ಎವ್ರಿವನ್?
ಓನ್ಲಿ 3 ಮೆಂಬರ್ಸ್. ಆಮೇಲೆ ರೆಗ್ಯುಲರ್ ಕ್ಲಾಸ್ ಅಟೆಂಡ್ ಆಗೋರಿಗೆ ಹೇಳ್ತೀನಿ, ರೆಗ್ಯುಲರ್ ಕ್ಲಾಸ್ ಅಟೆಂಡ್ ಆಲ್ಮೋಸ್ಟ್ ಈಗ ಸದ್ಯ 13 ಜನ ಅಂತೂ ಆಲ್ಮೋಸ್ಟ್ ಅಟೆಂಡ್ ಆಗಿದ್ರೆ 12 ಜನ ಅಂತೂ ಇದೆ. ಸೊ ಅಷ್ಟು ಅಕೌಂಟ್ ಕ್ರಿಯೇಟ್ ಮಾಡ್ರಿ. ಆಡಿಬಲ್ ನಾ? ಈಗ ಮೈಕ್ ಆನ್ ಅದ ಸರಿ. ಓ, ನಂದು ಆಫ್ ಮಾಡಿ ಅವ್ರದ್ದು ಆನ್ ಅಂತ ಅನ್ಕೊಂಡಿದ್ದೆ ನಾನು. ಪ್ರೊಸೀಜರ್ ಕಾಣುತ್ತೆ ನಿಮಗ? ನೋಡ್ರಿ, ನೀವು ಕೋರ್ಸ್ ರಿಜಿಸ್ಟರ್ ಅಂದ್ರೆ ಎನ್ರೋಲ್ ಅಂತ ಇಲ್ಲಿ ಎನ್ರೋಲ್ ಅಂತ ಬಂದಿತ್ತು, ಅದಕ್ಕೆ ಎನ್ರೋಲ್ ಮಾಡಿದ್ರಿ ಅಂದ್ರೆ ಅವೈಲೇಬಲ್ ಕೋರ್ಸ್ ಇಲ್ಲಿ ಬರ್ತೈತ್ರಿ. ಕೋರ್ಸ್ ಥ್ರೂ ಒಳಗಡೆ ಹೋದ್ರಿ ಅಂತ ನಿಮ್ಗೆ ಎಲ್ಲಾನು ಸಿಗುತ್ತೆ. ಇಲ್ಲಿ ಅಸೈನ್ಮೆಂಟ್ ಅದ, ಅಸೈನ್ಮೆಂಟ್ ನ ಏನ್ ಗ್ರೂಪ್ ಒಳಗೆ ಕಳಿಸಿದ ಅದ ಕಾಣ್ತೈತಿ, ಅದನ್ನ PDF ಡೌನ್ಲೋಡ್ ಮಾಡ್ಕೋಬಹುದು. ಯೂಟ್ಯೂಬ್ ಕ್ಲಾಸಸ್ ಯಾರಿಗೆ ಕೇಳ್ತಿರಲ್ಲ ನೀವು, ಯೂಟ್ಯೂಬ್ ಕ್ಲಾಸಸ್ ಆಕ್ಸೆಸ್ ಕೊಡ್ರಿ ಅಂತೇಳಿ, ಅಂದ್ರೆ ಯಾವ್ದು ಅಟೆಂಡ್ ಆಗಿರಲಿಲ್ಲ ಕ್ಲಾಸ್ ಯಾವತ್ತಾರೆ ಅಂತಂದ್ರೆ ಅದ್ರದ್ದು ಆಕ್ಸೆಸ್ ಇಲ್ಲೇ ಸಿಗುವಂಗ ಇಲ್ಲೇ ನೋಡ್ಬೋದು. ನೀವು ಯೂಟ್ಯೂಬ್ ಯೂಸರ್ ಗೊತ್ತಿಲ್ಲ, ಉಳಿದಿದ್ದೆಲ್ಲ ಟಾಪಿಕ್ಸ್ಗಳು ಮುಂದೆಲ್ಲ ಆಡ್ ಮಾಡ್ಕೊತ ಹೋಗ್ತೀವಿ. ಒನ್ಸ್ ನೀವು ಕಂಡೆನ್ಸ್ ಮ್ಯಾಟ್ರಿಕ್ಸ್ ಅಂತ ಇಲ್ಲಿ ಎಂಟರ್ ಆಗಿದ್ರಿ ಅಂತಂದ್ರೆ ಯಾರು ಪಾರ್ಟಿಸಿಪೆಂಟ್ಸ್ ಎಷ್ಟು ಜನ ಅದಾರು, ಯಾರು ಲೈವ್ ಅದಾರು, ಲೈವ್ ಇದ್ದವ್ರದ್ದು ಗ್ರೀನ್ ಕಾಣ್ತದೆ. ದೆನ್ ಇಲ್ಲೇ ನಾನು ಟೆಸ್ಟ್ ಆನ್ಲೈನ್ ಟೆಸ್ಟ್ ಕಂಡಕ್ಟ್ ಮಾಡ್ಬೇಕಾದ್ರೆ ಇಲ್ಲೇ ಕೆಳಗಡೆ ಯೂಟ್ಯೂಬ್ ಕ್ಲಾಸ್ ಅಂತ ಏನಿದಾರಲ್ಲ ಅದ್ರ ಕೆಳಗಡೆನ ಆನ್ಲೈನ್ ಟೆಸ್ಟ್ ಅಂತ ಬರುತ್ತೆ. ಆನ್ಲೈನ್ ಟೆಸ್ಟ್ ಎಂಟರ್ ಆಗಿ ಟೆಸ್ಟ್ ಬರೀಬಹುದು. ಅಲ್ಲಿ ಟೈಮಿಂಗ್ ರನ್ ಆಗ್ತಿರ್ತೈತಿ, ಟೈಮ್ ಯಾವಾಗ ಕ್ಲೋಸ್ ಆಗುತ್ತೆ ಅನ್ನೋ ಗೊತ್ತಾಗ್ತೈತಿ. ಸಬ್ಮಿಟ್ ಮಾಡಿದ್ರೆ ಇಮಿಡಿಯೇಟ್ ರಿಸಲ್ಟ್ ಕೊಡ್ತದೆ. ಅಂತ ನೀವು ನೋಡ್ಕೋಬಹುದು. ಅದಕ್ಕೆ ಆನ್ಸರ್ಸ್ ಕೋಡ್ ಅಂದ್ರು ಅಲ್ಲಿ ಆನ್ಸರ್ಸ್ ನಾ ಸಬ್ಮಿಟ್ ಮಾಡಬಹುದು. ಎವ್ರಿಥಿಂಗ್ ಇಸ್ ಅವೈಲೇಬಲ್, ಕಂಪ್ಲೀಟ್ಲಿ ಫುಲ್ಲಿ ಬಿಲ್ಟ್ ಆಪ್ ಅದ ಇದು. ಇದು ಎಜುಕೇಶನ್ ಇನ್ಸ್ಟಿಟ್ಯೂಟ್ಸ್ ಗಳಿಗೆ ಆಕ್ಸೆಸ್ ಅದ ಈ ಆಪ್ ಗೆ. ಆಲ್ಮೋಸ್ಟ್ NIT IIT ಇನ್ಸ್ಟಿಟ್ಯೂಟ್ಸ್ ಗಳು ಇದನ್ನ ರೆಫರ್ ಮಾಡ್ತಾರೆ. ದ ಸೇಮ್ ಸಿಸ್ಟಮ್ ಐ ಆಮ್ ರೆಫರಿಂಗ್ ಹಿಯರ್ ಥ್ರೂ ನಾನು ವೆಬ್ಸೈಟ್ ಅಂತ ರೆಫರ್ ಮಾಡುತ್ತೇನೆ ಅಷ್ಟೇ. ಸೊ ಹಿಯರ್ ಯು ಕ್ಯಾನ್ ಸಿ ಎವ್ರಿಥಿಂಗ್.